ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ನಮ್ಮ ನಮ್ಮ ಬೇರುಗಳು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇದು ನಮ್ಮ ತಿಂಗಳ ಕಡೆಯ ವಾರದ ವಾಲ್ಮೀಕಿ ರಾಮಾಯಣದ ಒಂದು ಸರಣಿಯ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಾವು ಸುಮಾರು 4 ವರ್ಷಕ್ಕಿಂತ ಮೀರಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಪ್ರಾರಂಭವಾಗಿ ಇವತ್ತು ಆಗಲೇ ನಾವು ಸೀತಾಪಹರಣದಕ್ಕೆ ಬಂದು ನಿಂತಿದ್ದೇವೆ. ಅಂದ್ರೆ ನಾವು ಬಾಲಕಾಂಡ ಅಯೋಧ್ಯಕಾಂಡವನ್ನು ಮುಗಿಸಿ ಈಗ ಅರಣ್ಯಕಾಂಡಕ್ಕೆ ಬಂದಿದ್ದೇವೆ. ಅದು ತಿಂಗಳಿಗೆ 1 ಸಭೆ ಆಗಿರ್ತಕ್ಕಂಥ ಕಾರಣದಿಂದ ನಮಗೆ ವರ್ಷಕ್ಕೆ 12 ಸಭೆ ಸಿಗುತ್ತೆ. ಹಾಗೆ ನಿಧಾನಕ್ಕೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ರಾಮ ನಡೆಸ್ಕೊಂಡು ಬರ್ತಾ ಇದ್ದಾನೆ. ಅದು ಹಾಗೆ ಮುಂದಕ್ಕೆ ಬರ್ತಾ ಇದೆ. ಹಾಗಾಗಿ ನಮಗೆ ಸಾಕಷ್ಟು ವಾಚಕರು ನಮ್ಮಲ್ಲಿ ಬಂದು ನಮಗೆ ಕಥೆಯನ್ನು ಹಂಚಿಕೊಂಡಿದ್ದಾರೆ. ನಮಗೆ ರಂಗನಾಥ ಶರ್ಮರ ಪುಸ್ತಕವೇ ಮೂಲ ಅಂತ ತಗೊಂಡ್ವಿ. ಯಾಕೆಂದ್ರೆ ನಮ್ಮೆಲ್ಲರಿಗೂ ರಾಮಾಯಣವನ್ನು ಮೂಲದಲ್ಲಿ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇತ್ತು. ಜೊತೆಗೆ ನಾವು ಕೂಡ ಓದ್ಬೇಕು ಅನ್ನೋ ಆಸಕ್ತಿ ಇತ್ತು. ಆ ಎಲ್ಲ ಕಾರಣಕ್ಕೆ ನಾವು ಇದನ್ನ ಒಂದು ಪುಸ್ತಕವನ್ನಾಗಿ ತಗೊಂಡು ಅದನ್ನ ನಾವು ಓದಿ ನಂತರ ಕಥೆಯನ್ನು ಕೇಳಿ ಮುಂದುವರ್ಸ್ಕೊಂಡು ಬರ್ತಾ ಇದ್ವಿ. ಹಾಗಾಗಿ ಇವತ್ತಿನ ಈ ತಿಂಗಳ ಕಾರ್ಯಕ್ರಮದಕ್ಕೆ ಈಗ ನಾವು ಹೋಗೋಣ. ಮೊದಲಿಗೆ ನಾವು ಅತಿಥಿಗಳ ಪರಿಚಯವನ್ನು ಮಾಡಿಕೊಂಡು ಮೊದಲಿಗೆ ನಾವು ಸಾರಾಂಶವನ್ನು ಕೇಳ್ಬೋಣ. ಯಾಕೆಂದ್ರೆ ಅದು ಹಿಂದಿನ ಸರ್ಗದವ್ರಿಗೆ ಎಲ್ಲಿವರೆಗೂ ನಿಂತಿತ್ತು ಅಂತ ಒಂದು ಸಾರಾಂಶವನ್ನು ಕೇಳಿ ನಂತರ ಅತಿಥಿಗಳ ಪರಿಚಯ ಮಾಡಿಕೊಂಡು ಆಮೇಲೆ ಅತಿಥಿಗಳಿಂದ ಇವತ್ತಿನ ವಾಚನವನ್ನು ಕೇಳೋಣ. ನಾನು ಮೊದಲಿಗೆ ಸ್ನೇಹಲತಾ ಅವ್ರಿಗೆ ಬಿಟ್ಕೊಡ್ತೇನೆ. ಅವರು ಹೋದ ತಿಂಗಳ ಒಂದು ಸಾರಾಂಶವನ್ನು ಹೇಳ್ತಾರೆ. ನಂತರ ನಾರಾಯಣ ಅತಿಥಿಗಳ ಪರಿಚಯ ಮಾಡಿಕೊಡ್ತಾನೆ. ಸ್ನೇಹಲತಾ, ನಿಮ್ಗೆ ಬಿಟ್ಕೊಡ್ತಾ ಇದೀನಿ. ನೀವಿಂದ ನಮ್ಗೆ ಹಿಂದಿನ ಸಾರಾಂಶವನ್ನು ದಯವಿಟ್ಟು ತಿಳಿಸಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ಎಲ್ರಿಗೂ ನಮಸ್ಕಾರ. ಕೇಳಿಸ್ತಾ ಇದೆ ಅಲ್ವಾ ನನ್ ಮಾತು? ನೆಟ್ವರ್ಕ್ ಪ್ರಾಬ್ಲಮ್, ಅದಕ್ಕೆ ಹೇಳಿದೆ. ಕಳೆದ ಸಂಚಿಕೆಯಲ್ಲಿ ಆನಂದ ತೀರ್ಥ ಅವರು ಬಹಳ ಚೆನ್ನಾಗಿ ರಾಮಾಯಣ ಕಥೆಯನ್ನ ಹೇಳಿದ್ರು. ನಾನು ಕೂಡ ಕೇಳಿದ್ದೆ. ಇದು ತುಂಬಾ ಮುಖ್ಯವಾದ ಘಟ್ಟನ ಅವ್ರು ಹೇಳಿದ್ರು. ರಾಮಾಯಣದಲ್ಲಿ ಸೀತಾಪಹರಣ ಅನ್ನುವಂಥದ್ದು, ಅಲ್ಲಿ ಸೀತಾಮಾತೆ ಎಲ್ಲ ಅರಮನೆ, ತನ್ನ ಐಶ್ವರ್ಯ ಆಸ್ತಿ ಎಲ್ಲ ಬಿಟ್ಟು ಕಾಡಿಗೆ ಬರ್ತಾಳೆ. ಬಂದಾಗ್ಲೂ ಕೂಡ ಅವಳಿಗೆ ಏನು ಕಷ್ಟ ಅಂತಾನು ಅನ್ಸಲ್ಲ, ಏನು ಬೇಸರ ಅಂತಾನು ಅನ್ಸಲ್ಲ. ಆದ್ರೆ ಇಲ್ಲಿ ರಾಮನಿಂದ ಅಗ್ಲೋ ಸಂದರ್ಭ ಬರುತ್ತಲ್ಲ, ಅದು ತುಂಬಾನೇ ಕಷ್ಟದ್ದು ಸನ್ನಿವೇಶ ಸೀತಾಮಾತೆಗೆ ಜೀವನದಲ್ಲಿ ಅಂತ ಹೇಳ್ಬೋದು. ಆ ಒಂದು ಘಟ್ಟನ ಓದಿದ್ದನ್ನ ನಾವು ಸಂಕ್ಷಿಪ್ತವಾಗಿ ಮೆಲುಕು ಹಾಕೋಣ. ಅವನು ತುಂಬಾನೇ ಈ ರಾಮ ಲಕ್ಷ್ಮಣರು ಇಲ್ದೇ ಇರೋ ಸಮಯದಲ್ಲಿ ನೋಡ್ಕೊಂಡು ರಾವಣ ಬರ್ತಾನೆ. ಬಂದಾಗ ಇವಳು ಮನೆಯಲ್ಲಿ ಒಬ್ಳೇ ಇರ್ತಾಳೆ. ಒಬ್ಳೇ ಇದ್ದಾಗ ಅವನು ಕೇಳೋ ಪ್ರಶ್ನೆಗಳು ತುಂಬಾ ಅಸಭ್ಯವಾಗಿರತ್ತೆ. ಆದ್ರೆ ಇವಳು ಉತ್ತರನ ಕೊಡಬೇಕು ಅಂತ ಕೊಡದೆ ಹೋದ್ರೆ ಎಲ್ಲಿ ಅವನು ಶಾಪ ಕೊಟ್ಬಿಡ್ತಾನೋ ಬ್ರಾಹ್ಮಣ ಅಂತ ತಿಳ್ಕೊಂಡು ಉತ್ತರನ ಕೊಡ್ತಾಳೆ. ಪ್ರಶ್ನೆಗಳು ಕೇಳ್ತಾನೆ. ಅವನು ಸನ್ಯಾಸಿ ವೇಷದಿಂದ ಅಪಹರಿಸ್ಕೊಂಡು ಹೋಗಕ್ ಬಂದಿರ್ತಾನಲ್ಲ ರಾವಣ, ಅವನ್ ವಿಚಾರನ ಕೇಳ್ತಾನೆ. ಏನಂತ ಅಂತಂದ್ರೆ ಇವಳು ಉತ್ತರ ಕೊಡ್ತಾಳೆ, ನಾನು ಬ್ರಾಹ್ಮಣೋತ್ತಮ, ನಿನಗೆ ಶುಭ ಆಗ್ಲಿ, ನಾನ್ ಮಿಥಿಲಾ ನಗರದ ಜನಕರಾಜನ್ ಮಗಳು ಅಂತ ಅಲ್ಲಿಂದನೂ ಉತ್ತರ ಕೊಡ್ತಾಳೆ. ಸೀತೆ ಸಂಕ್ಷಿಪ್ತವಾಗಿ ಉತ್ತರ ಕೊಡಲ್ಲ, ಸ್ವಲ್ಪ ಲಾಂಗ್ ಆಗೇ ಉತ್ತರ ಕೊಡ್ತಾಳೆ. ಅವಳ ಸ್ವಭಾವ ಅದು. ಅವಳು ದಶರಥನ್ ಜೊತೆನೂ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇರ್ತಾಳೆ. ಮಾತಾಡೋದು ಸ್ವಲ್ಪ ಅವಳಿಗೆ ಇಷ್ಟವಾದ ವಿಷಯ ಅನ್ಸತ್ತೆ. ಹಾಗಾಗಿ ಅಲ್ಲಿಂದ ಉತ್ತರ ಹೇಳ್ತಾಳೆ. ನಾನು ಬಂದಿದ್ದೆ, ನಾನು ರಾಜಪುತ್ರ, ರಾಮ ಅಭಿಷೇಕಕ್ಕಾಗಿ ಕೈಕೇಯಿ ಎಲ್ಲನೂ ಮಾಡ್ಕೊಂಡು ಎಲ್ಲಾನು ಸಿದ್ಧ ಆಗಿರತ್ತೆ. ಸಿದ್ಧ ಆದಾಗ ಏನಾಗತ್ತೆ ಅಂತಂದ್ರೆ ಇವಳು 2 ವರನ ಕೇಳ್ಕೊಂಡಿರ್ತಾಳೆ. ಯಾತಕ್ಕೋಸ್ಕರ ನೀನು ಒಬ್ಳೇ ಇದಿ ಅಂತ ಇವನು ಕೇಳ್ತಾನೆ, ಏನು ನಿನ್ ಸಮಾಚಾರ ಅಂತ. ಅವಳು ಒಳಗ್ ಕರೆದು ಕೂಡಿಸಿ ಹಣ್ಣುಗಳೆಲ್ಲ ಕೊಡ್ತಾಳೆ. ಹಣ್ಣುಗಳೆಲ್ಲ ಕೊಟ್ಟು ಪ್ರಶ್ನೆಗಳನ್ನ ಕೇಳ್ತಾನೆ. ರಾವಣ ಪ್ರಶ್ನೆ ಕೇಳಿದಾಗ ಅಲ್ಲಿಂದ ಉತ್ತರ ಹೇಳ್ಕೊಂಡ್ ಬರ್ತಾಳೆ. ಜನಕರಾಜನ್ ಮಗಳು ನಾನು, ದಶರಥ ಮಹಾರಾಜನ ಸೊಸೆ ನಾನು ಅಂತ ಎಲ್ಲ ಹೇಳಿ ಕೈಕೇಯಿ ಈ ತರ ಹಿಂದೆ ತಾನು ಮಾಡಿರೋ ಉಪಕಾರಕ್ಕೋಸ್ಕರ 2 ವರನ ಕೇಳ್ತಾಳೆ. ಆ 2 ವರ ಕೇಳಿದಾಗ ಮೊದಲನೇ ವರ ಯಾವುದು ಅಂತಂದ್ರೆ 9 + 5 ವರ್ಷ 14 ವರ್ಷ ರಾಮ ಕಾಡಿಗೆ ಹೋಗ್ಬೇಕು. ಏನೇನು ಪದಾರ್ಥಗಳು ಸಿದ್ಧವಾಗಿದೆಯೋ ಪಟ್ಟಾಭಿಷೇಕಕ್ಕೋಸ್ಕರ ಅದರಿಂದ ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು ಅನ್ನೋ ವರನ ಕೇಳ್ಕೊಳ್ತಾಳೆ. ಆಗ ಕೇಳ್ಕೊಂಡಾಗ ಇವನ್ ಆಯ್ತು ಅಂತ ಒಪ್ಕೊಂಡು ರಾಮ ಹೊರಡ್ತಾನೆ. ನನ್ನ ಪತಿ ತುಂಬಾನೇ ಸತ್ಯಸಂಧ ಆಗಿರ್ತಾನೆ. ಹಾಗಾಗಿ ಅವನು ಚಿಕ್ಕಮ್ಮನ ಮಾತು
ತಂದೆ ಅಪ್ಪಣೆ ಅಂತ ತಿಳ್ಕೊಂಡು ಹೊರಟಾಗ ನಾನು ರಾಮನ್ನೇ ಅನುಸರಿಸ್ಕೊಂಡು ಬರ್ತೀನಿ. ನನ್ನ ಲಕ್ಷ್ಮಣನು ಕೂಡ ಧನುರ್ಧಾರಿಯಾಗೆ ನನ್ನ ಬಾಮೈದ ಅವನು ಕೂಡ ಬರ್ತಾನೆ. ಈ ರೀತಿ ನಾವು ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕಾಡಿಗೆ ಬಂದಿದೀವಿ ಅನ್ಬಿಟ್ಟು ಪೂರ್ತಿ ಎಲ್ಲಾ ವಿವರಗಳನ್ನು ಇವಳು ಹೇಳ್ತಾಳೆ, ರಾವಣನಿಗೆ ಹೇಳ್ತಾಳೆ. ಆಗ ಅವನು ಕೇಳ್ತಾನೆ, ಎಲ್ಲಾ ಮಾತನ್ನು ಕೇಳಿಸ್ಕೊಳ್ತಾನೆ. ಕೇಳಿಸ್ಕೊಂಡಾದ್ಮೇಲೆ ನೀನು ಯಾತಕ್ಕೆ, ನಿನ್ ವಿಷಯ ಏನು, ಈ ತರ ಸನ್ಯಾಸಿಯಾಗಿ ಒಬ್ಬನೇ ಯಾತಕ್ಕೆ ಕಾಡಿನಲ್ಲಿ ತಿರುಗ್ತಾ ಇದೀ ಅಂತ ಕೇಳ್ತಾಳೆ. ಸೀತೆ ಕೇಳ್ತಾಳೆ. ಸೀತೆ ಕೇಳಿದಾಗ ಅವನು ಉತ್ತರ ಕೊಡ್ತಾನೆ. ರಾವಣ ಅವನ ಮನಸ್ಸಿನಲ್ಲಿರೋದನ್ನ ಹೇಳ್ಬಿಡ್ತಾನೆ. ನೀನು ಗಂಡ ಅಷ್ಟೇನು ಪೆದ್ದ, ಈ ತರ ಇಷ್ಟು ಚೆನ್ನಾಗಿ ಸಂಸಾರ ಮಾಡೋದ್ರ ಬದ್ಲು ಈ ತರ ಕಾಡಿಗೆ ಕರ್ಕೊಂಡ್ ಬಂದಿದಾನಲ್ಲ ಅಂತ ಅಂದ್ಬಿಟ್ಟು ಅವಳು ಏನೇನೋ ಮಾತಾಡ್ಬಿಡ್ತಾನೆ. ಆಗ ಅವಳಿಗೆ ಕೋಪ ಬರುತ್ತೆ. ಸೀತೆಗೆ ಕೋಪ ಬಂದು ತುಂಬಾನೇ ಸಾಧ್ಯನೇ ಇಲ್ಲ, ನೀನು ನನ್ನ ಈ 5,000 ಜನ ದಾಸಿಯರು ನಿನ್ನನ್ನ ಸೇವೆ ಮಾಡ್ತಾರೆ, ಅಲ್ಲಿಗೆ ಬಂದ್ಬಿಡು. ನಾನು ರಾವಣ ಅಂತ ತುಂಬಾ ನಾನು ಪ್ರತಾಪಶಾಲಿಯಾಗಿರುವಂತಹ ರಾಜ ಆಗಿದ್ದೀನಿ. ನಾನು ಸಮುದ್ರದ ಮಧ್ಯದಲ್ಲಿ ಇದೆ ನನ್ನ ಸಾಮ್ರಾಜ್ಯ, ಬೆಟ್ಟದ ಮೇಲಿದೆ. ಅಲ್ಲಿ ಬೇಕಾದಷ್ಟು ಚಿನ್ನ, ವೈಡೂರ್ಯ, ಐಶ್ವರ್ಯ ಎಲ್ಲ ತುಂಬ್ಕೊಂಡಿದೆ. ನೀನು ರಾಮನ್ನ, ಸಾಮಾನ್ಯ ಮನುಷ್ಯ ಆಗಿರೋ ರಾಮನ್ನ ಮರ್ತೇ ಬಿಡ್ತಿ. ಅವನ್ ಏನು ನನ್ ಬೆರಳಿಗೂ ಸಮ ಅಲ್ಲ ಅಂತೆಲ್ಲ ರಾಮನ್ನ ಹೀನಾಯವಾಗಿ ಇವನು ನಿಂದನೆ ಮಾಡಿ ಮಾತಾಡ್ತಾನೆ. ಸೀತಾದೇವಿಗೆ ತುಂಬಾ ಕೋಪ ಬಂದ್ಬಿಡತ್ತೆ. ಕೋಪ ಬಂದಾಗ ನೀನ್ ಯಾತಕ್ಕೆ ಸೂಜಿಯಿಂದ ಕಣ್ಣನ್ನ ಕೆರ್ಕೊಳ್ಳೋ ಕೆಲ್ಸ ಮಾಡ್ತಾ ಇದೀ, ನಾಲ್ಗೆಯಿಂದ ಖಡ್ಗನ ನೆಕ್ತಾ ಇದೀ, ಅದ್ ಯಾವ್ದು ಒಳ್ಳೇದಲ್ಲ. ಆನೆ, ನನ್ ಗಂಡ ಆನೆ ರಾಮ, ನೀನು ಬೆಕ್ಕು, ನೀನು ನರಿ ಅಂತ ಒಂದಕ್ಕೊಂದು ಗಂಧ, ಶ್ರೀರಾಮ ಅಂದ್ರೆ ಗಂಧ, ನೀನು ಕೆಸರು ಅಂತ ಎಲ್ಲಾ ತರದಲ್ಲೂ ಹೋಲಿಕೆ ಕೊಟ್ಟು ಕಂಪೇರ್ ಮಾಡಿ ತುಂಬಾನೇ ಹೇಳ್ತಾಳೆ. ಭಯದಿಂದ ನಡುಕ್ತಾ ಇದ್ರು ತುಂಬಾ ದಿಟ್ಟತನವಾಗೇನೆ ಉತ್ತರ ಕೊಡ್ತಾಳೆ. ಉತ್ತರ ಕೊಟ್ಟಾಗ ಅವಳು ಯಾವ್ದಕ್ಕೂ ಲೆಕ್ಕ ಇಟ್ಕೊಳಲ್ಲ. ಇವನು ಅಪಹರಣ ಮಾಡ್ಬೇಕು ಅನ್ನೋದಕ್ಕೆ ಬಂದಿರ್ತಾನಲ್ಲ. ಅದುವರೆಗೂ ಶಾಂತ ರೂಪನಲ್ಲಿರುವಂತಹ ಸನ್ಯಾಸಿಯಾಗಿ ಕಾಣಿಸ್ಕೊಳ್ತಿರ್ತಾನೆ. ಇವಳು ಯಾವಾಗ ಮಾತಾಡಕ್ ಸ್ಟಾರ್ಟ್ ಮಾಡ್ತಾಳೋ ತನ್ನ ನಿಜ ರೂಪನ ತೋರಿಸ್ಬಿಡ್ತಾನೆ. 10 ತಲೆ 20 ಕೈಗಳು. ಅದಕ್ಕಿಂತ ಮುಂಚೆ ಒಂದ್ಸರಿ ಕೈನ ಚಪ್ಪಾಳೆ ಹೊಡಿತಾನೆ. ಹೊಡೆದ ತಕ್ಷಣ ಆ ತರ ವಿಚಿತ್ರ ಒಳ್ಳೆ ಯಮನ್ನ ಹೋಲೋಂತಹ ರೂಪ ಬಂದ್ಬಿಡತ್ತೆ. ಬಂದ ತಕ್ಷಣ ಇವಳಿಗಿದ್ದಿದ್ದು ಭಯ ಆಗತ್ತೆ. ಆಗ್ಬಿಟ್ಟು ಅವನು ಅಪಹರಣನ ಪುಷ್ಪಕ ವಿಮಾನ ತಂದಿರ್ತಾನಲ್ಲ, ಅದ್ರಲ್ಲಿ ಅಪಹರಣ ಮಾಡ್ಕೊಂಡು ಹೊರಟು ಬಿಡ್ತಾನೆ. ಆರಾಮಾಗಿ ಎತ್ಕೊಂಡು ತನ್ನ ಕೈಯಿಂದ ಅವಳು ತಲೆ ಕೂದ್ಲು ಹಿಂಭಾಗ ಎಲ್ಲ ಹಿಡಿದು ವಿಮಾನದಲ್ಲಿ ಹಾಕೊಳ್ತಾನೆ. ವಿಮಾನದಲ್ಲಿ ಹಾಕೊಂಡು ಅಪಹರಣ ಆಗೋಗತ್ತೆ. ಅವಳ ದಾರಿ ಉದ್ದಕ್ಕೂ ಎಲ್ಲಾ ರಾಮ ರಾಮ ಅಂತ ಪ್ರಾರ್ಥನೆ ಮಾಡ್ತಾಳೆ. ಅಲ್ಲಿರೋ ಪರ್ವತಗಳಿಗೆ, ಗಿಡಗಳಿಗೆ ಈ ವಿಷಯನ ತಿಳಿಸ್ಬಿಡು, ಈ ವಿಷಯ ನೀನ್ ತಿಳಿಸು ಅಂತ ಪ್ರಕೃತಿ ಜೊತೆ ತುಂಬಾ ಮಾತಾಡ್ಕೊಂಡು ಕೈ ಮುಕ್ಕೊಂಡು ಯಾರಾದ್ರೂ ವಿಷಯ ತಿಳಿಸ್ಲಿ ಅಂತ. ಒಬ್ರು ಅಲ್ಲಿ ನರಮನುಷ್ಯರೇ ಕಾಣಿಸಲ್ಲ. ಬಹಳವಾಗಿ ಸಂಕಟ ಪಡ್ತಾಳೆ. ಈ ಒಂದು ಸರ್ಗನ ಓದೋದೇ ತುಂಬಾ ಕಷ್ಟ ಆಗತ್ತೆ. ವಾಲ್ಮೀಕಿ ಋಷಿಗಳು ಪ್ರತ್ಯಕ್ಷವಾಗಿ ರಾಮನ್ನ ಕಂಡೋರು. ಅವರು ಬರ್ದಿದ್ದಾರೆ. ಕವಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಕಥೆಗಳು ಬರಿಬೇಕಾದ್ರೆ ಫುಲ್ಲು ಸಂಭಾಷಣೆ, ಅವ್ರ ಮನಸ್ಸಿನಲ್ಲಿ ಏನ್ ಯೋಚನೆಗಳಿತ್ತು ಅದು ಕೂಡ ಕಾಣಿಸ್ತಾ ಇತ್ತು. ವಾಲ್ಮೀಕಿ ಋಷಿಗಳು ಚೆನ್ನಾಗಿ ಬರ್ದಿದ್ದಾರೆ. ಪ್ರತಿ ಒಬ್ರುವೆ ರಾಮಾಯಣನ ಓದ್ಬೇಕು, ಪುಸ್ತಕನ ಮನೇಲಿ ಇಟ್ಕೊಳ್ಬೇಕು. ಒಂದಲ್ಲ ಒಂದ್ ದಿವಸ ಓದ್ಬೇಕು ಅಂತ ಅನ್ಸಿದ್ರೆ ಮೊದಲನೇ ಸರ್ಗ ಓದಿದ್ರೆ ಸಾಕು, ವಾಲ್ಮೀಕಿ ಋಷಿಗಳೇ ಪೂರ್ತಿ ಓದಿಸ್ಬಿಡ್ತಾರೆ. ಆ ರೀತಿ ಪ್ರಾರ್ಥನೆ ಮಾಡ್ಕೊಂಡು ಹೋದಾಗ ದಾರಿನಲ್ಲಿ ಇದು ಕಾಣಿಸತ್ತೆ, ಜಟಾಯು ಪಕ್ಷಿ ಕಾಣಿಸತ್ತೆ. ಜಟಾಯು ಪಕ್ಷಿ ಅಂತಂದ್ರೆ ಯಾರ್ಯಾರೋ ಯಾವ್ಯಾವ್ದಕ್ಕೋಸ್ಕರನೇ ಜೀವ ಬಿಡ್ತಾರೆ. ಲವ್ ಫೇಲ್ಯೂರ್ ಆಯ್ತು ಅಂತನೋ, ಅಥವಾ ಎಕ್ಸಾಮ್ ನಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡ್ವಿ ಅಂತ ಹೇಳ್ತಾನೋ ಅಂತ ಅತ್ಯಂತ ಆಸ್ತಿ ವಿಷಯಕ್ಕೆ, ಅತ್ಯಂತ ಕ್ಷುಲ್ಲಕ ವಿಷಯಕ್ಕೆಲ್ಲ ಪ್ರಾಣ ತೆಗಿತಾರೆ. ಅವ್ರು ಯಾರು ಅವ್ರ ಹೆಸರುಗಳನ್ನ ನೆನಪಿಸ್ಕೊಳಲ್ಲ. ಆದ್ರೆ ಜಟಾಯು ಪಕ್ಷಿಗೆ ಒಂದು ದೇವಸ್ಥಾನನು ಕಟ್ಟಿದ್ದಾರೆ. ಅದು ರಾಮನ್ಗಾಗಿ ಪ್ರಾಣ ಬಿಡ್ತು. ರಾಮನ್ಗೋಸ್ಕರ ಅದು ಹೋರಾಟ ಮಾಡಿ ಇವನು ಮಾಡ್ತಾ ಇರೋದು ಅಧರ್ಮ ಅಂತ ಪ್ರಾಣ ಬಿಡ್ತು. ಹಾಗಾಗಿ ರಾಮನೇ ಅದರಂತೆ ಮಡಲ್ನಲ್ಲಿ ಪ್ರಾಣ ಬಿಡ್ತು. ರಾಮನ್ ಮಡ್ಲಲ್ಲಿ ರಾಮಗೋಸ್ಕರ ಅದು ಫೇಮಸ್ ಆಯ್ತು. ಅದನ್ನ ನಾವು ಜಟಾಯು ಪಕ್ಷಿಯಿಂದ ಮುಂದುವರೆದ ಕಥೆನ ನಮ್ ಸ್ಥಳೀಕರೇ ಆಗಿರುವಂತಹ ಸುರೇಶ್ ಅವರು ತಿಳಿಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಸುರೇಶ್ ಅವ್ರ ಪರಿಚಯನ ನಮ್ ಗುರುಗಳಾದ ನಾರಾಯಣ್ ಭಟ್ರವರು ಪರಿಚಯ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಜೈ ಶ್ರೀರಾಮ್.
ತುಂಬಾ ಮನಮುಟ್ಟೋ ಹಾಗೆ ಹಿಂದಿನ ಸಂಚಿಕೆಯ ಸಾರಾಂಶವನ್ನ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಲತಾ ಅವರು. ಹೃತ್ಪೂರ್ವಕ ಧನ್ಯವಾದಗಳು ಸ್ನೇಹಲತಾ ಅವರಿಗೆ. ಇವತ್ತಿನ ಸಂಚಿಕೆಯಲ್ಲಿ ನಮಗೆ ವಿಶೇಷವಾದ ಅತಿಥಿಗಳು, ವಿಶೇಷರಾದಂಥವರು ನಮ್ಮ ಮುಂದಿದ್ದಾರೆ. ಕೇವಲ 2 ದಿನ ಹಿಂದೆ ಅವರನ್ನ ಸಂಪರ್ಕ ಮಾಡಿ ಅವರನ್ನ ಭೇಟಿನೂ ಮಾಡಿ ಮಾತಾಡಿಸ್ಕೊಂಡ್ ಬಂದಿದ್ದೆ. ತುಂಬಾ ರಾಮನ ಮೇಲಿನ ತುಂಬಾ ಅತಿಶಯವಾದ ಶ್ರದ್ಧೆ, ಪ್ರೀತಿ, ತುಂಬಾ ಶ್ರದ್ಧೆಯಿಂದ ಇದೊಂದು ರಾಮ ಸೇವೆ ಅಂತ ಹೇಳಿ ಒಪ್ಕೊಂಡು ಇವತ್ತು ನಮ್ಮ ಮುಂದೆ ಕಥಾವಾಚಕರಾಗಿ ಆಗಮಿಸಿದ್ದಾರೆ. ಶ್ರೀ ಸುರೇಶ್ BM ಅವರು ಮೂಲತಃ ತುಮಕೂರಿನ ಶಿರಾ ತಾಲೂಕಿನ ಬಾಲೇನಹಳ್ಳಿಯವರು. MSc B.Ed ಪದವೀಧರರು. ಅವರು ಅಲ್ಲಿ ತುಮಕೂರಿನಲ್ಲಿ ಅವರು ನೆಲೆಸಿದ್ರು. ಉದ್ಯೋಗಾರ್ಥವಾಗಿ ಕಾಡುಗೋಡಿಗೆ ಬಂದು ಇಲ್ಲಿ ನೆಲೆಸಿದ್ದಾರೆ. ಈಗ ಅವರ ಕರ್ಮಭೂಮಿ ಅಂದ್ರೆ ಸೇವಾ ಭೂಮಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾಡುಗೋಡಿ. ಅಲ್ಲಿ ಅವರು ಗಣಿತವನ್ನ ವಿದ್ಯಾರ್ಥಿಗಳಿಗೆಲ್ಲ ಕಲಿಸಿದವರು, ಗಣಿತ ಪ್ರಾಧ್ಯಾಪಕರು. ಅವರಿಗೆ 35 ವರ್ಷಗಳಿಗಿಂತ ಹೆಚ್ಚಿನ ಸೇವಾವಧಿ ದೊರೆತಿದೆ. 16,000 ವಿದ್ಯಾರ್ಥಿಗಳ ಸಂಪತ್ತನ್ನು ಹೊಂದಿದವರು ಅವರು. ಅವರ ವಿದ್ಯಾರ್ಥಿಗಳೆಲ್ಲ ಉನ್ನತ ಪದವಿಗಳಲ್ಲಿದ್ದಾರೆ ಈಗ. ಮತ್ತೆ ಅಷ್ಟೇ ಅಲ್ಲ, ಡಯೆಟ್ ಅಂತ ಅಂದ್ರೆ ಸರ್ಕಾರದಿಂದ ಮಾಡುವಂಥದ್ದು ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಅಂತ, ಅದರಲ್ಲಿ ಆ ತರಬೇತಿ ಕೇಂದ್ರದಲ್ಲಿ ಕೂಡ ಅವರು ರಿಸೋರ್ಸ್ ಪರ್ಸನ್ ಆಗಿ ಅವರಿಗಿಂತ ಕಿರಿಯ ಶಿಕ್ಷಕರಿಗೆ ತರಬೇತಿಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ನಿವೃತ್ತಿಯ ಅನಂತರ ಪ್ರಸ್ತುತ ಕಾಡುಗೋಡಿಯಲ್ಲಿ ನೆಲೆಸಿದ್ದಾರೆ. ನಿವೃತ್ತಿಯ ನಂತರವೂ ಕೂಡ ಸುಮ್ಮನೆ ಕುಳಿತಿಲ್ಲ. ಬ್ರಾಹ್ಮಣ ಮಿತ್ರ ಮಂಡಳಿ ಅನ್ನುವಂತಹ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಯಲ್ಲಿ ಅವರ ಮನೆ ಹತ್ರ ಇರುವಂತಹ ಆಡಮ್ಸ್ ಅಕಾಡೆಮಿಯಲ್ಲಿ ಕೂಡ ಅತಿಥಿ ಶಿಕ್ಷಕರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಯಲ್ಲಿ ಮನೆಯಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳನ್ನ ನಡೆಸ್ತಾ ಬಂದಿದ್ದಾರೆ ಉಚಿತವಾಗಿ. ಇವರದ್ದು 2 ಗಂಡು ಮಕ್ಕಳು, ಮೊಮ್ಮಕ್ಕಳ ತುಂಬು ಕುಟುಂಬ. ಮತ್ತೆ ತುಂಬಾ ಶ್ರದ್ಧಾಳುಗಳು, ದೈವಿ ಭಕ್ತರು. ರಾಮನ ಮೊನ್ನೆ ಹೋದಾಗ ತೋರಿಸಿದ್ರು, ರಾಮನ ಕಥೆಯನ್ನ, ನಾಟಕ ರೂಪದಲ್ಲಿರುವಂತಹ ಕಥೆಯನ್ನ ಪ್ರತಿದಿನ ಓದ್ತಾರಂತೆ ಅವರು. ಹೀಗೆ ದೈವಿ ಭಕ್ತರು, ಅಧ್ಯಯನಶೀಲರು ಕೂಡ ಹೌದು. ಮತ್ತೆ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತುಂಬಾ ಮುಂದಿರ್ತಾರೆ. ಚಟುವಟಿಕೆಯಿಂದ, ಆಸಕ್ತಿಯಿಂದ ತೊಡಗಿಸ್ಕೊಳ್ತಾರೆ ಯಾವಾಗಲೂ. ಹಾಗಾಗಿ ಅವರು ನಮ್ಗೆ ಇವತ್ತು ಬಂದಿದ್ದಾರೆ. ಅವರು ಇಷ್ಟು ವರ್ಷ ಪಾಠ ಮಾಡಿ ಪ್ರಾಧ್ಯಾಪಕರಾಗಿದ್ದು, ಅವರು ಮಾತಾಡ್ಲಿಕ್ಕೆ ಸ್ವಯಂ ಸಮರ್ಥರು. ಆದ್ರೂ ಬೇಕಾದಷ್ಟು ಅನುಭವ ಇದೆ. ಆದ್ರೂ ರಾಮನ ಸೇವೆ ಇದು ತಪ್ಪಾಗಬಾರ್ದು ಅಂತ ತುಂಬಾ ಮುತುವರ್ಜಿಯಿಂದ ತಯಾರಿ ಮಾಡ್ಕೊಳ್ತೀನಿ ಅಂತ ಹೇಳಿ ಬಂದಿದ್ದಾರೆ. ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಇಷ್ಟು ಸಣ್ಣ ಸಮಯದಲ್ಲಿ ನಾವು ಹೇಳಿದರೂ ಕೂಡ ಇವತ್ತಿನ ಸಭೆಗೆ ಬಂದಿದ್ದಕ್ಕೆ ವಿಶೇಷವಾದ ಧನ್ಯವಾದಗಳನ್ನ ಹಾಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಶ್ರೀ ಸುರೇಶ್ BM ಅವರಿಗೆ. ಅವರನ್ನ ಪರಿಚಯ ಮಾಡಿಕೊಟ್ಟು ಅವರನ್ನ ಸಜೆಸ್ಟ್ ಮಾಡಿದಂತಹ ಸೌಮ್ಯ ಅವರಿಗೂ ಕೂಡ ವಿಶೇಷ ಧನ್ಯವಾದಗಳು ಈ ಸಂದರ್ಭದಲ್ಲೇ. ಈಗ ಕಥೆಯನ್ನ ಕೇಳುವಂತಹ ಸಮಯ. ಸೌಮ್ಯ ಮೇಡಮ್, ಸ್ನೇಹ ಅವರು ಹಿಂದಿನ ಸಂಚಿಕೆಯನ್ನು ಚೆನ್ನಾಗಿ ವಿವರಿಸಿ ಒಂದು ವೇದಿಕೆ ಈಗಾಗಲೇ ನಮಗೆ ಅದರ ಕಥೆಯಲ್ಲಿದ್ದೀವಿ ನಾವೀಗ. ಹಾಗಾಗಿ ಮುಂದಿನ ಕಥೆಯನ್ನ ಕೇಳ್ತಾ ಹೋಗೋಣ. ಸುರೇಶ್ ಜಿ, ವೇದಿಕೆ ತಮಗೆ ಸ್ವಾಗತ. ಧನ್ಯವಾದಗಳು ಸರ್. ನಾನು ಪ್ರಾರಂಭ ಮಾಡ್ಬೋದಾ? ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುಂ ತ್ವಂಚ ಹನುಮಾನ್ ಸ್ಮರಣಾತ್ ಭವೇತ್. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ನಿಮಗೆ ತಿಳಿದ ಹಾಗೆ ರಿಟೈರ್ಡ್ ಹೈಸ್ಕೂಲ್ ಮಾಸ್ಟರು ನಾರಾಯಣ್ ಭಟ್ರು ಅವರು ನನ್ನ ಬಗ್ಗೆ ಪರಿಚಯವನ್ನು ಮಾಡಿಸಿದ್ದಾರೆ. ಈಗ ನಾನು ಈ ಸರ್ಗಗಳು 50, 51, 52 ಅರಣ್ಯಕಾಂಡದಲ್ಲಿ ವಿವರಣೆ ಕೊಡೋದಕ್ಕಿಂತ ಮುಂಚೆ ನಾನು ಈ ಅರಣ್ಯಕಾಂಡದ ಒಂದು ಮಹತ್ವವನ್ನ ಒಂದು 2 ನಿಮಿಷದಲ್ಲಿ ಹೇಳ್ಬಿಟ್ಟು ಆಮೇಲೆ ನನ್ನ ಸರ್ಗಗಳಿಗೆ ವಿವರಣೆಯನ್ನು ಕೊಡ್ತೀನಿ. ಸ್ನೇಹಿತರೆ, ಈ ಅರಣ್ಯಕಾಂಡ ಮೊದಲಿಗೆ ಬಾಲ್ಯಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಯುದ್ಧಕಾಂಡ, ಉತ್ತರಕಾಂಡ, ಸುಂದರಕಾಂಡ, ಈಗ ಅನೇಕ ಕಾಂಡಗಳಿದೆ. ಈ ಎಲ್ಲಾ ಕಾಂಡಗಳಲ್ಲೂ
ಅರಣ್ಯಕಾಂಡ ಬಹಳ ಪ್ರಾಶಸ್ತ್ಯ. ನಿಮ್ಗೆ ತಿಳಿದಿರುವ ಹಾಗೆ ಅಯೋಧ್ಯಾಕಾಂಡ ಒಂದು ರಾಮಾಯಣದ ಹೃದಯ ಇದ್ರೆ ನಮ್ಮ ಅರಣ್ಯಕಾಂಡ ಆ ರಾಮಾಯಣದ ಹೃದಯದ ಅಂತರಂಗ ಇದ್ದಾಗೆ. ಯಾಕೆ ಅಂತರಂಗ ಇದೆ ಅಂತ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ರಾಮಾಯಣದ ಬಹಳ ಉದ್ದೇಶ ರಾವಣನ ಸಾಯಿಸ್ತಕ್ಕಂಥದ್ದು. ರಾವಣ ದುಷ್ಟ ರಾವಣ, ಅವನನ್ನ ಸಾಯಿಸ್ಬಿಟ್ಟು ರಾಮಾಯಣ ಕ್ಲೋಸ್ ಆಗುತ್ತೆ. ಅವನು ಬಹಳ ರಾವಣ ಬ್ರಹ್ಮ, ಅವನು ಸಾಯಿಸೋದು ಭಾರಿ ಕಷ್ಟ. ಅವನ ಸಾವಿನ ಬೀಜಾಂಕುರ ಈ ಒಂದು ಅರಣ್ಯಕಾಂಡದಲ್ಲಿ ಇರುತ್ತೆ. ಯಾವಾಗ ಸೀತೆಯನ್ನ ತನ್ನ ಮುಡಿಯನ್ನ ಜಡೆಯನ್ನು ಎಳಿತಾನೋ ಅವನು ಸಾವು ಗ್ಯಾರಂಟಿ ಆಗುತ್ತೆ. ಎಲ್ಲರೂ ಸಂತೋಷ ಪಡ್ತಾರೆ, ಅಂತೂ ದುಷ್ಟ ರಾವಣ ಸಾಯ ಕಾಲ ಹತ್ರ ಬಂತು ಅಂತ. ಆ ರಾವಣನ ಸಾಯಿಸ್ತಕ್ಕಂಥ ಒಂದು ಬೀಜಾಂಕುರ ನಮ್ಮ ಅರಣ್ಯಕಾಂಡದಲ್ಲಿದೆ. ಇದು ಅರಣ್ಯಕಾಂಡದ ಮಹತ್ವ. ಇನ್ನೊಂದು ಹೇಳ್ಬೇಕು ಅಂದ್ರೆ, ಈ ಅರಣ್ಯಕಾಂಡ ಯಾಕೆ ಓದ್ಬೇಕು ಅಂತಂದ್ರೆ, ಯಾವ ಗ್ರಂಥಗಳಲ್ಲಿ ಬರೆದಿದ್ದಾರೆ ಅದನ್ನು ಕೇಳಿದ್ದುಂಟು ನಾನು. ಈ 7 ಕಾಂಡಗಳಲ್ಲಿ ಮನುಷ್ಯನಿಗೆ ಭಾರಿ ತೊಂದರೆ ಬಂದಾಗ, ತಡಕಕ್ಕಾಗದೇ ಇರೋಷ್ಟು ಕಷ್ಟ ಬಂದಾಗ ಅರಣ್ಯಕಾಂಡ ಓದ್ಬೇಕಂತೆ. ಯಾಕೆ ಹೇಳ್ತಾರೆ ಅಂತಂದ್ರೆ, ಈ ಅರಣ್ಯಕಾಂಡದಲ್ಲಿ ನನ್ನ ರಾಮ ಸೀತೆ ಬಹಳ ಕಷ್ಟಪಡ್ತಾರೆ, ಇನ್ನಿಲ್ದ ಕಷ್ಟಪಡ್ತಾರೆ, ಯಾವ ಶತ್ರುಗೂ ಬೇಡ ಅಷ್ಟು ಕಷ್ಟವನ್ನು ಅನುಭವಿಸ್ತಾರೆ. ಆಗ ನಾವು ಈ ಅರಣ್ಯಕಾಂಡ ಪುಸ್ತಕನ ಮುಂದೆ ಇಟ್ಕೊಂಡು, ರಾಮ ನೀನು ಅನೇಕ ಕಷ್ಟಗಳನ್ನು ಪಟ್ಟಿದೀಯ, ಅನೇಕ ಮಾನನಷ್ಟಗಳಾಗಿದೆ, ಸೀತೆಗೆ ಬಹಳ ತೊಂದರೆ ಆಗಿದೆ, ನೀವು ಮಹಾಮೈನವರು, ನೀವು ಪುರುಷೋತ್ತಮ, ನೀವು ಭಗವಂತ, ನಿಮಗೆ ಯಾವುದೇ ಕಷ್ಟ ಬಂದ್ರೂ ನೀವು ಅದನ್ನ ಸರಿ ಮಾಡ್ಕೊಂತೀರ, ಯಾಕಂದ್ರೆ ನೀವು ಪರಮಾತ್ಮ ಭಗವಂತ ನೀನು. ಆದ್ರೆ ನಾನು ಹುಲು ಮಾನವ, ನೀವು ಸೃಷ್ಟಿ ಮಾಡಿರ್ತಕ್ಕಂಥ ಬೊಂಬೆ ನಾನು ಈ ತಡ್ಕೊಳಕ್ ಆಗ್ತಿಲ್ಲ, ನನಗೆ ಕಷ್ಟ ಬಂದಿದೆ, ನನ್ನ ಕರ್ಮದಿಂದಲೋ ನನ್ನ ಪುಣ್ಯದಿಂದ ನನ್ನ ಹಿಂದಿನ ಕರ್ಮದಿಂದಲೋ ನನಗೆ ಕಷ್ಟ ಬಂದಿದೆ, ಈ ಕಷ್ಟವನ್ನ ನಾನು ತಡ್ಕೊಳಕ್ ಆಗ್ತಿಲ್ಲ. ನಾನು ನೀನು ಕಷ್ಟಪಟ್ಟಿರ್ತಕ್ಕಂಥ ಅರಣ್ಯಕಾಂಡವನ್ನ ಬಹಳ ಶ್ರದ್ಧಾಭಕ್ತಿಯಿಂದ ನಾನು ಕೇಳ್ತೀನಿ, ಇಲ್ಲ ವಾಚಿಸ್ತೀನಿ, ಇಲ್ಲ ಕೇಳ್ತೀನಿ, ದಯವಿಟ್ಟು ಈ ಕಷ್ಟವನ್ನು ತಡ್ಕೊಳಕ್ ಆಗ್ತಾ ಇಲ್ಲ, ನನಗೆ ಈ ಕಷ್ಟವನ್ನು ನಿವಾರಣೆ ಮಾಡು ತಂದೆ ಅಂತ ಹೇಳ್ಬಿಟ್ಟು ಭಕ್ತಿಯಿಂದ ಅರಣ್ಯಕಾಂಡವನ್ನು ಓದಿರೆ ಆ ಗ್ಯಾರಂಟಿ ಆಗಿ ರಾಮ ಆ ಕಷ್ಟವನ್ನ ಬಗೆಹರಿಸ್ತಾನೆ ಅಂತಕ್ಕಂಥದ್ದು ಒಂದು ವಿಷಯ. ಅದಕ್ಕೋಸ್ಕರವಾಗಿ ನಾವು ಈ ಅರಣ್ಯಕಾಂಡದಲ್ಲಿ ಇದ್ದೀವಿ. ಈ ಅರಣ್ಯಕಾಂಡವನ್ನು ನಾವು ವಾಚಿಸೋಣ. ಮತ್ತು ನೀವೆಲ್ಲ ಕೇಳಿ. ನಾನು ಇದನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು 1-2 ನಿಮಿಷ ಹಿಂದಕ್ಕೆ ಹೋಗ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ 48-49ನೇ ಸರ್ಗಗಳು ಏನ್ ಹೇಳುತ್ತೆ ಅಂತಂದ್ರೆ, ರಾವಣ ತನ್ನ ಮಾರುವೇಷದಲ್ಲಿ ಸೀತೆಯನ್ನ ಹತ್ರ ಹೋಗ್ತಾನೆ. ಅವನು ಭವತಿ ಭಿಕ್ಷಾಂದಿ ಅಂತ ಕೇಳ್ಬಿಟ್ಟು ಆ ಸೀತೆಯನ್ನ ಹೊರಗಡೆ ಬಾ, ಲಕ್ಷ್ಮಣ ರೇಖೆ ದಾಟ್ ಬಾ ಅಂತ ಹೇಳ್ತಾನೆ. ನಾನು ಬರಲ್ಲ ಅಂತ ಹೇಳ್ತಾಳೆ. ಎಲ್ಲ ಬರ್ಲೇಬೇಕು ಅಂದ್ಬಿಟ್ಟು ಏನೇನೋ ಆಸೆಗಳನ್ನು ತೋರಿಸ್ತಾನೆ. ಕಡೆಗೆ ಅವಳು ಬಹಳ ವಿಶೇಷವಾಗಿ ಅವನು ಕೇಳ್ಕೊಂಡಾಗ ಲಕ್ಷ್ಮಣ ರೇಖೆನ ದಾಟ್ಬಿಡ್ತಾನೆ. ದಾಟಿದ ತಕ್ಷಣ ತನ್ನ ನಿಜ ರೂಪವನ್ನು ತೋರಿಸ್ತಾನೆ. ಆಗ ಗೊತ್ತಾಗುತ್ತೆ ಇವನು ರಾವಣ ಅಂತ. ಅವಳ ಎತ್ಕೊಂಡ್ಬಿಟ್ಟು ಸುವರ್ಣ ರಥ ಪುಷ್ಯಕ ವಿಮಾನದಲ್ಲಿ ಎತ್ಕೊಂಡು ಹೋಗ್ತಾನೆ. ಈಗ ಗೊತ್ತಾಗುತ್ತೆ ಸೀತೆಗೆ, ನಾನು ಎಡವಟ್ಟಾಯ್ತು, ನಂದು ಮೋಸ ಹೋದೆ. ಲಕ್ಷ್ಮಣ ಎಷ್ಟು ಒಳ್ಳೆಯವನು, ಬೈದ, ಅವನ್ ಮಾತು ಕೇಳ್ಬೇಕಾಯ್ತು. ನಾನು ಅವನು ಚೆನ್ನಾಗಿ ಬೈದ್ಬಿಟ್ಟು, ನೀನು ಹೋಗು ಬೇಗ ರಾಮನ್ ಕರ್ಕೊಂಬ ಅಂತ ಹೇಳ್ಬಿಟ್ಟು ನಾನು ಮಾರೀಚ ಮೋಸ ಮಾಡಿದ್ದಕ್ಕೆ ಕಳಿಸ್ಬಿಟ್ಟೆ. ಅದಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ. ಅವಾಗ ಅಲ್ಲಿರ್ತಕ್ಕಂಥ ವನದೇವತೆಗಳಿರ್ತಾರೆ, ಗೋದಾವರಿ ನದಿ ಇರುತ್ತೆ, ವನ ಮೃಗಗಳಿರುತ್ತೆ, ಪಶು ಪಕ್ಷಿ ಪ್ರಾಣಿಗಳಿರುತ್ತೆ. ಎಲ್ಲವರನ್ನು ಕೇಳ್ತಾಳೆ, ಓ ಗೋದಾವರಿ ನದಿಯೇ, ಓ ವನ ಮೃಗಗಳೇ, ವನದೇವತೆಗಳೇ, ನಾನು ಕಷ್ಟದಲ್ಲಿದ್ದೀನಿ, ರಾವಣ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ, ದಯವಿಟ್ಟು ನನ್ನನ್ನು ಕಾಪಾಡಿ, ರಾಮನನ್ನ ಬರ ಹೇಳಿ ನನ್ನ ಈ ಒಂದು ಕಷ್ಟದಿಂದ ಪಾರು ಮಾಡಿ, ನಾನು ಬಹಳ ತೊಂದರೆ ಸಿಗಾಕೊಂಡ್ಬಿಟ್ಟಿದ್ದೀನಿ, ದುಷ್ಟ ರಾವಣ ನನ್ನ ಕರ್ಕೊಂಡು ಹೋಗ್ತಾ ಇದ್ದೇನೆ, ವನದೇವತೆಗಳೇ ಅಂತ ಬಹಳ ಹಚ್ಚಿಕೊಂಡು ಆಕ್ರಂದನ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಆಕ್ರಂದನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅದು ಅಯೋಧ್ಯದಲ್ಲಿ ಒಂದು ದಂಡಕಾರಣ್ಯ, ದೊಡ್ಡ ಕಾಡು. ಇನ್ನು ಅಯೋಧ್ಯೆಯಲ್ಲೇ ಇದ್ದಾನೆ ರಾವಣ, ಎತ್ಕೊಂಡು ಹೋಗ್ತಾ ಇದ್ದಾನೆ. ಈ ಆಕ್ರಂದನ, ಈ ಒಂದು ಅಳುವಿಕೆ ಈ ಜಟಾಯುಗೆ ಗೊತ್ತಾಗುತ್ತೆ. ಜಟಾಯು ಪಕ್ಷಿರಾಜ, ಗೃದ್ಧರಾಜ, ಅವನು ಮಲಿಕೊಂಡ್ಬಿಟ್ಟಿರ್ತಾನೆ. ಇವಳು ಯಾವಾಗ ಅರ್ಚನನ್ನ ಜೋರ ಕೇಳಿಸುತ್ತೋ ಎದ್ಬಿಡ್ತಾನೆ. ಎದ್ಬಿಟ್ಟು ನೋಡ್ತಾನೆ, ಏನೋ ಅನಾಹುತ ಆಗಿದೆ ಅಂತ. ಇಲ್ಲ, ರಾವಣ ಬರ್ತಾ ಇರ್ತಾನೆ ಪುಷ್ಯಕ ವಿಮಾನದಲ್ಲಿ, ಅದೇ ತನ್ನ ಸುವರ್ಣ ರಥದಲ್ಲಿ ಸೀತೆಯನ್ನು ಕರ್ಕೊಂಡು. ಗೊತ್ತಾಗ್ಬಿಡುತ್ತೆ ಸೀತೆಯನ್ನ ಇವನು ರಾವಣ ಅಪಹರಿಸ್ಕೊಂಡಿದ್ದಾನೆ ಅಂತ. ಈ ಸರ್ಗದಲ್ಲಿ ನಾವು ಈ ಜಟಾಯು ಮತ್ತು ಈ ರಾವಣನ ಮಧ್ಯೆ ವಾಗ್ವಾದಗಳಾಗುತ್ತೆ. ಬುದ್ಧಿ ಹೇಳ್ತಾನೆ. ಮೊದ್ಲಿಗೆ ಯುದ್ಧಕ್ಕಿಂತ ಮುಂಚೆ ಜಟಾಯು ಬುದ್ಧಿ ಹೇಳ್ತಾನೆ. ಯಾರಿಗೆ? ರಾವಣನಿಗೆ. ರಾವಣ ನೀನ್ ಮಾಡ್ತಿರೋ ತಪ್ಪು ಅಂತ.
ಏನೇನು ಡಿಸ್ಕಷನ್ ಆಗುತ್ತೆ, ಏನೇನು ಬುದ್ಧಿ ಮಾತನ್ನು ಹೇಳ್ತಾನೆ, ಕನ್ವಿನ್ಸ್ ಮಾಡ್ತಾನೆ, ದಯವಿಟ್ಟು ಸೀತೆಯನ್ನು ಬಿಟ್ಬಿಡು ಪರಮಾತ್ಮ, ನೀನು ರಾವಣ ನೀನು ಒಳ್ಳೆಯವನು, ದಯವಿಟ್ಟು ಬಿಟ್ಬಿಡು ಅಂತ ಬುದ್ಧಿ ಮಾತು ಹೇಳ್ತಾನೆ. ಏನೇನು ಬುದ್ಧಿ ಮಾತು ಹೇಳ್ತಾನೆ, ಏನೇನು ವಾದ ವಿವಾದಗಳಾಗುತ್ತೆ ಅಂತ ಅನ್ನೋದು ಈ ಸರ್ಗದ ಒಂದು ವಿವರಣೆ. ಮೊದಲಿಗೆ ಎಲೈ ರಾಕ್ಷಸೇಂದ್ರ, ನೀನು ಮಾಡ್ತಿರುವ ಕೆಲಸ ಆದರೂ ಏನು, ಇದು ನ್ಯಾಯಸಮ್ಮತವೇ, ಧರ್ಮವಲ್ಲ. ನೀನು ಸನಾತನ ಧರ್ಮವನ್ನ ಕಾಪಾಡ್ತಕ್ಕಂಥವನು, ನಿನ್ನ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರ ಮಾನರಕ್ಷಣೆ ಮಾಡ್ತಕ್ಕಂಥವನು, ಯಾರೇ ಬಡವರಾಗ್ಲಿ ದೀನದಲಿತರಾಗ್ಲಿ ಅವ್ರ ಕಷ್ಟ ಬಂದಾಗ ಸಹಾಯ ಮಾಡ್ತಕ್ಕಂಥವನು, ನೀನು ಮಹಾರಾಜ. ನೀನೇ ಈ ಕೆಟ್ಟ ಕೆಲಸ ಮಾಡಿದ್ರೆ, ಬೇರೆ ಸ್ತ್ರೀಯನ್ನ ಅಪಹರಿಸ್ಕೊಂಡು ಹೋದ್ರೆ ನ್ಯಾಯ ಎಲ್ಲಿ ಬಂತು, ಧರ್ಮ ಎಲ್ಲಿ ಬಂತು, ನಿನಗೆ ಎಲ್ಲಿ ಶ್ರೇಯಸ್ಸಾಗುತ್ತೆ. ಆಮೇಲೆ ನೀನು ಪ್ರಜಾಪರಿಪಾಲಕ. ಈಗ ನೀನು ಒಂದು ಪಕ್ಷ ಸೀತೆಯನ್ನು ಕರ್ಕೊಂಡು ಹೋಗ್ಲೇಬೇಕು ಅಂತ ಹುಚ್ಚಿದ್ರೆ, ಆಸೆ ಇದ್ರೆ, ನೀನು ವೀರ ತಾನೆ, ನೀನು ರಾವಣ ಬ್ರಹ್ಮ ತಾನೆ, ನೀನು ವೀರ ತಾನೆ. ನೀನು ರಾಮನನ್ನ ಹತ್ರ ಬಂದಾಗ ಯುದ್ಧ ಮಾಡು, ನೀನು ಶೂರತ್ವವನ್ನು ತೋರಿಸು. ಯಾವುದೇ ಒಂದು ವೀರ ತನ್ನ ಶಕ್ತಿಯನ್ನು ಪ್ರದರ್ಶಿಸಿ ಹಿಂದೆ ಮಹಾರಾಜರುಗಳೆಲ್ಲ ಚೆನ್ನಾಗಿ ಸಾಮಂತರಾಜನ ಬಡ್ದು ಅವ್ರ ಹೆಂಡತಿನ ಕರ್ಕೊಂಬರೋದು. ಆ ರೀತಿ ನಿನಗೆ ಅವಳನ್ನ ಅನ್ವಯಿಸ್ಬೇಕು, ಅವಳನ್ನ ಪಡಿಬೇಕು ಅನ್ನೋ ಒಂದು ಸಂಕಲ್ಪ ಇದ್ರೆ ಆ ರಾಮನ್ನ ಎದುರಿಸು. ರಾಮನ ಎದುರಿಸಿ ನೀನು ಏನ್ ಬೇಕಾದ್ರೂ ಮಾಡ್ಕೊ. ನೀನು ರಾಮ ಬಹಳ ದೂರದಲ್ಲಿದ್ದಾನೆ, ಅವ್ರು ಎಲ್ಲೋ ಹೋಗಿದ್ದಾಗ ನೀನು ಈ ತರ ಮೋಸದಿಂದ ಕರ್ಕೊಂಬರ್ತೀಯಲ್ಲ, ಇದು ನ್ಯಾಯವೇ? ಮೇಲಾಗಿ ರಾಮ ನೀನು ಏನ್ ಮಾಡಿದಾನಪ್ಪ? ರಾಮನೇ ಆಗ್ಲಿ, ದಶರಥನೇ ಆಗ್ಲಿ, ಲಕ್ಷ್ಮಣನೇ ಆಗ್ಲಿ, ಏನ್ ಮಾಡಿದ ನಿನಗೆ? ಅವ್ರು ಯಾವ ತಪ್ಪು ಮಾಡಿಲ್ಲ, ನಿನಗೆ ಯಾವ ತೊಂದ್ರೆನೂ ಕೊಟ್ಟಿಲ್ಲ. ನಿನ್ನ ರಾಜ್ಯಕ್ಕೆ ಆಗ್ಲಿ ನಿನಗೆ ಆಗ್ಲಿ ಯಾವ ತೊಂದ್ರೆನೂ ಕೊಟ್ಟಿಲ್ಲ. ಇಷ್ಟಾಗಿ ನೀನು ಸುಮ್ನೆ ಅವ್ರ ಮೇಲೆ ಈ ತರ ಪರಸ್ತ್ರೀಯನ್ನು ಕರ್ಕೊಂಬಂದ್ಬಿಟ್ರೆ ರಾಮ ಸುಮ್ನೆ ಬಿಡ್ತಾನ? ರಾಮ ಯಾರು? ಪುರುಷೋತ್ತಮ. ರಾಮ ಯಾರು? ಸತ್ಯಸಂಧ, ಧರ್ಮಿಷ್ಠ, ಪರಾಕ್ರಮಿ, ವೀರ, ಧೀರ. ಅವನೇನಾದ್ರೂ ಗೊತ್ತಾದೆ ನೀನ್ ಗ್ಯಾರಂಟಿ ಸಾಯೋದು ಗ್ಯಾರಂಟಿ. ಆಮೇಲೆ ನೀನೇನ್ ಮಾಡ್ತಾ ಇದೀಯ ರಾವಣ? ನೀನು ಸೀತೆ ಅಂತಕ್ಕಂಥವಳು ಬೆಂಕಿ ಇದ್ದಾಗೆ, ಆ ಬೆಂಕಿಯ ಉಂಡನ ನಿನ್ನ ಮಡಿಲಲ್ಲಿ ಇಟ್ಕೊಂಡು ಹೋಗ್ತಾ ಇದೀಯ. ನೀನ್ ಗ್ಯಾರಂಟಿ ಸುಟ್ಟೋಗ್ತೀಯ, ಅವಳು ಬೆಂಕಿಯ ಮಡಿಲಲ್ಲಿ ಇಟ್ಕೊಂಡು ಹೋಗ್ತಾ ಇದೀಯ, ನಾನು ಹೇಳ್ಬಲ್ಲೆ. ಆಮೇಲೆ ಇನ್ನೊಂದೇನ್ ಮಾಡ್ತಿದ್ದೆ ಗೊತ್ತಾ ರಾವಣ? ನೀನು ಆ ಒಂದು ಮೃತ್ಯು ದೇವತೆ ಅವಳು, ಆ ಮೃತ್ಯು ಪಾಶವನ್ನ ನೀನ್ ಕೊರಳದೆ ಸುತ್ಕೊಂಡು ಹೋಗ್ತಾ ಇದೀಯ. ನೋಡ್ತಾ ಇರು, ನೀನು ರಾಮ ಬಂದೇ ಬರ್ತಾನೆ, ಆ ಸೀತೆಯ ಮುಖಾಂತರ ನಿನ್ನ ಸಾಯಿಸ್ತಾನೆ, ಅವಳೇ ನಿನಗೆ ಪಾಶ ಆಗ್ತಾಳೆ. ಆದ್ರಿಂದ ನೋಡು, ಇದನ್ನ ಯೋಚನೆ ಮಾಡು. ಇದು ಧರ್ಮವಲ್ಲ, ಇದು ಅಧರ್ಮ. ಮತ್ತೆ ನಿನ್ನಲ್ಲಿ ಶಕ್ತಿ ಇದೆ, ನಿನ್ನಲ್ಲಿ ಆಯುಧಗಳಿದೆ, ನಿನ್ನಲ್ಲಿ ಬಿಲ್ಲು ಬಾಣಗಳಿದೆ, ನಿನ್ನಲ್ಲಿ ಕವಚ ಇದೆ, ನಿನ್ನಲ್ಲಿ ಶಕ್ತಿ ಇದೆ, ನೀನು ಶಿವಭಕ್ತ, ಒಪ್ಕೊಂತೀನಿ. ಆದ್ರೆ ನಾನು ಪಕ್ಷಿರಾಜ, ನಾನು ರಾಮಭಕ್ತ, ದಶರಥನ ಒಪ್ತಿಂದನು, ರಾಮನ ನಿಷ್ಠೆಯನ್ನ ತೋರಿಸ್ತಕ್ಕಂಥವನು, ಸ್ವಾಮಿ ನಿಷ್ಠೆ. ನಾನು ಈಗಲೂ ನನ್ನ ಕೊಕ್ಕಲ್ಲಿ ಬಹಳ ಶಕ್ತಿ ಇದೆ, ತೀಕ್ಷ್ಣವಾದಂತ ಕೊಕ್ಕುಗಳು, ನನ್ನ ರೆಕ್ಕೆಗಳಿಗೂ ಇನ್ನೂ ಬಲ ಕಡಿಮೆ ಆಗಿಲ್ಲ. ನಾನು 60,000 ವರ್ಷಗಳಿಂದ ನಾನು ಪಕ್ಷಿ ಸಾಮ್ರಾಜ್ಯವನ್ನು ಆಳ್ತಾ ಇದ್ದೀನಿ. ನಾನು ನನ್ನ ತಾತ ಮುತ್ತಾತಂದರು ಏನ್ ಪರಂಪರೆ ಮಾಡಿದರೆ ಧರ್ಮವಾಗಿ, ಆ ಧರ್ಮವನ್ನ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಿದ್ದೀನಿ, ಮುಂದುವರಿಸ್ಕೊಂಡು ನಾನು ಆ ಧರ್ಮ ಶಾಸ್ತ್ರದ ಪ್ರಕಾರ ನನ್ನ ಪಕ್ಷಿ ಕುಲವನ್ನು ಸಂರಕ್ಷಿಸ್ಕೊಂಡು ಬರ್ತಿದ್ದೀನಿ. ಈ ತರ ಹೇಸಿಗೆ ಕೆಲಸ ನಾನು ಎಂದೂ ಮಾಡಿಲ್ಲ. ಆದ್ರೆ ರಾಮನ ಶಕ್ತಿ ನನ್ನಲ್ಲಿದೆ. ರಾಮ ಪರಮಾತ್ಮ. ಈ ರಾಮ ಮತ್ತು ದಶರಥ ಮತ್ತು ಲಕ್ಷ್ಮಣರಿಗೆ ನೀನು ಸೀತೆಯನ್ನ ರಕ್ಷಿಸೋದ್ರಿಂದ ನಾನು ಸಣ್ಣ ಸೇವೆ ಮಾಡ್ತೀನಿ, ತಿಳ್ಕೊಂಬಿಡು. ಬಾ ಯುದ್ಧಕ್ಕೆ, ನನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನು ತೋರಿಸ್ತೀನಿ, ನೀನು ನಿನ್ನ ಶಕ್ತಿಯನ್ನು ತೋರಿಸು. ನನ್ನ ಪ್ರಾಣ ಇರೋವರೆಗೂ ಒಂದು ಹೆಜ್ಜೆ ಮುಂದಕ್ಕೆ ಬಿಡೋದಕ್ಕೆ ಬಿಡಲ್ಲ, ಒಂದು ಹೆಜ್ಜೆ ಮುಂದಕ್ಕೆ ಇಡಕ್ಕೆ ಬಿಡೋದಿಲ್ಲ. ಮಾಡೋಣ ಬಾ, ಇಲ್ಲ ಸಹಿತೆಯನ್ನ ಬಿಟ್ಟು ಹೋಗು, ಇಲ್ಲ ಯುದ್ಧ ಮಾಡು. ನನ್ನ ಪ್ರಾಣ ಇರೋವರೆಗೂ ಅವಳನ್ನಂತೂ ಬಿಡಲ್ಲ, ನನ್ನ ಪ್ರಾಣ ಕಳೆದ್ಬಿಟ್ಟು ಬೇಕಾದ್ರೆ ಹೋಗು, ನಾನಂತೂ ನೀನು ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾನೆ. ಈ ರಾವಣ ಮೊದಲೇ ಹೇಳಿ ಇವ್ರ ಮಾತು ಕೇಳೋದೇ ಇಲ್ಲ. ನೀನ್ ಯಾವ ಜುಜುಬಿ, ನೀನ್ ಯಾವ ಸಾಧಾರಣದಂತ ಪಕ್ಷಿ, ನಿನಗೆ ನಾನು ಹೆದರ್ಕಂತೀನ? ಯಾರ್ಯಾರಿಗೂ ಹೆದರ್ಕೊಂಡಿಲ್ಲ, ನಾನು ನಿನಗೆ ಹೆದರ್ಕಂತೀನ? ನಾನು ಯುದ್ಧ ಮಾಡಕ್ ರೆಡಿ, ಬಾಯಿಲಿ ಅಂತ ಅಂದ್ಬಿಟ್ಟು ಯುದ್ಧಕ್ಕೆ ಕರೆದೇ ಬಿಡ್ತಾನೆ. ಸೊ ಈ ಮೊದಲನೇ ಸರ್ಗದಲ್ಲಿ ಬುದ್ಧಿ ಮಾತು ಹೇಳ್ತಾನೆ, ಧರ್ಮ ಅಂದ್ರೇನು, ನಿಷ್ಠೆ ಅಂದ್ರೇನು, ದಯೆ ಅಂದ್ರೇನು, ರಾಜ ಪರಂಪರೆ ಅಂದ್ರೇನು, ರಾಜಧರ್ಮ ಏನು, ಎಲ್ಲವನ್ನೂ ಹೇಳ್ತಾನೆ. ವ್ಯಾಖ್ಯಾನವಾಗಿ ಮಾಡ್ತಿರೋ ತಪ್ಪಪ್ಪ, ಮಾಡಬಾರ್ದು, ಯಾವ ಶನಿಕಾಟ ನಿನಗೆ, ಯಾಕೆ ಈ ಗ್ರಾಚಾರ ಆಯ್ತು ನಿನಗೆ, ಬೇಡ 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 ಅಂತ ನಮಸ್ಕಾರ ಮಾಡಿ ಹೇಳ್ತಾನೆ, ಒಳ್ಳೆ ಮಾತಿನಲ್ಲಿ ಹೇಳ್ತಾನೆ. ಇವನು ಏನು ಮಾಡ್ರು ಕೇಳೋದಿಲ್ಲ. ಕಡೆಗೆ ಯುದ್ಧಕ್ಕೆ ರೆಡಿ ಆಗ್ತಾರೆ, ಬಾ ಯುದ್ಧ ಮಾಡೋಣ ಅಂತ.
ಯುದ್ಧಗಳು ಶುರುವಾಗುತ್ತೆ. ಇದು ನನ್ನ 51ನೇ ಸರ್ಗ. ಯುದ್ಧ ಶುರುವಾಗೇ ಬಿಡುತ್ತೆ. ಫೇಸ್ ಮಾಡಕ್ ರೆಡಿ, ಜಟಾಯು ಫೇಸ್ ಮಾಡಕ್ ರೆಡಿ. ಇವನು ರಾವಣನು ಬಹಳ ಜೋರು, ಇವನು ಬಹಳ ಜೋರು. ಆಕಾಶದ 2 ಭಯಂಕರ ಮೋಡಗಳು ಒಂದಕ್ಕೊಂದು ಅಪ್ಪಳಿಸುವಂತೆ ಅವರ ಯುದ್ಧ ಕಾಣಿಸ್ತಾ ಇರುತ್ತೆ. ಆಕಾಶದಲ್ಲಿ 2 ದೊಡ್ಡ ಕಾರ್ ಮೋಡಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಎಷ್ಟು ಆರ್ಭಟ ಆಗುತ್ತೋ ಅಷ್ಟು ಮೋಡಗಳ ರೀತಿ ಒಬ್ರ ಮೇಲೊಬ್ರು ಬೀಳ್ತಾ ಇದ್ದಾರೆ. ಈ ರೆಕ್ಕೆ ಇರುತ್ತೆ ನಮ್ಮ ಈ ಜಟಾಯುಗೆ. ರೆಕ್ಕೆಯನ್ನು ಹೊಂದಿರುವ 2 ಮಹಾಪರ್ವತದಂತೆ ಈ ನೋಡುಗರಿಗೆ ಕಾಣಿಸ್ತಾ ಇದೆಯಂತೆ. ಈ ಕಡೆ ಇವನು ಬಹಳ ಸ್ಟ್ರಾಂಗು, ಇವರು ಸ್ಟ್ರಾಂಗು. ಇವನು ರೆಕ್ಕೆಯನ್ನು ಬಡಿತಾನೆ, ಅವನು ತನ್ನ ಕವಚ ಇದು 10 ಬಾಹುಗಳನ್ನ ಬಡಿತಾನೆ. ಇಬ್ರು ಒಂಥರ ಮಹಾಪರ್ವತದಂತೆ ನೋಡುಗರಿಗೆ ಕಾಣಿಸ್ತಾ ಇದೆಯಂತೆ. ರಾವಣ ಅನೇಕ 3 ಬಾಣಗಳನ್ನ ಇಟ್ಟಿರ್ತಾನಂತೆ, ಘೋರಾಸ್ತ್ರಗಳು ರಾವಣನ ಹತ್ರ. ಒಂದು ನಾಲಿಕ, ನಾರಾಚ ಮತ್ತು ವಿಕರ್ಣಿ ಅಂತಕ್ಕಂಥ 3 ತೀಕ್ಷ್ಣವಾದ ಘೋರಾಸ್ತ್ರಗಳನ್ನ ಇಟ್ಟಿರ್ತಾನೆ. ಅದನ್ನ ಆ ಜಟಾಯು ಮೇಲೆ ಪ್ರಯೋಗ ಮಾಡಿಬಿಡ್ತಾನೆ. ಅವನು ಎದುರ್ಕೊಳ್ಳಲ್ಲ. ಜಟಾಯು ಅದನ್ನ ಆ ನೋವನ್ನು ತಡ್ಕೊಂಡು ಜಟಾಯು ತನ್ನ ಉಗುರುಗಳಿಂದ ರಾವಣನ ದೇಹವನ್ನ ಪರಚಿಬಿಡ್ತಾನಂತೆ. ರಾವಣನ ದೇಹವನ್ನ ಪರಚಿಬಿಡ್ತಾನೆ. ರಾವಣನಿಗೆ ಸಿಟ್ಟು ಬರುತ್ತೆ. ಆಮೇಲೆ ಏನ್ ಮಾಡ್ತಾನೆ ರಾವಣ, ನನ್ನನ್ನ ದೇವನ ಪರಿಸ್ಥಿತಿಯ ಅಂತ ಅಂದ್ಬಿಟ್ಟು ಕೂರಂಬು ಅಂತಕ್ಕಂಥ ಒಂದು ಮೊನಚಾದ ಬಾಣ ಇಟ್ಕೊಂಡಿರ್ತಾನೆ ರಾವಣ. ಅದು ಯಾಗಪ್ಪ ಅಂದ್ರೆ ಡ್ರಿಲ್ಲಿಂಗ್ ಮಿಷಿನ್. ಈ ಗೋಡೆಯನ್ನ ಡ್ರಿಲ್ಲಿಂಗ್ ಮಿಷಿನ್ ಮಾಡಿದ್ರೆ ತೂತ ಕೊಟ್ಕೊಂಡು ಹೋಗುತ್ತಲ್ಲ, ಆ ರೀತಿ ಇರ್ತಕ್ಕಂಥ ಬಾಣ ಅದು. ಆ ಕೂರಂಬು ಬಾಣವನ್ನ ಈ ಜಟಾಯುವಿನ ಪ್ರಯೋಗಿಸ್ಬಿಡ್ತಾನೆ. ಭಾರಿ ನೋವಾಗುತ್ತೆ, ರಕ್ತ ಬರ್ತಾ ಇರುತ್ತೆ. ಆದ್ರೆ ಆ ನೋವನ್ನು ತಡ್ಕೊಂತಾನೆ. ಆ ನೋವನ್ನು ತಡ್ಕೊಂಡ್ಬಿಟ್ಟು ಆ ಜಟಾಯು ಸೀತೆಯ ಕಣ್ಣೀರ ಹತ್ರ ಹೋಗ್ತಾರೆ. ಆ ಕಣ್ಣೀರ್ ನೋಡ್ಬಿಟ್ಟು, ಅಮ್ಮ ನನ್ಗೆ ಏನ್ ಹೆದರ್ಕೋಬೇಡ, ನನ್ಗೇನು ಆಗೋದಿಲ್ಲ, ಅವನು ಎಷ್ಟೇ ನೋವು ಕೊಡ್ಲಿ, ಅವನೆಷ್ಟೇ ಯುದ್ಧ ಮಾಡ್ಲಿ, ನಾನು ಫೇಸ್ ಮಾಡ್ತೀನಿ, ಹೆದರ್ಕೋಬೇಡಿ ಅಮ್ಮ, ನಾನು ಕಾಪಾಡ್ತೀನಿ ನಿಮ್ಮನ್ನ ಅಂತ ಅಂದ್ಬಿಟ್ಟು ಆ ಕೂರಂಬುಗಳ ಕೊರೆತವನ್ನ ಲೆಕ್ಕಿಸದೆ ರಾವಣ ಧನುಸ್ಸನ್ನು ಹೂಡಿದ್ದ ಬಾಣಗಳನ್ನ ಕಾಲಿನಿಂದ ಒದ್ದು ಬಿಡ್ತಾನೆ. ನೋಡಿ, ಅಷ್ಟು ನೋವು ತಡ್ಕೊಂಡು ಆ ಪಡಿತಕ್ಕಂತ ಒಂದು ಕೂರಂಬುವನ್ನ ಬಾಣವನ್ನ ಫೇಸ್ ಮಾಡಿ ರಾವಣವನ್ನ ಒದ್ದು ಬಿಡ್ತಾನೆ. ಹಾಗೇನಾಗುತ್ತೆ, ರಾವಣನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಸಾವಿರಾರು ಬಾಣಗಳನ್ನ ಹೂಡಿ ಜಟಾಯುವಿನ ಮೇಲೆ ಮಳೆಗೆರೆದು ಬಿಡ್ತಾನೆ. ಸಾವಿರಾರು ಬಾಣಗಳನ್ನ ಒಂದೇ ಸರಿ ಅವನ ಮೇಲೆ ಹಾಕ್ಬಿಡ್ತಾನೆ. ಆಗ ಆ ಜಟಾಯು ಸಾವಿರಾರು ಬಾಣಗಳ ಮಧ್ಯೆ ಒಂದು ಸಣ್ಣ ಪಕ್ಷಿಯಂತೆ, ಅಂದ್ರೆ ಗೂಡಿನಲ್ಲಿರುವ ಹಕ್ಕಿಯಂತೆ ಕಾಣ್ತಾನೆ. ಸುತ್ತಲೂ ಬಾಣಗಳು, ಮಧ್ಯೆ ಒಂದು ಸಣ್ಣ ಗುಬ್ಬಚ್ಚಿ ತರ, ಪಕ್ಷಿ ತರ ಕಾಣುತ್ತೆ. ಆದ್ರೂ ಎದುರ್ಕೊಳ್ಳಲ್ಲ. ಆದ್ರೂ ಆ ಜಟಾಯು ತನ್ನ ರೆಕ್ಕೆಗಳನ್ನ ಮೇಲೆ ಹಾರಿಸಿ ಶ್ರೀರಾಮ ಶ್ರೀರಾಮ ಅಂತ ಹೇಳ್ಬಿಟ್ಟು ತನ್ನ ರೆಕ್ಕೆಗಳನ್ನ ಆ ಸಾವಿರಾರು ಬಾಣಗಳನ್ನ ಚದುರಿಸಿ ಮೇಲೆ ಬಂದು ರಾವಣನ ರಥದಲ್ಲಿರುವ ಶ್ವೇತ ಚಕ್ರ, ಚಾಮರ ಇಂಥ ಮುಂತಾದ ರೆಕ್ಕೆಗಳನ್ನು ಮುಂತಾದ ಚಾಮರಗಳನ್ನ ರೆಕ್ಕೆಗಳಿಂದ ಹೊಡೆದು ಉರುಳಿಸ್ಬಿಡ್ತಾನೆ. ಅಷ್ಟು ನೋವಿದ್ರು ಸಹ. ಮತ್ತು ರಾವಣನ ಸಾರಥಿ ಇರ್ತಾನೆ. ಆ ಸಾರಥಿಯ ಶಿರಸನ್ನ ತನ್ನ ಕೊಕ್ಕಿಂದ ಕುಕ್ಕು ಬಿಡ್ತಾನೆ. ಕುಕ್ಬಿಟ್ಟು ಆ ರಾವಣ ಧನುಸ್ಸನ್ನು ಮುರಿದು ರಥವನ್ನ ಭಗ್ನಗೊಳಿಸಿ ಸಾರಥಿಯನ್ನು ಕೊಂದೇ ಬಿಡ್ತಾನೆ. ಆ ಯಾವಾಗ ರಥ ಭಗ್ನ ಆಗುತ್ತೆ, ಆ ಸುವರ್ಣ ರಥ ಎಲ್ಲ ಪೀಸ್ ಆಗ್ಬಿಡುತ್ತೆ. ಸಾರಥಿ ನಡೆಸ್ತಕ್ಕಂಥ ಸಾರಥಿ ಯಾವಾಗ ಫ್ಲಾಪ್ ಆಗ್ತಾನೆ, ಇಬ್ರು ಡೌನ್ ಬಿದ್ದು ಬಿಡ್ತಾರೆ. ಈ ಕಡೆ ರಾವಣ ತನ್ನ ಸೀತೆಯನ್ನ ಕಂಕುಳಲ್ಲಿ ಇಟ್ಕೊಂಡ್ಬಿಟ್ಟು ಬಿದ್ದೋಗ್ತಾನೆ. ಈ ಕಡೆ ಜಟಾಯು ಕೆಳಗಡೆ ಬಂದ್ಬಿಡ್ತಾರೆ. ಆವಾಗ ರಾವಣ ತನ್ನ ಸೊಂಟದಲ್ಲಿ ಸೀತೆಯನ್ನ ಹಿಡ್ಕೊಂಡು ಭೂಮಿಗೆ ಧುಮುಕ್ತಾನೆ. ಇವನು ನಮ್ಮ ಜಟಾಯುನು ಸಹ ಭೂಮಿಗೆ ಧುಮುಕ್ಬಿಡ್ತಾನೆ. ಆಮೇಲೆ ಇದನ್ನ ನೋಡ್ಬಿಟ್ಟು ಆ ವನದೇವತೆಗಳು, ಋಷಿಗಳು, ಬಲ ನೀನು ಸಾಧಾರಣ ವೃದ್ಧರಾಜ ಪಕ್ಷಿ ಅಂತ ರಾವಣ ಬ್ರಹ್ಮನನ್ನ ನೀನು ಫೇಸ್ ಮಾಡಿದೀಯಲ್ಲ, ನಿಜವಾಗ್ಲೂ ನಿನ್ನ ಧೈರ್ಯ ಮೆಚ್ಚಬೇಕಾದ್ದೆ, ಬಲ ಅಂತೆಲ್ಲ ಚಪ್ಪಾಳೆ ತಟ್ಬಿಡ್ತಾರೆ. ಆಗ ಅವನಿಗೆ ಒಂಥರ ಸ್ಫೂರ್ತಿ ಬರುತ್ತೆ. ನನ್ನ ಪ್ರಾಣ ಹೋದ ಚಿಂತೆ ಇಲ್ಲ, ನನ್ನ ಸೀತೆಯನ್ನು ಕಾಪಾಡಬೇಕು, ಅಷ್ಟೇ ಹುಚ್ಚು ಅವನಿಗೆ. ಈ ಸಂದರ್ಭದಲ್ಲಿ ಕೆಳಗಡೆ ಇಳಿದ ತಕ್ಷಣ ತುಂಬಾ ಆಯಾಸ ಆಗೋಗ್ಬಿಡುತ್ತೆ. ಜಟಾಯಿಗೆ ತುಂಬಾ ಆಯಾಸ ಆಗೋಗ್ಬಿಡುತ್ತೆ. ಯಾಕಂದ್ರೆ ಅವನು ಸಾರಥಿನ ಕೊಂದ, ಅವನ ಪರಿಚಿದ, ಎಲ್ಲ ಗುದ್ದ, ಆಮೇಲೆ ಸುವರ್ಣರತ್ವನ್ನ ಪೀಸ್ ಮಾಡ್ದ, ವಿಪರೀತ ಕಷ್ಟಪಟ್ಬಿಟ್ಟಿದ್ದಾನೆ. ಆ ಕೂರಂಬು ಅಂತಕ್ಕಂಥ ಒಂದು ಡ್ರಿಲ್ಲಿಂಗ್ ಮಿಷನ್ ಅವನು ಅದ್ರ ಕೊರತ ರಂಧ್ರಗಳು ಮಾಡಿಬಿಟ್ಟಿದೆ, ಯಾವುದನ್ನ ರೆಕ್ಕೆಗಳನ್ನ. ಈ ಎಲ್ಲಾ ಹೋರಾಟದಿಂದ ತುಂಬಾ ಸುಸ್ತಾಗ್ಬಿಟ್ಟು ಬೆವರು ಬರ್ತಿರುತ್ತೆ. ನುಡಿಕೊಂಡು ಅಲ್ಲಿ ಒಂದ್ ನಿಮಿಷ ನಿಂತ್ಕೊಂತಾನೆ. ಹಾಗೇನು ಮಾಡ್ತಾನೆ, ಈ ರಾವಣ ಇವನು ಬಿದ್ಬಿಡೋ ಫ್ಲಾಪ್ ಆದ, ಇವನು ಸುಸ್ತಾಗ್ಬಿಟ್ಟಿದ್ದಾನೆ, ಇವನ್ ಕತೆ ಅಷ್ಟೇನೆ ಅಂತ ಅಂದ್ಬಿಟ್ಟು ಆ ಕೆಳಗಡೆ ಬಂದಿರ್ತಕ್ಕಂಥ ರಾವಣ ಮತ್ತೆ ಸೀತೆ ಕಂಕ್ಳಲ್ಲಿ ಸಿಕ್ಕಿಸ್ಕೊಂಡು ಮತ್ತೆ ಆಕಾಶಕ್ಕೆ ಹಾರ್ಬಿಡ್ತಾನಂತೆ ರಾವಣ. ಆಗ ಏನಾಗುತ್ತೆ, ಇವನು ಆಯಾಸವನ್ನು ನಿಗ್ರಹಿಸಿ, ಪ್ರಾಣ ಹೋಗ್ತಿರುತ್ತೆ, ಆಯಾಸ ಆಗ್ತಿರುತ್ತೆ, ಆದ್ರೂ ಮೇಲಕ್ಕೆ ಹೋದ್ನಲ್ಲ, ಮತ್ತೆ ಇವನು ಜಟಾಯುಸ ಆಯಾಸವನ್ನು ಲೆಕ್ಕಿಸದೆ ಮೇಲಕ್ಕೆ ಹಾರ್ಬಿಟ್ಟು ರಾವಣನ ಚೆನ್ನಾಗಿ ತೆಗಳ್ತಾನಂತೆ. ಮೂರ್ಖ,
ನೀನು ಈ ಕುಕೃತ್ಯವನ್ನು ಮಾಡ್ತಿದೀಯಾ, ನೀನು ಒಬ್ಬನೇ ಸಾಯ್ತಾ ಇಲ್ಲ ರಾವಣ, ನೀನು ಒಬ್ಬ ಸತ್ರ ಪರವಾಗಿಲ್ಲ, ನಿನ್ನ ಹೆಂಡತಿ ಮಕ್ಕಳು, ನೀನು ಪ್ರಪಂಚ, ನೀನು ಶ್ರೀಲಂಕಾ ಎಲ್ಲಾ ನಿನ್ನ ಪ್ರಜೆಗಳನ್ನು ಒಟ್ಟಿಗೆ ಸಾಯಿಸ್ತಾ ಇದ್ದೀಯಾ. ಯೋಚನೆ ಮಾಡು, ಈಗ ಯೋಚನೆ ಮಾಡಿ, ಇನ್ನೊಂದ್ಸಲ ಬಿಟ್ಬಿಟ್ಟು ದಯವಿಟ್ಟು ಬಿಟ್ಬಿಡೋ, ಯಾಕೆ ಹೀಗೆ ಮಾಡ್ತೀಯಾ? ನನಗೂ ನಿನ್ನ ಹತ್ರ ಯುದ್ಧ ಮಾಡಕ್ಕೆ ಇಷ್ಟ ಇಲ್ಲ, ಬಟ್ ನಾನು ಸ್ವಾಮಿನಿಷ್ಠೆ, ನನ್ನ ಸೀತೆಯನ್ನು ನಾನು ಪಡ್ಕೊಳ್ಳೇಬೇಕು, ನನ್ನ ಸೀತೆಯನ್ನು ನಾನು ಕಾಪಾಡಲೇಬೇಕು, ನಾನು ರಾಮನ ನಾನು ಮುಖ ತೋರ್ಸಕ್ಕಾಗಲ್ಲ, ದಯವಿಟ್ಟು ಬಿಟ್ಬಿಡಪ್ಪ, ಲಾಸ್ಟ್ಗೆ ಹೇಳ್ತೀನಿ, ಯಾಕೆಂದ್ರೆ ಯುದ್ಧ ಮಾಡಕ್ ಆಗಲ್ಲ ಅಂತಲ್ಲ, ದಯವಿಟ್ಟು ಒಂದ್ಸಲಿ ರಿಕ್ವೆಸ್ಟ್ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆಗ ರಾಮ ಲಕ್ಷ್ಮಣರು ಮತ್ತೆ ರಾಮ ಲಕ್ಷ್ಮಣರು ಎಂದೂ ಕ್ಷಮಿಸಲ್ಲ, ನೀನು ಮಹಾಪಾಪಿ, ಅವ್ರ ಮೊದ್ಲೇ ಬಹಳ ಸತ್ಯವಂತ ಧೀರ ಕೆಣಕಿದೀಯ ಅಂತಂದ್ರೆ ರಾಮ ಸುಮ್ಮನೆ ಬಿಡ್ತಾನ? ಗ್ಯಾರಂಟಿ 100% 100% ನೀನು ಗ್ಯಾರಂಟಿ ಸಾಯ್ತೀಯ ಅಂತ ಅಂದ್ಬಿಟ್ಟು ಮಾಡ್ತಾನೆ. ಇವನು ಏನ್ ಮಾಡ್ತೀಯ, ಎಗರ್ಕೊಂಡು ಹೋಗ್ತಾ ಇರ್ತಾನೆ ರಾವಣ ಈ ಮಾತು ಕೇಳಿಸ್ಕೊಳ್ಳೋದೇ ಇಲ್ಲ, ಹೋಗಲಿ ಅಂತ. ಆಮೇಲೆ ಆಗ್ಬೋದು, ಹೌದಾ ನನ್ನ ಮಾತಿಗೆ ನೀನು ಇವಾಗ್ಲೂ ಬೆಲೆ ಕೊಡ್ತಿಲ್ವಾ, ತಗೋ ಸರ್ವನಾಶ ಆಗ್ತಿ ಅಂದ್ಬಿಟ್ಟು ರಾವಣನ ಬೆನ್ನನ್ನ ತನ್ನ ಹರಿತವಾದ ಉಗುರುಗಳಿಂದ ಪರ್ಚಿ ಬಿಡ್ತಾನೆ, ಎಲ್ಲ ರಕ್ತ ಬಂದ್ಬಿಡುತ್ತೆ. ರಾವಣನ ಬೆನ್ನನ್ನ ತನ್ನ ಕೊಕ್ಕಿಯಿಂದ ಕುಕ್ಕಿ ಉಗುರುಗಳಿಂದ ಫುಲ್ ಪರ್ಚಿಬಿಟ್ಟು ಎಲ್ಲ ಗಾಯಗಳು ರಕ್ತ ಬರೆಸ್ಬಿಡ್ತಾರೆ. ಇವಾಗ ಏನಾಗ್ಬಿಡುತ್ತೆ, ರಾವಣನ್ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಮೊದ್ಲೇ ಅವನು ರಾವಣ ಬ್ರಹ್ಮ, ಸಿಕ್ಕಾಪಟ್ಟೆ ಶಿವಭಕ್ತ, ಸಿಕ್ಕಾಪಟ್ಟೆ ಆಯುಧಗಳಿಟ್ಟಿದ್ದಾನೆ, ಅವನು ಬಾಹುಗಳು 16 ಬಾಹುಗಳು, ದಶಕಂಠ ಅವ್ನು ಕೇಳ್ಬೇಕಾ? ಇವನೇನ್ ಮಾಡ್ಬಿಡ್ತಾನೆ, ಸೀತೆಯನ್ನು ಕಂಕಳಲ್ಲಿ ಇಟ್ಕೊಂಡು ಆ ಬಲಗೈಯಿಂದ ಜಟಾಯು ತನ್ನ ಕೊಕ್ಕಿಂದ ರಾವಣ 10 ಎಡತೋಳುಗಳನ್ನ ಕಟ್ ಮಾಡ್ಬಿಡ್ತಾನೆ. ಕೊಕ್ಕಿಂದ 1 2 ಎಲ್ಲ 10 ಎಡತೋಳುಗಳನ್ನ ಫುಲ್ ಕಟ್ ಮಾಡ್ಬಿಡ್ತಾನೆ. ಹಾಗೇನಾಗುತ್ತೆ ಗ್ರಾಚಾರ, ಈ ರಾಮನಿಗೊಂದು ವರ ಇರುತ್ತೆ, ರಾವಣನಿಗೊಂದು ವರ ಇರುತ್ತೆ. ಆ 10 ಬಾಹುಗಳು ಒಂದು ಹುತ್ತದಿಂದ ವಿಷ ಟಕ್ಕನ್ ಬಂದ್ಬಿಟ್ಟು ಸೇರ್ಕೊಂಡ್ಬಿಡುತ್ತೆ. ಕಟ್ ಮಾಡ್ತಾನೆ, ಟಕ್ಕನ್ ಬಂದ 10 ಬಾಹುಗಳು ಬಂದು ಸೇರ್ಕೊಂಡ್ಬಿಡುತ್ತೆ. ಅವನ್ಗದು ವರ, ಅವನು ಶಕ್ತಿಶಾಲಿವಂತ. ಈಗೇನಾಗುತ್ತೆ, 10 ಬಾವು ಬಂದು ಮತ್ತೆ ಕೂತ್ಕೊಂಡ ತಕ್ಷಣನೇ ತನ್ನ ಮಾಯಾಜಾಲದಿಂದ ರಾವಣನಿಗೆ ಭಾರಿ ಕೋಪ ಬಂದ್ಬಿಡುತ್ತೆ. ನೀನು ಜಟಾಯು, ನೀನು ಆರ್ಡಿನರಿ, ನೀನು ಪಕ್ಷಿ, ನನ್ನ ಬಾಹುಗಳನ್ನ ಕಟ್ ಮಾಡ್ತೀಯ, ನೋಡ್ ನಂಗೆ ಮತ್ತೆ ಬಾಹು, ನನ್ನ ಸಾಮರ್ಥ್ಯ ಗೊತ್ತಾಯ್ತಾ ಈಗ ಅಂದ್ಬಿಟ್ಟು ಕೋಪೋದ್ರೇಕನಾಗಿ ಕ್ರೋಧದಿಂದ ತನ್ನ ಮುಷ್ಟಿಯನ್ನು ಹಿಡ್ಕೊಂಡು ಜಟಾಯನ 16 ಸಲ ಗುದ್ದು ಬಿಡ್ತಾನೆ. ಗುದ್ದುಬಿಟ್ಟು ಕಾಲಿಂದ ಜಾಡ್ಸ್ ಬದ್ದು ಬಿಡ್ತಾನೆ, ತೆಗೆದು ಬಿಡ್ತಾನೆ. ಪಾಯಿಂಟ್ ದೊಡ್ಡ ಖಡ್ಗ ತೆಗೆದು ಬಿಟ್ಟು ಆ ಜಟಾಬಿಟ್ಟು ಬುಡವನ್ನು ಕೆತ್ಬಿಡ್ತಾನೆ. ಕೆತ್ಬಿಟ್ಟು ಆ 2 ಕಾಲಿರುತ್ತೆ, ಜಟಾವಿಗೆ 2 ದೊಡ್ಡ ಕಾಲಿರುತ್ತಲ್ಲ, ಆ ಕಾಲ್ನ ಕಟ್ ಮಾಡ್ಬಿಡ್ತಾನೆ. ಬರೀ ಬಾಯಿ ಮುಖ ಇಷ್ಟು ಮಾತ್ರ ಉಳ್ಕೊಂಡಿದೆ, 2 ರೆಕ್ಕೆ ಇಲ್ಲ, 2 ಕಾಲಿಲ್ಲ, ದಪ್ಪನ್ನು ಬಿದ್ದು ಬಿಡ್ತಾನೆ. ಆಗ ಜಟಾಯು ನೆಲಕ್ಕೆ ದಪ್ಪೆಂದ ಬಿದ್ದು ಬಿಡ್ತಾನೆ. ಗಾಯಗೊಂಡ ಜಟಾಯು ಪ್ರಾಣ ಹೋಗುವ ಸ್ಥಿತಿನಲ್ಲಿ ರಕ್ತದ ಮುಡುವಿನಲ್ಲಿ ಒದ್ದಾಡ್ತಾ ಇರ್ತಾನೆ. ಆಗ ಸೀತೆ, ಅದು ಎಷ್ಟು ವಾಲ್ಮೀಕಿ ಮಹರ್ಷಿಗಳು ಎಷ್ಟು ಹೇಳ್ತಾರೆ ಅಂತಂದ್ರೆ, ಒಂದು ಕಾಡ್ಗಿಚ್ಚು ಉರಿದು ಶಾಂತವಾಗುತ್ತಲ್ಲ ಕೊನೆಯಲ್ಲಿ, ಆ ರೀತಿ ತನ್ನ ಪ್ರಜ್ವಲಮಾನವಾದಂತ ಬೆಂಕಿಯನ್ನ ಬೆಳಗಿಸಿ ಹೋರಾಟ ಮಾಡಿ ಸುಸ್ತಾಗಿ ತನ್ನ ಪ್ರಾಣ ಪಕ್ಷಿ ಆರೋಗ ಸ್ಥಿತಿನಲ್ಲೂ ರಕ್ತದ ಮುಡುವಿನಲ್ಲಿ ಒಂದು ಆಡ್ತಿರ್ತಾನೆ, ಹೊಳ್ತಾ ಇರ್ತಾನೆ, ಮೌನಲ್ಲೂ ನಗ್ತಾ ಇರ್ತಾನೆ. ನಾನು ಸೀತೆಯನ್ನು ರಕ್ಷಿಸ್ಬೇಕು, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ರಕ್ತದ ಮುಡುವಿನಲ್ಲಿ ಒದ್ದಾಡ್ತಾ ಇರ್ತಾನೆ. ಇದನ್ನ ನಮ್ಮ ವೈದೇಹಿ ಸೀತೆ ನೋಡ್ಬಿಟ್ಟು ದುಃಖಭರಿತಳಾಗಿ ಸೀತೆ, ಜಟಾಯು ನೀನೆಂಥ ಒಳ್ಳೆಯವನು, ನನಗೋಸ್ಕರ ನೀನು ಪ್ರಾಣ ಕೊಟ್ಟೆ, ಅವನು ನಿನ್ನ ರೆಕ್ಕೆಯನ್ನು ಕಟ್ ಮಾಡಾಗ ನನಗೆ ಕರಳು ಹಿಂಡ್ಬಿಡ್ತು, ನನ್ನಿಂದ ನಿನಗೆ ಇಷ್ಟೊಂದು ಕಷ್ಟ ಬಂತಲ್ಲಪ್ಪ, ಸರಿ ನಾನು ಕ್ಷಮಿಸ್ಬಿಡಪ್ಪ, ನೀನು ಒಳ್ಳೇದಾಗ್ಲಿ. ನೋಡು ರಾಮ ಬರ್ತಾನೆ, ರಾಮ ಬಂದಾಗ ಹೇಳು ರಾವಣ ಕರ್ಕೊಂಡೋದ ಅಂತ, ನಿನ್ಗೆ ಮುಕ್ತಿ ಸಿಗುತ್ತೆ, ಹೆದರ್ಕೋಬೇಡ ಅಂತಂದ್ಬಿಟ್ಟು ಕಣ್ಣೀರು ಸುರಿಸ್ತಾಳೆ. ಆಗ ಅವಾಗ ಕೂಗಾಡ್ತಾಳೆ, ಮತ್ತೆ ರಾಮನ್ ನೆನೆಸ್ಕೊಂತಾಳೆ, ರಾಮ ನಿನಗೆ ಇಷ್ಟೆಲ್ಲ ನಾವು ಕಷ್ಟಪಡ್ತಾ ಇದ್ದೀವಿ, ನಾನು ಜಟ ಇಷ್ಟೆಲ್ಲ ಕಷ್ಟಪಡ್ತಿದ್ದೀವಿ, ಆದರೂ ಸಹ ನೀನು ಈ ತರ ಮಾಡ್ತಾ ಇದೀಯಲ್ಲ, ಯಾವುದೇ ಒಂದು ಸುಖ ಆಗ್ಲಿ ಕಷ್ಟ ಆಗ್ಲಿ ಬಂದಾಗ ಶಕುನಗಳು ಏರ್ಪಡುತ್ತೆ ಗೊತ್ತಲ್ಲ, ಯಾವುದೋ ಒಂದು ಎಡಬಗೆ ಆರಿಸ್ತಕ್ಕಂಥದ್ದು, ಒಂದು ಏನೋ ಒಂದು ಹಕ್ಕಿಗಳು ಕೂಗ್ತಕ್ಕಂಥದ್ದು, ಏನೋ ಗೂಬೆ ಕೂಗ್ತಕ್ಕಂಥದ್ದು, ಏನೋ ಒಂದು ಶಕುನ ಆಗುತ್ತೆ. ನೀನು ಯಾವುದು ಆಗ್ತಲೇ ಇಲ್ವಾ, ಯಾಕೆ ಹೀಗೆ ಮಾಡ್ತಿದ್ಯಾ, ಬೇಗ ಬಾ,
ನೋಡಿ ಜಟಾಯುಲಿ ಪ್ರಾಣ ಕಳ್ಕೊಂತೀನಿ, ನನಗೆ ಅವಮಾನ ಆಗ್ತಿದೆ, ದಯವಿಟ್ಟು ಬೇಗ ರಾಮ ನಿನಗೆ ಕರುಣೆ ಬರ್ತಿಲ್ವಾ, ಬೇಗ ಬಂದು ನನ್ನ ಜಟಾಯುನ ರಕ್ಷಿಸು ಅಂತ ಅಂದ್ಬಿಟ್ಟು ಆ ರಾವಣನನ್ನ ಬಿಡಿಸ್ಕೊಂಡು ಗೋಳಾಡ್ತಾಳೆ. ಇದು ನನ್ನ ಮುಂದಿನ ಸರ್ಗ. ಇದು 52ನೇ ಸರ್ಗ, ಇದು ಕೊನೆಯ ಸರ್ಗ. ಈ ಸರ್ಗದಲ್ಲಿ ರಾವಣ ಅಳುತ್ತಿದ್ದ ಸೀತೆಯನ್ನ ಹಿಡಿದೆಳೆದು ಆಕಾಶ ಮಾರ್ಗಕ್ಕೆ ಮತ್ತೆ ತಗೊಂಡೋಗ್ತಕ್ಕಂಥದ್ದು ನನ್ನ 3ನೇ ಸರ್ಗ. ಆಗ ಅವಳಿಗೇನಾಗುತ್ತೆ, ಅಲ್ಲೇ ಜಟಾಯು ಹತ್ರ ಅಳ್ತಾ ಕೂತ್ಕೊಂತಾಳೆ. ಅವಳು ಮುಡಿತಿದ್ದ ಹೂಗಳು, ತೊಟ್ಟಿದ್ದ ಒಡವೆಗಳು ಅಸ್ತವ್ಯಸ್ತವಾಗುತ್ತೆ. ಆಗ ರಾವಣನು ಸೀತೆಯ ಮುಡಿಯನ್ನ ಎಳೆದು ಬಿಡ್ತಾನೆ, ಜಡೆಯನ್ನು ಎಳ್ಕೊಂಡ್ಬಿಡ್ತಾನೆ. ಎಳ್ಕೊಂಬಿಟ್ಟು ಮೇಲಕ್ಕೆ ಹೋಗ್ಬಿಡ್ತಾನೆ. ಯಾವಾಗ ಮುಡಿಯನ್ನು ಎಳಿತಾನೋ, ಯಾವಾಗ ಜಡೆಯನ್ನ ಜಾನಕಿಯ ಜಡೆಯನ್ನ ಮುಟ್ತಾನೋ, ಅವನ ಸಾವು ಗ್ಯಾರಂಟಿ ಆಗುತ್ತೆ. ಸೀತೆಯ ಮುಡಿಯನ್ನು ಮುಳಿದ ತಕ್ಷಣನೇ ರಾವಣನ ಆಯುಸ್ಸು ಪೂರ್ತಿ ಮುಗಿಯುತ್ತೆ. ತಕ್ಷಣನೇ ಜಗತ್ತೆಲ್ಲ ಏರ್ಪೇರಾಗ್ಬಿಡುತ್ತೆ, ಕಾರ್ಗತ್ತಲೆ ಮುಸುಕುತ್ತೆ, ಸೂರ್ಯ ಮಂಕಾಗ್ತಾನೆ. ಯಾಕಂದ್ರೆ ಜಾನಕಿ ಮಹಾಮಾತೆ, ಜಗನ್ಮಾತೆ, ಅವಳು ಜಡೆಯನ್ನೇ ಇವನು ಎಳೆದಾನೆ, ಅವನ ಮುಡಿಯನ್ನೇ ಎಳೆದಾನೆ ಅಂದ್ರೆ ರಾಮ ಏನಪ್ಪಾ ಇದು ಕತೆ ಅಂತ ಸೂರ್ಯನು ಮಂಕಾಗ್ಬಿಡ್ತಾನೆ. ಆಗ ಅಲ್ಲಿ ತಪಸ್ ಮಾಡ್ತಿರ್ತಾರಂತೆ ಮಹರ್ಷಿಗಳು. ಅವ್ರಿಗೆ ಬಹಳ ದುಃಖ ಆಗುತ್ತಂತೆ. ಜಾನಕಿ ಇಷ್ಟೊಂದು ಕಷ್ಟ ಪಡಬಾರ್ದಾಯ್ತು, ರಾಮನ ಹೆಂಡತಿ ಜಗನ್ಮಾತೆ, ಅವಳಿಗೆ ಯಾಕೆ ಇಷ್ಟು ಕಷ್ಟ ಬಂತು, ಇಷ್ಟೊಂದು ಅವಮಾನ ಆಯ್ತು, ಛೇ ಅಂತ ಅಂದ್ಬಿಟ್ಟು ನೋವು ಬರ್ತಾರಂತೆ. ಆಮೇಲೆ ಬಿಡು ಹೋಗ್ಲಿ, ಅವಳು ಜಡೆ ಮುಟ್ಟಿದ ಕೆಣಕಿದಾನೆ, ಗ್ಯಾರಂಟಿ ಸತ್ತೋಗ್ತಾನೆ ಅಂತ ಅಂದ್ಬಿಟ್ಟು ಸಂತೋಷನೂ ಆಗುತ್ತೆ. ರಾವಣನ ಅಂತ್ಯ ಬಂತು ಅಂದ್ಬಿಟ್ಟು ಸ್ವಲ್ಪ ಸಮಾಧಾನಗೊಳ್ತಾರೆ. ಈಗ ಅವನು ಸೀತೆನ ತನ್ನ ಕಂಕ್ಳಲ್ಲಿ ಇಟ್ಕೊಂಡು ಮೇಲಕ್ಕೆ ಹೋಗ್ತಲೇ ಇದ್ದಾನೆ. ಇವನು ಜಟಾಯುವನು ತೆವಳ್ತಾ ಇರ್ತಾನೆ, ಇನ್ನು ಪ್ರಾಣ ಹೋಗಿಲ್ಲ, ಜಟಾಯು ಪ್ರಾಣ ಹೋಗಿಲ್ಲ. ಅವನು ರಕ್ತದ ಮಡುವಿನಲ್ಲಿ ನೋವನ್ನು ತಿಂದ್ಕೊಂಡು ಒದ್ದಾಡ್ತಾ ಇದ್ದಾನೆ. ಇಲ್ಲಿ ಅವನು ಯಾವಾಗ ಮೇಲೆ ಕಾರಕ್ಕಾಗಲ್ವೋ ಇವನು ಸೀತೆಯನ್ನು ಕರ್ಕೊಂಡು ಮೇಲಕ್ಕೆ ಹೋಗ್ತಾ ಇದ್ದಾನೆ. ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಇದು ಹೇಗೆ ಹೋಗ್ತಾ ಇದ್ದಾನೆ, ಆ ಸಂದರ್ಭ ಏನು ಅಂತ ವರ್ಣಿಸ್ತಾರೆ. ಸೀತೆ ರಾವಣನ ಪಕ್ಕದಲ್ಲಿ ಸುಧಾಮ ಪರ್ವತದ ಮೇಲೆ ಮಾಡುವ ಮಿಂಚುವ ಮಿಂಚಿನಂತೆ ಕಾಣ್ತಾ ಇರ್ತಾಳಂತೆ. ಸುಧಾಮ ಪರ್ವತ ಅಂತಂದ್ರೆ ಇವನು ರಾವಣ, ಮಿಂಚು ನಮ್ಮ ಸೀತೆ ಸುಧಾಮ ಪರ್ವತದ ಮೇಲೆ ಮಿಂಚುವ ಮಿಂಚಿನಂತೆ ಮಿಂಚ್ತಾ ಇರ್ತಾಳಂತೆ ಅವನ ಕಂಕಳಲ್ಲಿ. ಯಾರು? ಸೀತಾಮಾತೆ. ಸೀತೆಯು ಧರಿಸಿದ್ದ ಕಂಪು ಬೀರುವ ಕಂಪನೆಯ ತಾವರೆಯ ದಳಗಳು ರಾವಣನ ಮೈ ಮೇಲೆ ತೂರಾಡುತ್ತಾ ಇರ್ತಾ ಇರುತ್ತಂತೆ. ಚಿನ್ನದಂತೆ ಹೊಳೆಯುವ ಕೇಶರಾಶಿಯು ಗಗನದಲ್ಲಿ ಹಾರಾಡುತ್ತಾ ಕೆಂಪು ಮೋಡದಂತೆ ಬಿಸಿಲಿನಂತೆ ಬೆಳಗ್ತಾ ಇರುತ್ತಂತೆ. ಇಲ್ಲಿ ಸೀತೆಯ ನಿಸ್ಸೇಜವಾದಂತಹ ವಿಷಯ, ಅವಳ ಒಂದು ತಿಲಕ ಎಲ್ಲ ಹಾಳಾಗೋಗಿರುತ್ತೆ, ಮತ್ತೆ ಎಲ್ಲ ಆಯಾಸ ಆಗಿರ್ತಾಳೆ. ಅವಳು ಇವು ರಾಕ್ಷಸನಾಗಿರ್ತಾನೆ. ಆ ಸೀತಾಮಾತೆಯ ಸೌಂದರ್ಯವಾಗಿರ್ತಕ್ಕಂಥವಳು ಹೇಗೆ ನಿಶ್ಚೇಜವಾಗಿರ್ತಾಳೆ ಅಂತ ವರ್ಣಿಸ್ತಾರೆ. ಆಕಾಶ ಮಾರ್ಗದಲ್ಲಿ ರಾವಣನ ಪಾರ್ಶ್ವದಲ್ಲಿದ್ದ ಅವಳ ಮುಖವು ಮನೋಹರ ನೇತ್ರಯುಕ್ತವಾಗಿ ಸ್ವಚ್ಛವಾಗಿ ಹೊಳೆಯುವ ಬಿಳಿಯ ಹಲ್ಲುಗಳಿಂದ ರಮಣೀಯವಾಗಿ ಕಾಣ್ತಾ ಇರುತ್ತಂತೆ. ಅವನ ಸೊಂಟದಲ್ಲಿ ಅವಳಿರ್ತಾಳೆ. ಚಂದ್ರನಂತೆ ನೇತ್ರಾನಂದಕವಾದ ಸೀತೆಯ ಮುಖದಲ್ಲಿ ಕಣ್ಣೀರು ಬೀಳ್ತಾ ಇರುತ್ತಂತೆ. ಆ ಚಂದ್ರನ ಕಣ್ಣೀರು ಧಾರಾಕಾರವಾಗಿ ಹರಿತಿರ್ತಂತೆ. ಕಪ್ಪು ದೇಹದ ರಾಕ್ಷಸ ರಾಜನು ಸುವರ್ಣಾಂಗಿಯಾದ ಸೀತೆಯನ್ನು ಕಂಕುಳಲ್ಲಿ ಹಿಡಿದಿರಲು ಕರಿಯ ಆನೆಗೆ ಚಿನ್ನದ ಪಟ್ಟಿಯನ್ನು ಹಾಕಿದಂತಿತ್ತಂತೆ. ಇವನು ರಾವಣ ಕರಿಯ ಆನೆ ತರ ಕಾಣ್ತಾ ಇರ್ತಾನೆ. ನಮ್ಮ ಸೀತೆ ಅವನ ಸೊಂಟಕ್ಕೆ ಹಾಕಿದ ಚಿನ್ನದ ಪಟ್ಟಿಯಂತೆ ಸೀತೆ ಕಾಣ್ತಾ ಇರ್ತಾಳಂತೆ. ವೈದೇಹಿಯ ಪಾದದಿಂದ ರತ್ನಭೂಷಿತವಾದ ಕಾಲಂದಿಗೆ ಕಳಚಿ ಕುಲುಕುಲು ಎಂಬ ಇಂಪಾದ ಧ್ವನಿಯೊಂದಿಗೆ ಮಿಂಚುವ ಗೊಂಚಲಿನಂತೆ ಕೆಳಕ್ಕೆ ಬೀಳ್ತಾ ಇರ್ತಂತೆ. ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಸೀತೆಯ ಪುಣ್ಯ ಎಲ್ಲ ನಶಿಸೋಟೋಯ್ತು, ದೌರ್ಭಾಗ್ಯ, ವಿಧಿ ಲಿಖಿತ. ಆ ಸೀತೆಯ ಒಂದು ಪುಣ್ಯ ಎಲ್ಲ ನಶಿಸಿ ಆ ಆಭರಣಗಳು, ಒಂದೊಂದೇ ಆಭರಣಗಳು ನಕ್ಷತ್ರ ಹೇಗೆ ಭೂಮಿ ಬೀಳ್ತಾ ಇದೆಯಂತೆ. ಸೀತೆಗೆ ಅನೇಕ ಆಭರಣಗಳಿರುತ್ತೆ, ಬೆಂಡೋಲೆ, ಪದಕಗಳು, ಸರ, ಕಾಲ್ಗೆಜ್ಜು, ಮತ್ತೆ ಕಾಲುಂಗುರ, ಮತ್ತೆ ಕಾಲ್ಗೆಜ್ಜೆ, ಈ ರೀತಿ ಬೇಕಾದಷ್ಟು ಆಭರಣಗಳಿರುತ್ತೆ. ಆ ಆಭರಣಗಳು ಒಂದೊಂದಾಗಿ ಕಳ್ಸ್ಕೊಂಡ್ ಬೀಳ್ತಿರುತ್ತಂತೆ. ವಾಲ್ಮೀಕಿ ಮಹರ್ಷಿಗಳು ಹೇಳೋದು ಹೇಗಪ್ಪ ಅಂತಂದ್ರೆ, ಅವಳ ಪುಣ್ಯ ನಶಿಸೋಯ್ತು, ಗ್ರಹಚಾರ. ನಕ್ಷತ್ರ ಹೇಗೆ ಆಕಾಶದಿಂದ ಭೂಮಿ ಬೀಳ್ತೋ, ಉಲ್ಕಾಪಾತ ಆಗುತ್ತೋ, ನಕ್ಷತ್ರ ಹೇಗೆ ಬೀಳುತ್ತೋ ಆ ರೀತಿಯ ಒಂದೊಂದೇ ಆಭರಣ ಕಳ್ಸ್ಕೊಂಡ್ ಬೀಳ್ತಿರುತ್ತಂತೆ. ಇದು ಬಹಳ ಬಹಳ ಕೆಟ್ಟ ಸಂದರ್ಭ, ದುರ್ವಿಧಿ. ಆಗ ಯಾವಾಗ ಈ ತರ ಕಳ್ಸ್ಕೊಂಡ್ ಬೀಳ್ತಾ ಇದೆಯೋ, ಕಾಡಿನಲ್ಲಿ ಇರ್ತಕ್ಕಂಥ ಪಕ್ಷಿಗಳು ಕೆಟ್ಟದಾಗಿ ಹೋಗುತ್ತಂತೆ, ಏನೋ ಆಗೋಯ್ತು ಅಂತ. ಮತ್ತೆ ತಾವರೆಯ ಕೊಳದಲ್ಲಿ ತಾವರೆ ಬಾಳೋಗುತ್ತಂತೆ. ತಕ್ಷಣ ಬೇಕಾದಷ್ಟು ತಾವರೆ ಹೂ ಇರುತ್ತೆ ಕೊಳದಲ್ಲಿ. ಇವಳಿಗೆ ಯಾಕೆ ಈ ತರ ಈ ಪನಿಷ್ಮೆಂಟ್ ಬಂತೋ, ರಾಮನ ಎತ್ಕೊಂಡು ಹೋಗ್ತಾನೆ ಶ್ರೀಲಂಕೆಗೆ, ಆ ತಾವರೆಯ ಎಲ್ಲ ಹೂಗಳು ಬಾಡೋಗ್ಬಿಡುತ್ತಂತೆ.
ಒಂದು ಎಲ್ಲ ಶುಭ ಸಂಕೇತ. ಕೊಳದಲ್ಲಿ ಇದ್ದ ಮೀನುಗಳು ಹೆದರ್ಕೊಂಡು ಚಿಲಿಪಿಲಿ ಮಾಡ್ಕೊಂಡು ಅಲ್ಲಿ ಇಲ್ಲಿ ಬದರುಗುಟ್ಟುತ್ತವಂತೆ. ಮೀನುಗಳು ಉಸಿರು ಕಟ್ಟಂಗೆ ಆಗ್ಬಿಡುತ್ತಂತೆ, ಯಾಕೆ ಹೀಗಾಯ್ತು ಅಂತ. ಆಮೇಲೆ ಕಾಡಿನಲ್ಲಿದ್ದ ಹುಲಿ, ಸಿಂಹ, ಚಿರತೆ ಇವುಗಳು ಭಯದಿಂದ ಸಿಕ್ ದಿಕ್ಕಲ್ಲಿ ಓಡಾಡ್ತಿರುತ್ತಂತೆ. ಏನೋ ಈ ಭೂಕಂಪ ಆದಾಗೆಲ್ಲ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ನಾಯಿಗಳು, ಕೋತಿಗಳು, ಚಿರತೆ, ಆನೆ ಓಡಾಡ್ತಿರ್ತವಲ್ಲ, ಹಾಗೆ ಚಡಪಡಿಸ್ಬಿಟ್ಟು ಏನು ಗೊತ್ತಾಗ್ದಲ್ಲಿ ಇಲ್ಲಿಂದ ಅಲ್ಲಿಗೆ ಬಾಯಿ ಬಡ್ಕೊಂಡು ಓಡಾಡ್ತಾ ಇರುತ್ತವಂತೆ. ಇನ್ನು ಚೆನ್ನಾಗಿ ಹೇಳ್ತಾರೆ, ಪರ್ವತಗಳು ಜಲಪಾತದ ರೂಪದಲ್ಲಿ ಕಣ್ಣೀರು ಹರಿಸುತ್ತಾ ಶಿಖರಗಳೆಂಬ ಕೈಗಳನ್ನು ಎತ್ತಿ ಗೋಳಾಡುತ್ತಿರುತ್ತವಂತೆ. ಅಂದ್ರೆ ಆ ಪರ್ವತನೇ ಅಳ್ತಾ ಇದೆ, ತನ್ನ ಶಿಖರದಂತ ಕೈಗಳನ್ನು ಎತ್ತಿ, ಈಗ ಆಗ್ಬಾರ್ದು, ರಾವಣ ಕರ್ಕೊಂಡು ಹೋಗ್ಬೇಡ, ನಿಂಗೆ ಒಳ್ಳೇದಾಗಲ್ಲ, ಸೀತೆಯನ್ನು ಬಿಟ್ಬಿಡು ಅಂತ ಪರ್ವತನೇ ಬೇಡ್ಕೊಂತಿರುತ್ತಂತೆ. ಸೂರ್ಯ ದೈನ್ಯದಿಂದ ನಿಸ್ತೇಜನಾಗಿ ಕೇವಲ ಬಿಳಿಯ ಮಂಡಲದಂತೆ ಕಾಣುತ್ತಂತೆ. ಸೂರ್ಯನಿಗೆ ಬೇಜಾರಾಗ್ಬಿಡುತ್ತೆ, ತನ್ನ ತೇಜಸ್ಸು, ನನ್ನ ಪ್ರಖರತೆನೆಲ್ಲ ಡಲ್ ಮಾಡ್ಕೊಂಡು ಬರೀ ಸುಮ್ಮನೆ ಬಿಳಿಯ ಮಂಡಲ, ಒಂದು ಬಿಳಿಯ ಚುಕ್ಕೆಗಳ ತರ, ಬೆಳದಿಂಗ್ಳ ತರ ಆಗೋಗ್ಬಿಡ್ತಾನಂತೆ. ಸೂರ್ಯನ ಪ್ರಖರತೆ ಹೋಗಿ ಬೆಳದಿಂಗ್ಳ ತರ ಆಗೋಗ್ಬಿಡ್ತಂತೆ. ಎಲ್ಲ ಪ್ರಾಣಿಗಳು, ಋಷಿಗಳು, ದೇವತೆಗಳು ಬಾಯಿ ಬಡ್ಕೊಂಡ್ಬಿಡ್ತಾರಂತೆ. ಈ ಋಷಿಗಳು ಹೇಳ್ತಾರಂತೆ, ಏನಪ್ಪಾ ಈ ತರ ಆಗೋಯ್ತು, ಜಾನಕಿನೇ ಕರ್ಕೊಂಡು ಹೋಗ್ತಾ ಇದ್ದಾನೆ ಜಗನ್ಮಾತೆನ, ಇಲ್ಲಿ ಯಾವ ಧರ್ಮ ಇದೆ, ಯಾವ ನ್ಯಾಯ ಇದೆ, ಯಾವ ದಯೆಗೆ ಎಲ್ಲಿದೆ ಬೆಲೆ? ಇಲ್ಲಿ ದಯೆಗೂ ಬೆಲೆ ಇಲ್ಲ, ಧರ್ಮಕ್ಕೂ ಬೆಲೆ ಇಲ್ಲ, ಸತ್ಯನೂ ಇಲ್ಲ, ರಾಮ ಎಲ್ಲ ಹಾಳಾಗೋಯ್ತು ಅಂತ ಅಂದ್ಬಿಟ್ಟು ಗೋಳಾಡ್ತಿರ್ತಾರಂತೆ ಋಷಿ ಮುನಿಗಳು. ಆಮೇಲೆ ಈ ಮೃಗಗಳೆಲ್ಲ ಬಾಯಿ ಬಡ್ಕೊಂತಿರುತ್ತೆ, ಈ ಮರಿಗಳು ಕಿರಿಚಾಡ್ತಿರುತ್ತವಂತೆ, ಅವಕ್ಕೇನು ಗೊತ್ತಿಲ್ಲ. ಈಗ ಗೊತ್ತಲ್ಲ, ಯಾರನ ಒಬ್ಬರು ಸತ್ತಾಗ ಎಲ್ಲ ಬಾಯಿ ಬಡ್ಕೊಂಡ್ರೆ ಮನೆಯಲ್ಲಿ ಆ ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳು, ಅವು ಜೋರ ಕಿರ್ಚಿಬಿಡುತ್ತೆ. ಆ ರೀತಿ ಆ ಪ್ರಾಣಿಯ ಮರಿಗಳು ಬಾಯಿ ಬಡ್ಕೊಂತಿರುತ್ತಂತೆ. ಆಗ ಇದು ಹೇಗಿದೆ ಅಂತಂದ್ರೆ, ಒಂದು ಆಕ್ಸಿಡೆಂಟ್ ಆದಾಗ ಆ ಹೆಣ, ಶವ ನಮ್ಮ ಜನಗಳದು ನಮ್ಮ ಮನೆಗೆ ಬಂದಾಗ ನಾವು ಸುಮ್ಮನೆ ಇರ್ತೀವ, ಬಾಯಿ ಬಡ್ಕೊಂತೀವಿ, ಪರಮಾತ್ಮ ಯಾಕೆ ಈ ತರ ಮಾಡಿದೆ, ನಮ್ಮನ್ನ ಯಾಕೆ ಸಾಯಿಸ್ತು, ನಮ್ಮ ಗಂಡನ್ನ, ನನ್ನ ಹೆಂಡತಿನ ಅಂತ ಬಾಯಿ ಬಡ್ಕೊಂಡು ಚೀರಾಟ ಮಾಡ್ತಾರೆ. ಆ ಮಕ್ಕಳೆಲ್ಲ ಬಾಯಿ ಬಡ್ಕೊಳ್ತಾರೆ. ಆ ಸನ್ನಿವೇಶ ಜ್ಞಾಪಿಸ್ಕೊಂಡ್ರೆ, ಆ ಕಾಡಿನಲ್ಲಿ ಆ ಋಷಿ ಮುನಿಗಳು, ವನದೇವತೆಗಳು, ಮತ್ತೆ ಪರ್ವತ, ಶಿಖರ, ಮತ್ತೆ ಮೀನುಗಳು, ಜಲಚರ ಪ್ರಾಣಿಗಳು, ಸಸ್ಯಗಳು ಎಲ್ಲವೂ ಗೋಳಾಡ್ತೀವಿ ಅಂತ. ಹೇಗೆ ನಾವು ಸತ್ತಾಗ ನಾವು ಬಡ್ಕೊಂತೀವಿ, ಆ ರೀತಿ ಪ್ರಮಾದ ಆಗಿದೆ, ಹಾಳಾಗೋಗಿದೆ, ಸೀತೆಯನ್ನು ಬಿಟ್ಬಿಡು, ತೊಂದರೆ ಮಾಡಬೇಡ ಅಂತ ಗೋಳಾಡ್ಕೊಂಡು ಶೋಕ ಸಾಗರದಲ್ಲಿ ಇರುತ್ತಂತೆ. ಇವನು ರಾವಣ ಏನೂ ಮಾಡಲ್ಲ, ಖೇರೆ ಮಾಡಲ್ಲ, ಎಷ್ಟಾನ ಬಡ್ಕೊಳ್ಳಿ, ಎಷ್ಟಾನ ಆಕ್ರಂತನಾಗ್ಲಿ, ಅವನ ಪಾಳ್ಗ ಅವನ ಕಂಕ್ಲಲ್ಲಿ ಇಟ್ಕೊಂಡು ಸೀತೆಯನ್ನ ಶ್ರೀಲಂಕಾಕ್ಕೆ ಕರ್ಕೊಂಡು ಹೋಗ್ತಾನಂತೆ. ಸೀತೆ ಮತ್ತೆ ಬಾಯಿ ಬಡ್ಕೊಂತೇಳಂತೆ, ರಾಮ ಇನ್ನಾದ್ರೂ ಬರ್ಬೋದಾ, ಒಳಗಡೆ ಎಂಟ್ರಿ ಆಗ್ತಾ ಇದ್ದಾನೆ, ಶ್ರೀಲಂಕಾಗೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದಾನೆ, ದಯವಿಟ್ಟು ನೀನ್ ಬರ್ಬೇಕು ಅಂದ್ಬಿಟ್ಟು ಬಗ್ ನೋಡ್ತಾಳಂತೆ ಭೂಮಿಗೆ. ರಾಮ ಕಾಣಿಸ್ಕಂತಾನೇನೋ ಅಂತ. ರಾಮ ಕಾಣಿಸ್ಕೊಳ್ಳೋದೇ ಇಲ್ಲ. ಇವನು ನಿರ್ದಯಿ, ಪಾಪಿಷ್ಟ, ಕಾಮುಕ ರಾವಣ ಆ ಸೀತೆಯನ್ನ ಕಂಕ್ಲಲ್ಲಿ ಇಟ್ಕೊಂಡು ಅದೇ ಅಶೋಕವನದ ಕಡೆ ಒಳಗಡೆ ಶ್ರೀಲಂಕಾ ಒಳಗಡೆ ಎಂಟ್ರಿ ಆಗೋಗ್ತಾನಂತೆ. ಇದು 3ನೇ ಸರ್ಗದ ವ್ಯಾಖ್ಯಾನ, ವಿವರಣೆ. ನನಗೆ ಕೊಟ್ಟಿರೋದು 50, 51, 52. ಮೊದಲನೇದು ಬುದ್ಧಿವಾದ ಹೇಳ್ದ, ಅವ್ನು ಕೇಳಲಿಲ್ಲ, ಬಹಳ ತನ್ನ ಶಕ್ತಿಯಿಂದ ಯುದ್ಧ ಮಾಡ್ದ. ಯುದ್ಧದಲ್ಲಿ ಸೋತ, ಜಟಾಯು ಸೋತ, ಗೊತ್ತಿದೆಯಲ್ಲ, ರಾವಣ ಬ್ರಹ್ಮ ಬಹಳ ಶಕ್ತಿಶಾಲಿ. 3ನೇದು ಆ ಜಟಾಯುನ ಚೆನ್ನಾಗಿ ಹೊಡೆದಾದ್ಮೇಲೆ ಆಕಾಶ ಮಾರ್ಗದಲ್ಲಿ ಸೀತೆಯನ್ನ ಕಂಕ್ಲಲ್ಲಿ ಇಟ್ಕೊಂಡು ಹೋದ. ಯಾವ ಋಷಿ ಮುನಿನೇನು ಮಾಡಕ್ಕಾಗ್ಲಿಲ್ಲ, ಯಾವ ವನ್ಯ ಮೃಗಗಳು, ಪರ್ವತ, ಶಿಖರ ಯಾರು ಏನು ಮಾಡಕ್ಕಲ್ಲ, ಬರೀ ಗೊಳೋ ಅಂತ ಹತ್ತಿದ್ದೆ, ಚೀರಾಟ ಮಾಡಿದ್ದೆ, ಆಕ್ರಂತನ ಮಾಡಿದ್ದೆ, ಅಷ್ಟೇ ವಿಷಯ. ಕಡೆಗೆ ಸೂರ್ಯ ಮುಳುಗ್ತಾ ಇರ್ತಾನೆ, ಎಲ್ಲ ಪ್ರಪಂಚನೇ ಶೋಕಾಚರಣೆಯಲ್ಲಿ ಇರುತ್ತೆ, ಇಡೀ ಕಾಡನೆ ಶೋಕಮಯವಾಗಿರುತ್ತೆ, ಒಂಥರ ಎಲ್ಲ ಅಸ್ತವ್ಯಸ್ತವಾಗಿರುತ್ತೆ, ಶೋಕಮಯವಾಗಿರುತ್ತೆ, ಆಕ್ರಂದನ ಇರುತ್ತೆ. ಇಂಥ ಶೋಕಾಚರಣೆಯೆಂದು ಇದ್ರೂ ಸಹ ಈ ರಾವಣ ಬ್ರಹ್ಮ ಸೀತೆಯನ್ನ ಕರ್ಕೊಂಡು ಅಶೋಕವನಕ್ಕೆ ಹೋಗೇ ಬಿಡ್ತಾನೆ. ಇನ್ನು ಮುಂದೆ ಏನಾಗುತ್ತೆ ಅನ್ನೋದು ಮುಂದಿನ ಸರ್ಗದಲ್ಲಿ ಬರುತ್ತೆ. ನನಗೆ ಕೊಟ್ಟಿರ್ತಕ್ಕಂಥ ಈ 3 ಸರ್ಗಗಳನ್ನ ನನಗೆ ಗೊತ್ತಿರಾಗೆ ನೋಟ್ ಮಾಡಿಕೊಂಡು ನನ್ನದೇ ಆಗಿರೋ ಆಡು ಭಾಷೆಯಲ್ಲಿ ಹೇಳಿದ್ದೀನಿ. ಈಗ ಟೈಮ್ ಎಷ್ಟು ಸರ್? ಈಗ ಇನ್ನು ಸಮಯ ಇದೆ, ನೀವು ಇನ್ನು ಸಮಯ ಇದೆ. ನಾನು ನಿಮಗೆ ಈ ಸಮಯ ಇರೋದ್ರಿಂದ ನನ್ನ ಕೆಲವು ವಿಷಯಗಳು ಹೇಳ್ತೀನಿ. ಮೊದ್ಲು ಈ ತುಳಸಿದಾಸರದು ಒಂದು ವಿಷಯ ಹೇಳ್ತೀನಿ ಗುರುಗಳೇ, ಹೇಳ್ಬೋದಾ? ಹೇಳ್ಬೋದಾ? ಈ ತುಳಸಿದಾಸರು ರಾಮಾಯಣ ಬರೀತಾರೆ, ತುಳಸಿ ರಾಮಾಯಣ ಅಂತ. ರಾಮಾಯಣ ಎಲ್ಲ ಮುಗಿದೋಗುತ್ತೆ. ರಾಮಾಯಣ ಎಲ್ಲ ಮುಗಿದೋಗ್ಬಿಟ್ಟು ಹನುಮಾನ್ ಚಾಲೀಸ ಬರೀತಾರೆ.
ಬರೀ ಹನುಮಂತನ ಹೊಗಳಿ ತುಂಬಾ ಚೆನ್ನಾಗಿ ಬರೆದು ಬಿಡ್ತಾರೆ. ಏನಾಗುತ್ತೆ, ರಾತ್ರಿ ಸಾಯಂಕಾಲ ಬರೀತಾರೆ, ಮಧ್ಯಾಹ್ನ ಎಲ್ಲ ಬರೀತಾರೆ, ಬರೆದ್ಬಿಟ್ಟು ಆ ದೇವ್ರ ಮನೆಯಲ್ಲಿ ಆ ಒಂದು ಹನುಮಾನ್ ಚಾಲೀಸನ್ನ ಇಟ್ಬಿಟ್ಟು ಮಲಿಕೊಂತಾರೆ. ಬೆಳಿಗ್ಗೆ ಕಂಟಿನ್ಯೂ ಮಾಡೋಣ ಮುಂದಿನ ಶ್ಲೋಕಗಳು ಅಂತ ನೋಡ್ತಾರೆ, ಮೊದಲನೆಲ್ಲ ಅಳಿಸೋಗ್ಬಿಟ್ಟಿರುತ್ತೆ. ಏನಾಗೋಗಿದೆ ಬಿಡು ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಎಲ್ಲ ಬರೀತಾರೆ, ಬೆಳಿಗ್ಗೆನ ಸಾಯಂಕಾಲ ತನಕ ಎಲ್ಲ ಬರೀತಾರೆ. ಈಗ ಮತ್ತೆ ರಾತ್ರಿ ಇಟ್ಬಿಟ್ಟು ನಮಸ್ಕಾರ ಮಾಡಿ ರಾಮನ ಫೋಟೋ ಮುಂದೆ, ಆಂಜನೇಯನ ಫೋಟೋ ಮುಂದೆ ಇಟ್ಬಿಟ್ಟು ಮತ್ತೆ ಮಲಿಕಂತಾರೆ. ಮತ್ತೆ ನೋಡ್ತಾರೆ, ಬೆಳಿಗ್ಗೆ ಮತ್ತೆ ಎಲ್ಲ ಅಳಿಸೋಗಿರುತ್ತೆ. ಹೀಗೆ ಒಂದು 3-4 ದಿವಸ ಆಗುತ್ತೆ. ಕಡೆಗೇನಾಗುತ್ತೆ, ಬೇಜಾರಾಗ್ಬಿಡುತ್ತೆ. ತಿರ್ಗಿ ಹನುಮಂತನ ಪ್ರಾರ್ಥಿಸ್ತಾರೆ. ಹನುಮಂತ, ಅಲ್ಲ ನಿನ್ನನ್ನು ನಾನು ಹೊಗಳ್ಬಿಟ್ಟು ನಾನು ಶ್ಲೋಕಗಳು ಬರ್ದಿದ್ದೀನಪ್ಪ, ಯಾಕೆ ಈ ತರ ಮಾಡ್ತೀಯ, ಯಾಕೆ ಎಲ್ಲ ಅಳಿಸೋಗುತ್ತೆ, ಯಾರು ಮಾಡ್ತಿರೋದು, ಕತೆ ಇದೇನದು ಅಂತ ಹೇಳ್ತಾನೆ. ಅವಾಗ ಆಂಜನೇಯ ಪ್ರತ್ಯಕ್ಷ ಆಗಿ ನಾನೇ ಮಾಡಿದ್ದು, ನಾನೇ ಅಳಿಸಿದ್ದು. ಯಾಕಂತಂದ್ರೆ ನನಗೆ ನನ್ನನ್ನು ಹೊಗಳಿಸ್ಕೊಳ್ಳಕ್ ಇಷ್ಟ ಇಲ್ಲ. ನನ್ನ ಸ್ವಾಮಿ ರಾಮನು ಹೊಗಳು, ನೀನ್ ಏನ್ ಬೇಕಾದ್ರೂ ಆಮೇಲೆ ನನ್ನೇನ್ ಮಾಡು, ಫಸ್ಟಿಗೆ ರಾಮನ ಹೊಗಳ, ಅದಕ್ಕೋಸ್ಕರ ನಾನೇ ಅಳಿಸಿದ್ದು ಅಂತಾನೆ. ಆಗ ಆಯ್ತಪ್ಪ, ಫಸ್ಟಿಗೆ ರಾಮನ್ನ ಹೇಳ್ಬಿಟ್ಟು ಆಮೇಲೆ ನಾನು ಹೇಳ್ತೀನಿ, ಅಳಿಸ್ಬೇಡಪ್ಪ, ಅನುಗ್ರಹ ಕೊಟ್ಟರೆ ಬರಿತೀನಿ, ಇಲ್ಲ ಅಂದ್ರೆ ಹೇಗೆ ಅಂತಾನೆ. ಇಲ್ಲ ಬರೀರಿ ಅಂತ ಹೇಳ್ತಾನೆ. ಆಗ ಮೊದಲನೇ ಹನುಮಾನ್ ಚಾಲೀಸಲ್ಲಿ ಶ್ರೀ ಗುರು ಚರಣ ಸರೋಜ ರಜ ನಿಜ ಮನು ಮುಕುಧಾರಿ ಭರನೌ ರಘುವರ ವಿಮಲ ಜಸು ದಾಯುಚಾರಿ ಅಂತಕ್ಕಂಥ ಮೊದಲನೇ ಹನುಮಾನ್ ಚಾಲೀಸ್ ಮೊದಲನೇ ಶ್ಲೋಕ ಇದು. ನನ್ನ ಪೂಜ್ಯ ಗುರುಗಳ ಚರಣ ಕಮಲಗಳ ಧೂಳಿನಿಂದ ನನ್ನ ಮನಸ್ಸೆಂಬ ಕನ್ನಡಿಯನ್ನು ನಾನು ಶುಚಿಗೊಳಿಸಿ ಶ್ರೀ ರಾಮಚಂದ್ರನ ನಿರ್ಮಲವಾದ ಕೀರ್ತಿಯ ಚರಿತ್ರೆಯನ್ನು ಹೇಳುತ್ತೇನೆ. ರಘುವೀರನ ಈ ಚರಿತ್ರೆಯು 4 ಪುರುಷಾರ್ಥಗಳನ್ನು ಕೊಡುತ್ತದೆ ಅಂದ್ಬಿಟ್ಟು ಬರೆದು ಬಿಡ್ತಾನೆ. ಅದು ಬರ್ದಾಗ ಸಂತೋಷ ಆಗುತ್ತೆ ಅಂತ, ರಾಮನ ಹೊಗಳದಲ್ಲಪ್ಪ ಥ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಮತ್ತೆ ಅದನ್ನ ಅಳಿಸಲ್ಲ. ಈಗ 2ನೇ ಶ್ಲೋಕದಲ್ಲಿ ನಮ್ಮ ತುಳಸಿದಾಸರು ಆಂಜನೇಯನ ಹೊಗಳ್ತಾರೆ. ಬುದ್ಧಿಹೀನತ ಪವನ್ ಕುಮಾರ್ ಬಲ ಬುದ್ಧಿ ವಿದ್ಯಾ ದೇಹು ಮೋಹಿಂ ಅರಸು ಕಲೇಸ ವಾಯುಪುತ್ರನಾದೆ. ಆಂಜನೇಯ, ನಾನು ಬುದ್ಧಿಹೀನ, ನನ್ನ ಶರೀರವು ದುರ್ಬಲ, ಇದು ನನಗೆ ಗೊತ್ತು. ಅದನ್ನು ನಿನ್ನನ್ನು ಪ್ರಾರ್ಥಿಸುತ್ತಾ ಇದ್ದೇನೆ, ನನಗೆ ದೇಹ ಬಲವನ್ನು ತಂದೆ ಅಂತ ಅದನ್ನು ಒಪ್ಕೊಂತಾರೆ. ನೀವು ನಾನು ಯಾಕೆ ಹೇಳ್ದೆ ಅಂತಂದ್ರೆ, ನಮ್ಮ ಆಂಜನೇಯ ರಾಮಭಕ್ತ, ಯಾವತ್ತು ರಾಮನ ಮಕ್ಕಳು ಹೊಗಳ್ಬೇಕೇ ವಿನಃ ನನ್ನನ್ನು ಹೊಗಳಬಾರ್ದು. ಮತ್ತಿಗೆ ರಾಮ ಇರ್ಬೇಕು, ಆಮೇಲೆ ನಾನು ಅಂತ ಅನ್ನೋದಕ್ಕೆ ಇದು ಜ್ಞಾಪಕ ಬಂತು. ಮತ್ತೆ ಶಂಕರ ಮಠದ ಜಗದ್ಗುರು ಭಾರತೀ ತೀರ್ಥ ಸ್ವಾಮಿಗಳು, ಅದೆಲ್ಲ ನಿಮಗೆ ಗೊತ್ತಿದೆ, ಅದನ್ನು ಮತ್ತೆ ಈ ಒಂದು ವೇದಿಕೆಯಲ್ಲಿ ಹಂಚ್ಕೊಂತೀನಿ. ಎಲ್ಲ ಕವಿಗಳು ಸಮುದ್ರಕ್ಕೆ ಕಲ್ಲು ಹಾಕೋದು, ರಾಮ ಅಂತ ಬರೆಯೋದು, ಕಲ್ಲು ಹಾಕೋದು, ಸೇತುವೆ ಕಟ್ಟೋದು, ತಿರ್ಗಾ ಇನ್ನೊಂದು ರಾಮ ಅಂತ ಬರೆಯೋದು, ಕಲ್ಲು ಹಾಕೋದು. ರಾಮ ಬರ್ತಾನಂತೆ. ರಾಮ ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ದೀರಪ್ಪ ಅಂತ ಕೇಳಿದಾಗ, ನೀನ್ ಹೆಸರು ಬರೆದ್ಬಿಟ್ಟು ನಾನು ಕಲ್ಲು ಹಾಕ್ತೀನಿ, ತೇಲ್ತಾ ಇದೆ, ನಾನು ಸಮುದ್ರ ಸೇತುವೆ ಕಟ್ತಾ ಇದ್ದೀನಿ ಅಂತಂತೆ. ನಂಗೊಂದು ಕಲ್ಲು ಕೊಡು, ನಾನು ಬರಿತೀನಿ ಅಂದ್ಬಿಟ್ಟು ರಾಮ ತನ್ನ ಹೆಸರನ್ನ ಬರೆದ್ಬಿಟ್ಟು ಹಾಕ್ತಾನಂತೆ, ಮುಳುಗೋಗ್ಬಿಡ್ತಂತೆ. ಅಲ್ಲಪ್ಪ, ನಾನು ಹಾಕಿರೋ ಕಲ್ಲು ಬಿದ್ದೋಯ್ತಲ್ಲ, ಏನ್ ಕತೆ ಅಂತ ಹೇಳ್ತಾನಂತೆ. ಅವಾಗ ಆಂಜನೇಯ ಹೇಳ್ತಾನಂತೆ, ರಾಮ, ನಿನ್ನ ಹೆಸರು ಹೇಳ್ಕೊಂಡು ನಾವು ಬಾಳ್ತೀವಿ, ನೀನ್ ಕೈ ಬಿಟ್ರೆ ಯಾವುದು ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ. ಆ ಕಲ್ಲನ್ನು ನನ್ನ ಹೆಸರು ಬರೆದ್ಬಿಟ್ಟು ಆ ಕಲ್ಲನ್ನು ಬಿಟ್ಬಿಟ್ರೆ ಆ ಕಲ್ಲಿನ ಗತಿ ಏನು, ಕಲ್ಲು ಹಾಳಾಗಿ ಹೋಗುತ್ತೆ. ನೀನು ಮೇಲಕ್ಕೆ ಎತ್ತಬೇಕು, ನಿನ್ನ ಹೆಸರು ನಮ್ಮ ಹತ್ರ ಇರಬೇಕು, ನೀನ್ ನಮ್ಗೊಂದು ಶಕ್ತಿ, ನಿನ್ನ ಹೆಸರು ಬರ್ದಕ್ಕೆ ಅದಕ್ಕೆ ಪವರ್ ಬರುತ್ತೆ ವಿನಃ ನೀನು ಬರೆದ್ಬಿಟ್ಟು ಆ ರಾಮ ಅಂತಕ್ಕಂಥ ಹೆಸರು ಬರ್ದ್ಬಿಟ್ಟು ಆ ಕಲ್ಲನ್ನು ಹಾಕದೆ ಆ ಕಲ್ಲಿಗೆ ಸದ್ಗತಿಯಲ್ಲಿದೆ, ಕಲ್ಲು ಹಾಳಾಗೋಗುತ್ತೆ, ಕೆಳಗಡೆ ಹೊಟ್ಟೋಗುತ್ತೆ ಅಂತಂತಾನೆ. ಆವಾಗ ಆಂಜನೇಯನಿಗೆ ಬೆನ್ನು ತಟ್ಟಿ, ನಿನ್ನ ಒಳ್ಳೆ ಸ್ವಾಮಿನಿಷ್ಠ, ಬಹಳ ಸಂತೋಷ, ನಿನ್ನ ಭಕ್ತಿಗೆ ನನ್ನ ಸಂತೋಷ ಅಂತ ಹೇಳ್ಬಿಟ್ಟು ಬೆಂತಡ್ತಾನಂತೆ. ಇದು ಶಂಕರ ಮಠದ ಜಗದ್ಗುರು ಭಾರತೀ ತೀರ್ಥ ಸ್ವಾಮಿಗಳು ಹೇಳ್ತಾ ಇದ್ರು. ಅದನ್ನ ನಾನು ಸ್ವಲ್ಪ ಇಲ್ಲಿ ರಿಕಾಲ್ ಮಾಡ್ತೀನಿ. ಭಟ್ರೆ, ಇನ್ನೊಂದು ಅರ್ಜುನಂದು ಗರ್ವ ಬಂದದ್ದು ಆಂಜನೇಯಂದು ಒಂದು ಮಾತು ಹೇಳ್ಬಿಡ್ಲಾ? ಹೇಳಿ, ಆನಂತರ ನಾವು ಚರ್ಚೆಗೆ ಹೋಗೋಣ. ನೀವು ಹೇಳ್ತೀನಿ. ಹೇಳ್ಬಿಟ್ಟು ಇದು ಸ್ನೇಹಿತರೆ, ಇಲ್ಲಿ ಒಂದು ವಿಶೇಷ ಇದೆ. ಇಲ್ಲಿ ಆಂಜನೇಯನ ಭಕ್ತಿ ಮತ್ತು ಅರ್ಜುನನ ಗರ್ವಭಂಗ ಆಗುತ್ತೆ, ಬಹಳ ವಿಶೇಷವಾಗಿದೆ. ಇದು ಸುಮಾರು ಜನಕ್ಕೆ ಗೊತ್ತಿರಲ್ಲ, ಕೆಲವರಿಗೆಲ್ಲ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರಲ್ಲ. ಅದನ್ನ ನಾನು ಎಲ್ಲ ಓದಿದ್ದು ಕೇಳಿದ್ದು ಅದನ್ನ ನಾನು ಹಂಚ್ಕೊಂತೀನಿ. ಸರಿ, ನಾನು ಕುರುಕ್ಷೇತ್ರ ನಡಿಬೇಕು ನಾಳೆ. ಕೃಷ್ಣ ಸಾರಥಿ, ಅರ್ಜುನ ಯುದ್ಧ ಮಾಡಕ್ಕೆ ರೆಡಿ ಆಗಿದ್ದಾನೆ. ಅವಾಗ ಕೃಷ್ಣ ಏನ್ ಹೇಳ್ತಾನೆ, ಆಂಜನೇಯ, ಇದು ಅರ್ಜುನ, ಅಲ್ಲಿ ಆಂಜನೇಯ ಕೂತ್ಕೊಂಡಿದ್ದೇನೆ ಮಾಡ್ತಾ ಇದ್ದಾನೆ, ನೀನು ಅವನ ಆಶೀರ್ವಾದ ತಗೊಂಡ್ಬರ್ಬೇಕು, ಅವನನ್ನ ನಮ್ಮ ರಥದ ಮೇಲೆ ಅವನು ಇದ್ಬಿಟ್ಟು ಅಭಿಷಬಾಣಗಳನ್ನೆಲ್ಲ ಇಟ್ಕೋಬೇಕಾಗತ್ತೆ, ನೀನು ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ ಬಾ ಅಂತ ಹೇಳ್ತಾನೆ. ಆಯ್ತು ಅಂದ್ಬಿಟ್ಟು ನಮಸ್ಕಾರ ಮಾಡಿ ಕೃಷ್ಣನಿಗೆ ಅಲ್ಲಿ ಹೋಗ್ತಾನೆ.
ಆಂಜನೇಯ ಹತ್ರ ಹೋದಾಗ ಆಂಜನೇಯ ಧ್ಯಾನ ಮಾಡ್ತಿರ್ತಾನೆ, ಏನೋ ಕಲ್ಗಳು ತಗೊಂಡು ಸಮುದ್ರಕ್ಕೆ ಹಾಕ್ತಿರ್ತಾನೆ. ಅವ್ರ ಸ್ನೇಹಿತರುಗಳು ಜಾಂಬುವಂತ ಎಲ್ಲರೂ ಆಗ್ತಾ ಇರ್ತಾರೆ. ಆಗ ಅರ್ಜುನ ಬಂದ್ಬಿಟ್ಟು ನಮಸ್ಕಾರ ಮಾಡಿ, ಆಂಜನೇಯ ಏನ್ ಮಾಡ್ತಾ ಇದ್ದೀರಾ ಅಂದಾಗೆ, ನಾವು ಅದೇ ರಾಮ ಸೇತುವೆ ಕಟ್ತಾ ಇದ್ದೀವಿ, ಶ್ರೀಲಂಕಾಗೆ ಹೋಗ್ಬೇಕು, ನಾನು ಸೀತೆಯನ್ನು ಕರ್ಕೊಂಡ್ ಬರ್ಬೇಕು, ಸೇತುವೆ ಕಟ್ತೀವಿ. ಸೇತುವೆ ಕಟ್ಟೋದಕ್ಕೆ ಎಷ್ಟು ಒದ್ದಾಡ್ತಿದ್ದೀರಾ, ನಾನು ನನ್ನ ಬಿಲ್ಲು ಬಾಣಗಳಿಂದ ಒಂದು ಕೆಲವೇ ಗಂಟೆಗಳಲ್ಲಿ ನಾನು ಕಟ್ಕೊಡ್ಲಾ ಅಂತ. ಕಟ್ಕೊಡಪ್ಪ ಅಂದ. ಸರಿ, ಅರ್ಜುನ ಫಸ್ಟಿಗೆ ಬಿಟ್ಬಿಡ್ತಾನಂತೆ. ಅದು ಸ್ಟೈನ್ಲೆಸ್ ಸ್ಟೀಲು ಒಂದು ಹುಕ್ಕಿನಿಂದ ಮಾಡ್ಬಿಡ್ತಾನಂತೆ. ಈಗ ಆಂಜನೇಯ ಆಯ್ತಪ್ಪ ನಾನು ಟೆಸ್ಟ್ ಮಾಡ್ತೀನಿ ತಡಿಯಪ್ಪ ಅಂತ ಹೋಗ್ಬಿಟ್ಟು ಜಕ್ಕನ ಕೂತ್ಕೊಂತಾನಂತೆ. ಎಲ್ಲ ಪುಡಿ ಪುಡಿ ಆಗೋಗ್ಬಿಡುತ್ತಂತೆ, ಎಲ್ಲ ಬಿದ್ದೋಗ್ಬಿಡುತ್ತಂತೆ, ನಾಚಿಕೆ ಆಗುತ್ತಂತೆ. ತಿರ್ಗಾ ಇನ್ನೊಂದ್ಸಲಿ ಬಾಣ ಬಿಡ್ತಾನಂತೆ. ಅದು ಇದಕ್ಕಿನ್ನ ಸ್ಟ್ರಾಂಗ್, ಬೆಳ್ಳಿದು ಬಹಳ ಪವರ್ಫುಲ್ ಲೋಹ, ಅದರಿಂದ ಕಟ್ತಾನಂತೆ. ಅದ್ರ ಮೇಲೆ ಹೋಗ್ಬಿಟ್ಟು ಒಂದ್ 4-5 ಸಲಿ ಎದ್ದು ನಿಂತು ಮಾಡ್ಬಿಡ್ತಾನಂತೆ, ತುಳಿದು ಬಿಡ್ತಾನಂತೆ 5-6 ಸಲಿ, ಅದು ಪುಡಿ ಪುಡಿ ಆಗೋಗುತ್ತಂತೆ. ಗಾಡಿಗೆ ಇನ್ನೊಂದ್ಸಲಿ ಮಾಡ್ತಾನಂತೆ, ಅದು ಚಿನ್ನದಲ್ಲಿ, ಅದು ಇನ್ನೂ ಬಹಳ ಪವರ್ಫುಲ್ ಓದಲು, ಯಾವ ಕಾರಣಕ್ಕೂ ಅದು ಅಳ್ಳಾಡ್ಬಾರ್ದು, ಆ ರೀತಿ ಮಂತ್ರಶಕ್ತಿಯಿಂದ ಮಾಡ್ತಾನಂತೆ. ಅದನ್ನು ಹೋಗ್ಬಿಟ್ಟು ತುಳಿದ್ಬಿಟ್ಟು ಅಲ್ಲಿ ತನ್ನ ಶಕ್ತಿಯಿಂದ ಗುದ್ದುಬಿಟ್ಟು ಕಾಲಲ್ಲಿ ತುಳಿದು ಬಿಡ್ತಾನಂತೆ. ಅದು ಚೂರು ಚೂರು ಆಗ್ಬಿಡ್ತಂತೆ. ಅರ್ಜುನಿಗೆ ಬಹಳ ನಾಚಿಕೆ ಆಗ್ಬಿಡುತ್ತಂತೆ. ಛೇ, ಏನಿದು ಕತೆ, ಏನ್ ಇಷ್ಟೊಂದು ಪವರ್ಫುಲ್ ಅಂದ್ಬಿಟ್ಟು ಲಾಸ್ಟ್ಗೆ ಕೃಷ್ಣ ನೆನೆಸ್ಕೊಂತಾನಂತೆ. ಕೃಷ್ಣ, ನಾನು ನಂಬಿದ್ದೀನಿ, ಇದು ಲಾಸ್ಟ್, ಇದನ್ನ ಮಂತ್ರ ನಿನ್ನ ಹೆಸರು ಹೇಳ್ಬಿಟ್ಟು ನಾನು ಕಟ್ತಾ ಇದ್ದೀನಿ ಅದನ್ನ ಸೇತುವೆನ, ಇದೇನ ಮುರಿದೋದ್ರೆ ನಿನ್ ಮೇಲೆ ಆಣೆ, ನಾನು ಸತ್ತೋಗ್ತೀನಿ, ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಅಂದ್ಬಿಟ್ಟು ಮಾಡ್ತಾನಂತೆ. ಆಗ ಕೃಷ್ಣನ ಹೆಸರು ಹೇಳಿದ ತಕ್ಷಣ ಕೃಷ್ಣ ಪವರ್ ಕೊಡ್ತಾನಂತೆ, ಒಂದು ಸೇತುವೆ ಕಟ್ತಾನೆ ಅದೇ ಲೋಹದಲ್ಲಿ. ಆಂಜನೇಯ ಹೋಗ್ಬಿಟ್ಟು ತಾಗ ತುಳುದು ಎಷ್ಟು ಗುದ್ದಿರು ಅಳ್ಳಾಡಲ್ವಂತೆ, ಬಹಳ ಪ್ರಬಲವಾಗಿರುತ್ತಂತೆ. ಈಗ ಆಂಜನೇಯಂಗೆ ಅವಮಾನ ಆಗುತ್ತಂತೆ. ಒಳ್ಳೆ ಕಥೆ ಆಯ್ತಲ್ಲ. ಈಗ ಯೋಚನೆ ಮಾಡ್ತಾನಂತೆ, ಇಲ್ಲ ರಾಮನ ಶಕ್ತಿ ಕಡಿಮೆ ಆಗಿರ್ಬೇಕು, ಇಲ್ಲ ನನ್ನ ರಾಮನ ಭಕ್ತಿ ಕಡಿಮೆ ಆಗಿರ್ಬೇಕು. ಇದು ಅನಾಲಿಸಿಸ್ ಒಂದು, ಯಾರ್ದು? ಆಂಜನೇಯಂದು. ಇಲ್ಲ ರಾಮನ ಶಕ್ತಿ ಕಡಿಮೆ ಆಗಿರ್ಬೇಕು, ಇಲ್ಲ ರಾಮನ ಮೇಲೆ ನನ್ನ ಭಕ್ತಿ ಕಡಿಮೆ ಆಗಿರ್ಬೇಕು. ಚೇಚೆ, ಇಲ್ಲ, ರಾಮನ ಶಕ್ತಿ ಎಂದೂ ಕಡಿಮೆ ಆಗಿರಲ್ಲ. ಯಾಕೆ? ರಾಮ ಜಗದೋದ್ಧಾರ, ಪುರುಷೋತ್ತಮ, ರಾಮ ನನ್ನ ಸ್ವಾಮಿ, ಅವನ ಪವರ್ ಎಂದೂ ಕಡಿಮೆ ಆಗಲ್ಲ, ಅವನ ಶಕ್ತಿಯಿಂದ ಕಡಿಮೆ ಆಗಲ್ಲ. ಕಡಿಮೆ ಆಗಿರ್ತಕ್ಕಂಥ ನನ್ನ ಭಕ್ತಿನೇ ಅಂದ್ಬಿಟ್ಟು, ನನ್ನ ಭಕ್ತಿನಲ್ಲಿ ಏನೋ ಸ್ವಲ್ಪ ಲೋಪದೇಶ ಆಗಿದೆ ಅಂದ್ಬಿಟ್ಟು ಮತ್ತೆ ತಪಸ್ಸನ್ನು ಆಚರಿಸಕ್ಕೆ ಹೋಗ್ತಾನಂತೆ. ಆ ತಪಸ್ಸನ್ನು ಆಚರಿಸಿ ಹೋದ ತಕ್ಷಣ ನಮ್ಮ ಕೃಷ್ಣ ರಾಮಾವತಾರದಲ್ಲಿ ಬಂದ್ಬಿಟ್ಟು, ಆಂಜನೇಯ ನೀನು ಬಹಳ ಭಕ್ತಿವಂತನಪ್ಪ, ನನ್ನ ಶಕ್ತಿ ಬೇಕಾದ್ರೆ ಕಡಿಮೆ ಆಗ್ಬೋದು, ಒಪ್ಕೊಂತೀನಿ, ಬಟ್ ನಿನ್ನ ಭಕ್ತಿ ಅಂತೂ ಕಡಿಮೆ ಆಗಲ್ಲಪ್ಪ. ನಿನ್ನ ಭಕ್ತಿನಲ್ಲಿ ನಮ್ದೇನಿಲ್ಲ, ನನ್ನ ಶಕ್ತಿಗಿಂತಲೂ ನಿನ್ನ ಭಕ್ತಿನೇ ಮೇಲು. ನಾನೇ ಅರ್ಜುನನ್ ಕಳಿಸಿದ್ದು, ಒಂದ್ ಸ್ವಲ್ಪ ಅಹಂಕಾರ ಇತ್ತು. ಈಗ ಒಂದು ಕೆಲಸ ಮಾಡು, ನಾಳೆ ಕುರುಕ್ಷೇತ್ರ ಯುದ್ಧ ನಡೆಯುತ್ತೆ, ನೀನು ನಮ್ಮ ರಥದ ಮೇಲೆ ನಿಂತ್ಕೊಂಡ ಭೀಷ್ಮ, ಕೃಪಾಚಾರ್ಯ, ದ್ರೋಣಾಚಾರ್ಯ, ಭೀಷ್ಮ ಇವರೆಲ್ಲ ಬಿಡ್ತಕ್ಕಂಥ ಕರ್ಣ, ಇವರೆಲ್ಲ ಬಿಡ್ತಕ್ಕಂಥ ವಿಷಬಾಣಗಳು ನೀನು ತಗೋಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಯುದ್ಧ ಗೆಲ್ಲೋದು ಅಂತಾನೆ. ರಾಮ, ನೀನ್ ನನಗೆ ಕೃಷ್ಣ, ಅದೆಲ್ಲ ರಾಮ ಅಂತಾನೆ, ಕೃಷ್ಣ ಅವತಾರವೇ ರಾಮ ಅವತಾರ. ಕೃಷ್ಣ, ನೀನು ನನ್ನ ಕೇಳ್ಕೊಬೇಕಾ, ನನಗೆ ಆರ್ಡರ್ ಮಾಡು, ಆಜ್ಞೆ ಮಾಡು, ನಾಳೆ ಬರ್ತೀನಿ, ಬಂದ್ಬಿಟ್ಟು ಆ ರಥದ ಮೇಲೆ ಕೂತ್ಕೊಂಡು ನಾನು ಎಲ್ಲ ವಿಷಬಾಣಗಳು ನಾನು ಸ್ವೀಕಾರ ಮಾಡ್ತೀನಿ, ತನ್ಮೂಲಕ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಗೆಲ್ಲಿಸ್ತೀನಿ ಅಂತ ಹೇಳ್ತಾನೆ. ಆಗ ಅರ್ಜುನ ಆಂಜನೇಯ ನಮಸ್ಕಾರ ಮಾಡ್ತಾನೆ. ನನಗೆ ಬಹಳ ಸ್ವಲ್ಪ ಅಹಂಕಾರನೇ ಇತ್ತು, ನೀನು ಬಹಳ ದೊಡ್ಡ ರಾಮ ಭಕ್ತನಪ್ಪ, ನೀವು ದಯವಿಟ್ಟು ಬರಬೇಕು, ನನ್ನ ಅಹಂಕಾರಕ್ಕೆ ನಾನು ಸಾರಿ ಅಂತ ಅಂದ್ಬಿಟ್ಟು ಕ್ಷಮಿಸು ಅಂತ ಹೇಳ್ತಾನಂತೆ. ಅವಾಗ ನಾವಿಬ್ಬರು ರಾಮ ಭಕ್ತರು, ನೀನು ಕೃಷ್ಣ ಭಕ್ತ, ನಾನು ರಾಮ ಭಕ್ತ, ಎಲ್ಲ ಒಂದೇ, ರಾಮ ಅವತಾರ ಕೃಷ್ಣ ಅವತಾರ ಅಂದ್ಬಿಟ್ಟು ಎಲ್ಲ ಒಬ್ರಿಗೊಬ್ರು ಆಲಂಗಿಸ್ಕೊಂಡು ಕುರುಕ್ಷೇತ್ರ ಯುದ್ಧಕ್ಕೆ ಹೋಗ್ತಾರಂತೆ. ಇದು ಇಲ್ಲಿ ಅರ್ಜುನನ ಗರ್ವಭಂಗ ಆಗುತ್ತೆ, ಆಂಜನೇಯನ ಭಕ್ತಿ ಪ್ರಾಧಾನ್ಯತೆಯನ್ನು ಹೊಂದುತ್ತೆ. ಸೊ ಭಕ್ತಿನೇ ಮುಖ್ಯ ಅಂತಕ್ಕಂಥದ್ದು ನನಗೆ ತಿಳಿದಿರ್ತಕ್ಕಂಥ ಈ 3 ಉಪಕಥೆಗಳು, ಮತ್ತೆ 3 ಸರ್ಗದ ವಿಶ್ಲೇಷಣೆ ಸ್ವಲ್ಪ ಹೊತ್ತು ಮಾಡಿದ್ದೀನಿ. ನನಗೆ ತಿಳಿದಾಗೆ ನಾನು ವಿವರಣೆಯನ್ನು ಕೊಟ್ಟಿದ್ದೀನಿ. ನೀವೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಸರ್. ಯಾಕಂದ್ರೆ ಈಗ ಈ ಕಂಪ್ಯೂಟರ್ ಯುಗದಲ್ಲಿ, ಈ ಮೊಬೈಲ್ ಯುಗದಲ್ಲಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಭಾಗವತ ಇದನ್ನು ಉಪಾಖ್ಯಾನ ಮಾಡೋರೇ ಇಲ್ಲ, ಓದೋರೇ ಇಲ್ಲ. ಎಲ್ಲರ ಮನೇಲೂ ಇರುತ್ತೆ, ಬಟ್ ಯಾರು ತೆಗೆದು ಸೀರಿಯಸ್ ಆಗಿ ಓದೋದಿಲ್ಲ. ನಾವು ಸ್ವಲ್ಪ ಓದ್ತಾ ಇದೀವಿ, ಬಟ್ ನಿಮ್ಮಿಂದ ಸ್ವಲ್ಪ ಇನ್ನೂ ಆಳವಾಗಿ ಸ್ವಲ್ಪ ಡಿಟೈಲ್ ಆಗಿ ಓದೋ ಅನ್ನೋ ಅವಕಾಶ ಬಂತು. ಪ್ರತಿನಿತ್ಯ ನಾವು ಪಠಿಸ್ತಾ ಇದ್ದೀವಿ, ನೀವೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇದಕ್ಕೆ ಸೌಮ್ಯ ಮೇಡಮ್, ನೀವು ಕೇಳಿದಾಗ ಸೌಮ್ಯ ಮೇಡಮ್ ನನ್ನ ಹೆಸರು ಹೇಳಿದ್ದಾರೆ.
ನನಗೆ ಇದೊಂದು ವೇದಿಕೆ, ಎಲ್ಲ ಇಂಜಿನಿಯರ್ಸ್ಗಳು, ಎಲ್ಲ ವಿದ್ಯಾವಂತರು, ಸಾಹಿತ್ಯ ಪ್ರೇಮಿಗಳು ಬೇಕಾದಷ್ಟು ಕಡೆ ಕೇಳಿರ್ತಾರೆ. ನಾನೊಬ್ಬ ಸಾಧಾರಣ ಉಪಾಧ್ಯಾಯ, ಬರೀ ಮ್ಯಾಥಮೆಟಿಕ್ಸ್ ಮಾಡ್ಕೊಂಡು ಹುಡುಗರಿಗೆ ಕಥೆ ಹೇಳ್ಕೊಂಡಿದ್ದೆ. ಇದು ಯಾಕೆ ಕಥೆ ಅಂತ, ಇಲ್ಲ ನೀವು ಇರ್ತಕ್ಕಂಥದ್ದನ್ನೇ ಆಡು ಭಾಷೆಯಲ್ಲಿ ನಿಮಗೆ ಗೊತ್ತಿರೋ ಸ್ಟೈಲಲ್ಲಿ ಹೇಳಿ ಅಂತ ನಾರಾಯಣ್ ಭಟ್ರು ಬಂದು ನನ್ನ ಮನೆಗೆ ಬಂದು ಮೋಟಿವೇಟ್ ಮಾಡಿದ್ರು. ನಾನು ಧೈರ್ಯ ಒಪ್ಕೊಂಡೆ. ಈಗ ಇವತ್ತು ಬೆಳಿಗ್ಗೆ ರಾಮ್ ಕತೆ ಓದ್ದೆ. ರಾಮ, ಅವಮಾನ ಮಾಡಬೇಡಪ್ಪ, ನಿನಗೆ ಏನ್ ತಿನ್ಸುತ್ತೋ ನಿನ್ನ ಹೆಸರು ಹೇಳ್ಕೊಂಡು ಮಾಡ್ತೀನಿ, ಎಲ್ಲರೂ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ನನಗೆ ಗೊತ್ತಿರೋ ಮಟ್ಟಿಗೆ ನನ್ನ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೀನಿ. ನಿಮ್ಗೆಲ್ಲರಿಗೂ ಶುಭವಾಗ್ಲಿ. ಎಲ್ಲರೂ ಈ ತರ ನಮ್ಮ ಹಿಂದೂ ಧರ್ಮವನ್ನ ಪ್ರಚಾರ ಮಾಡ್ತಕ್ಕಂಥದ್ದು, ರಾಮಾಯಣ ಮಹಾಭಾರತ ಗ್ರಂಥಗಳನ್ನ ಓದ್ತಕ್ಕಂಥದ್ದು ನಾವೆಲ್ಲ ಮಾಡಿ ತನ್ಮೂಲಕ ನಮ್ಮ ದೇಶಕ್ಕೆ ಶಾಂತಿಯನ್ನ, ಆರೋಗ್ಯವನ್ನ ಕೊಡೋಪಂತ ದೇವ್ರನ್ನ ಕೇಳ್ಕೊಂಬೋಣ. ಆ ರಾಮ ಎಲ್ಲರಿಗೂ ಶಾಂತಿ ನೆಮ್ಮದಿಯನ್ನ ಕೊಡ್ಲಿ, ಎಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಸರ್. ತುಂಬಾ ಅದ್ಭುತವಾಗಿ ತಮ್ಮ 3 ಸರ್ಗಗಳನ್ನ ಹೇಳಿ, ಜೊತೆಯಲ್ಲಿ ಉಪಕಥೆಗಳನ್ನು ಹೇಳಿ ತಾವು ಮುಗಿಸಿದ್ದೀರಿ. ಸಮಯ ಅಂದ್ರೆ ಚಿಕ್ಕದಾಗಿ ಸಮಯ ತಗೊಂಡ್ರು ಚೊಕ್ಕದಾಗಿ ತುಂಬಾ ಮತ್ತೆ ಕಣ್ಣಿಗೆ ಕಟ್ಟೋ ಹಾಗೆ ಜಟಾಯುವಿನ ಭಾವನೆ, ಸೀತೆಯ ಕಳವಳ, ಅವಳ ಸಂಕಟ ಎಲ್ಲವನ್ನೂ ಕೂಡ ತುಂಬಾ ಎಲ್ಲರಿಗೂ ಅರ್ಥವಾಗುವ ಹಾಗೆ ತುಂಬಾ ಚೆನ್ನಾಗಿ ಮೂಡಿ ಬಂತು ಎಲ್ಲರಿಗೂ. ಮತ್ತೆ ನಿಮ್ಮಲ್ಲಿ ನಿಮ್ಮ ವಾಣಿಯಲ್ಲಿ ರಾಮನ ಮೇಲಿನ ಶ್ರದ್ಧೆ, ಭಕ್ತಿ ಅದು ಎಲ್ಲರಿಗೂ ಸ್ಪಷ್ಟವಾಗಿ ಗೋಚರಿಸುತ್ತೆ. ಆ ರೀತಿ ನಿಮ್ಮ ಒಂದು ಶ್ರದ್ಧೆಯಿಂದ ನೀವು ಮಾಡಿದ್ದೀರಿ ರಾಮನ ಸೇವೆ ಅಂತ ಹೇಳಿ. ತುಂಬಾ ಧನ್ಯವಾದಗಳು. ಈಗ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಅಥವಾ ಅಭಿಪ್ರಾಯಗಳನ್ನ ಏನಾದ್ರೂ ವ್ಯಕ್ತಪಡಿಸುವಂತಹದ್ದಿದ್ರೆ ಎಲ್ಲರೂ ಯಾರು ಬೇಕಾದ್ರೂ ಮಾತನಾಡಬಹುದು ಅನ್ಮ್ಯೂಟ್ ಮಾಡಿಕೊಂಡು. ಎಲ್ಲರಿಗೂ ಈಗ ವೇದಿಕೆ ಮುಕ್ತವಾಗಿದೆ. ಎಲ್ಲರಿಗೂ ಯಾರು ಬೇಕಾದ್ರೂ ಮಾತಾಡ್ಬೋದು. ನರಸಿಂಹ ಇಲ್ಲಿ. ಅದೇ ಸುರೇಶ್ ಅವ್ರ ನಮಸ್ಕಾರ. ಇಲ್ಲಿ ತುಂಬಾ ಸರಳವಾಗಿ ಬಂತು, ಆಡು ಭಾಷೆಯಲ್ಲಿ ಇತ್ತು. ಸೊ ಹಾಗಾಗಿ ನನಗೆ ಕತೆ ಕ್ಲಿಷ್ಟ ಅನ್ನಿಸ್ಲಿಲ್ಲ. ನಮ್ಗದು ಬಹಳ ಮುಖ್ಯ ಆಗಿತ್ತು. ಯಾಕೆಂತಂದ್ರೆ ರಾಮಾಯಣವನ್ನು ಓದ್ಬೇಕಾದ್ರೆ ನಾವು ಸರಳವಾಗಿ ತಿಳ್ಕೊಬೇಕು ಅನ್ನೋದು ನಮ್ಗೆ ಬಹಳ ಮುಖ್ಯ ಆಗಿತ್ತು. ಅದು ಮುಖ್ಯ ನಮ್ಗೆ ಕಾರಣ ಕೂಡ ಆಗಿತ್ತು ಸಭೆಗಳನ್ನು ನಡೆಸ್ಬೇಕಾದ್ರೆ. ಹಾಗಾಗಿ ಅದು ಬಹಳ ಚೆನ್ನಾಗಿ ಬಂತು. ಅದು ಜಟಾಯುನ ಹೋರಾಟ ಇರ್ಬೋದು, ನಂತರ ರಾವಣ ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆದುಕೊಂಡು ಹೋದ ಸಂದರ್ಭ ಎಲ್ಲ ಅಚ್ಚುಕಟ್ಟಾಗಿ ಮೂಡಿ ಬಂತು. ಅಂದ್ರೆ ಜಟಾಯುನ ಯುದ್ಧದ ಸಂದರ್ಭಗಳು ಎಲ್ಲ ಕಣ್ಣ ಕಟ್ಟಾಗಿತ್ತು. ಸೊ ಹಾಗಾಗಿ ಅದು ನಮ್ಗೆ ತುಂಬಾ ಅಚ್ಚುಕಟ್ಟಾಗಿ ಕೇಳಿ ಬಂತು ಅಂತ, ಕಣ್ಣು ಮುಂದೆ ಕಾಣಿಸ್ತು ಅಂತಲೇ ಹೇಳ್ಬೇಕು. ಹಾಗಾಗಿ ಅದು ತುಂಬಾ ಸುಂದರವಾಗಿ ಮೂಡ್ ಬಂತು ಸರ್. ನಿಮ್ಮ ಸಮಯ, ನೀವು ಮ್ಯಾಥ್ಸ್ ಟೀಚರ್ ಅಂತ ಹೇಳಿದ್ರಿ, ಆದ್ರೂ ಕೂಡ ನಿಮ್ಗೆ ಸಾಮಾನ್ಯ ನಾವು ಕಥೆಗಳನ್ನ ಸಮಾಜದಲ್ಲೂ ಅಥವಾ ಕನ್ನಡ ಮೇಷ್ಟ್ರುಗಳಲ್ಲಿ ಹೆಚ್ಚಾಗಿ ಕೇಳ್ತೀವಿ. ಹಾಗಾಗಿ ನೀವು ಗಣಿತ ಮೇಷ್ಟ್ರಿಂದ ನಾವು ಕತೆ ಕೇಳಿದ್ ಬಹಳ ಖುಷಿ ಆಯ್ತು. ಅದು ತುಂಬಾ ಸುಂದರವಾಗಿ ಕೂಡ ಮೂಡ್ ಬಂತು. ಸೊ ಈ ಗಣಿತ ಮೇಷ್ಟ್ರುಗಳು ನಾವು ಲೆಕ್ಕದ ಒಂದು ದಾರಿಯಲ್ಲೇ ನೋಡ್ತಾ ಇರ್ತೀವಿ, ಅದು ಹೆದರ್ಕೊಂಡೇ ಹೋಗ್ತಾ ಇದ್ವಿ ನಾವು ಶಾಲೆಗಳಿಗೆ ಲೆಕ್ಕದ ಪಾಠ ಅಂತಂದ್ರೆ. ಸೊ ಆ ಲೆಕ್ಕಕ್ಕೆ ಈಗ ನೋಡಿದ್ರೆ ನಮಗೆ ಬಹಳ ಖುಷಿ ಆಗುತ್ತೆ. ಬಹುಶಃ ನಿಮ್ಮ ತರಗತಿಯಲ್ಲಿ ಬಂದು ಕೂರ್ಬೇಕಿತ್ತೇನೋ ಅನ್ಸುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಬಂತು ಸರ್, ಬಹಳ ಖುಷಿ ಆಯ್ತು. ಧನ್ಯವಾದಗಳು ಸರ್. ಅವರು ಗಣಿತದ ಮೇಷ್ಟ್ರಾದ್ರೂ ಕರೆಕ್ಟ್ ಆಗಿ ಸಮಯ ಲೆಕ್ಕಾಚಾರ ಫುಲ್ ಕರೆಕ್ಟ್ ಆಗಿ ಹಾಕಿ ಹೋಗ್ಲಿಲ್ಲ ಸರ್. ನನಗೆ ಗೊತ್ತಿರ್ತಕ್ಕಂಥ ಈ 3 ಸರ್ಗಗಳನ್ನ ನಾನು ವಿಶ್ಲೇಷಣೆ ಮಾಡಿದೆ. ಅಲ್ಲಿ ಯಾವ್ದೋ ಒಂದು ವಿಷಯ ಹೇಳ್ತೀನಿ ಸರ್. ಅದೇ ರಾಮನ್ಗೂ ಕೃಷ್ಣನ್ಗೂ ಕಾಂಟ್ರಾಸ್ಟ್ ಮಾಡ್ತಾರೆ ಸರ್. ರಾಮ ಪುರುಷೋತ್ತಮ, ರಾಮ ಧರ್ಮವಾಗೇ ಇದ್ದನು, ಮನುಷ್ಯರ ಕಷ್ಟಗಳನ್ನು ಅನುಭವಿಸ್ತನು. ಎಷ್ಟೇ ಕಷ್ಟ ಬಂದ್ರು ಅವನ್ ಧರ್ಮ ಬಿಡ್ಲಿಲ್ಲ, ಸಾಧಾರಣ ಮನುಷ್ಯನಾಗಿ ಎಲ್ಲಾ ಸಾಲ್ವ್ ಮಾಡ್ಕೊಂಡ್ ಬಂದ. ಬಟ್ ಕೃಷ್ಣ ಏನಾಯ್ತು ಅಂದ್ರೆ ಧರ್ಮಕ್ಕೋಸ್ಕರವಾಗಿ ಕೆಲವು ಅಪಚಾರಗಳು ಮಾಡ್ದ. ವಾಲಿನ ಸಾಯಿಸಿದ್ದು, ಮತ್ತೆ ಇದು ವಾಲಿಗೆ ಮಾಡ್ಬಿಟ್ಟು ಆ ವಾಲಿದ ರಾಮಂದಾಯ್ತು. ಕೃಷ್ಣ ಅದೇ ಗೊತ್ತಲ್ಲ, ಸುಗ್ರೀವ ಮತ್ತು ವಾಲಿನ ಮೋಸದಿಂದ ಮಾಡ್ತಕ್ಕಂಥದ್ದು. ಮತ್ತೆ ಕರ್ಣ ಅರ್ಜುನನ್ನ ಕಾರಣ ಅದು ಚಕ್ರ ಕೆಳಗಡೆ ಗೊತ್ತಾಗ ಒಡಿ ನೀನು ಅಂತಂದದು. ಅದೆಲ್ಲ ಕೃಷ್ಣ ಸ್ವಲ್ಪ ಇದು ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂತಂದ್ರೆ ಅವರು ಅಂತ ಪ್ರಬಲರು, ಅವನು ಸಾಯಿಸ್ಬೇಕು ಅಂತ ಅವ್ನು ಕಮಿಟ್ ಮಾಡ್ಲೇಬೇಕು. ಅದು ಅವನ ಕೃಷ್ಣ ಅವತಾರ ಮಹಾಭಾರತ. ಬಟ್ ರಾಮ ಒಂದು ದಿವ್ಸನೂ ಒಂದು ಸಂದರ್ಭದಲ್ಲೂ ಧರ್ಮ ಬಿಟ್ಟಿಲ್ಲ.
ಅದಕ್ಕೆ ಅವನು ಪುರುಷೋತ್ತಮ. ಕೃಷ್ಣನಿಗೆ ಕಂಪೇರ್ ಮಾಡಿ ರಾಮ ಸರ್ವಶ್ರೇಷ್ಠ, ಪುರುಷೋತ್ತಮ, ಧೀರ, ವೀರ, ಏಕಪತ್ನಿ ವ್ರತಸ್ಥ, ಪಿತೃಭಕ್ತ. ಯಾಕೆ ಹೇಳ್ತಾನೆ ಅಂದ್ರೆ ಅವನ ಪವರ್ ಎಲ್ಲ ಹೊರಟೋಗಿತ್ತು, ದೈವದ ಪವರ್ ಎಲ್ಲ ಹೊರಟೋಗಿತ್ತು. ಬರೀ ಒಬ್ಬ ಸಾಧಾರಣ ಮನುಷ್ಯನಾಗಿ ಧರ್ಮವನ್ನ ನಡೆಸ್ಕೊಂಡ್ರೆ, ಧರ್ಮದಿಂದ ಇದ್ರೆ ನಾವು ಗೆಲ್ಬೋದು. ಮನುಷ್ಯನು ದೇವರಾಗ್ಬೋದು, ತನ್ನಲ್ಲಿರೋ ದೇವ್ರನ್ನ ಕಾಣ್ಕೋಬಹುದು. ಒಬ್ಬ ಸಾಧಾರಣ ಮನುಷ್ಯ ದೇವರಾಗ್ಬೋದು ಅಂತ ತೋರ್ಸೋದಕ್ಕೆ ತನ್ನ ದೈವತ್ವದ ಪವರ್ ಎಲ್ಲ ಮರೆತು ಬರೀ ಧರ್ಮವನ್ನ ಆಚರಿಸ್ಕೊಂಡು ಎಂಥದೇ ಕಷ್ಟ ಬರಲಿ, ಎಷ್ಟೇ ಅವಮಾನ ಆಗ್ಲಿ, ಧರ್ಮ ಬಿಡದಲೆ ಒಬ್ಬ ಸಾಧಾರಣ ಮನುಷ್ಯನಾಗಿ ಅವನು ಮಿಂಚ್ಕೊಂಡಿದ್ದ. ಅದಕ್ಕೋಸ್ಕರವಾಗಿ ರಾಮ ಸರ್ವಶ್ರೇಷ್ಠ ಅಂತ ಹೇಳ್ತಾರೆ. ಕೃಷ್ಣ ಅವನ ಅವತಾರ ಬೇರೆ. ಅವನು ಕೆಲವು ರಾಜಕೀಯ ಮಾಡ್ಬೇಕು, ಚಾಣಕ್ಯತನ ಮಾಡಿದ್ರೇನೆ ಅಲ್ಲ ಆಗತಕ್ಕಂಥದ್ದು. ಒಂದು ಕಂಸನೇ ಆಗ್ಲಿ, ಒಂದು ಇದಾಗ್ಲಿ ಅಲ್ವಾ, ಕರ್ಣನಾಗ್ಲಿ, ಅದನ್ನ ಯಾಕೆ ಮೋಸಗಾರರು, ದುರ್ಯೋಧನ ಮೋಸಗಾರ. ಅವನಿಗೆ ಈ ತರ ಮಾಡಿದಾಗ ಮುಳ್ಳಿಂದಲೇ ತೆಗಿಲೇಬೇಕು, ಇಲ್ಲ ಅಂದ್ರೆ ಬದುಕಕ್ಕೆ ಆಗಲ್ಲ. ಅದಕ್ಕೋಸ್ಕರವಾಗಿ ಅಂತ ಧರ್ಮಕ್ಕೋಸ್ಕರವಾಗಿ ಕೆಲವು ಧರ್ಮದ ನಡೆಯನ್ನ ನಡೀತಾರೆ. ಅದು ಕೃಷ್ಣನ. ಇದನ್ನ ಸ್ವಲ್ಪ ಜ್ಞಾಪಕ ಅಂತ ಹೇಳ್ದೆ ಭಟ್ರೆ. ನಮಸ್ಕಾರಗಳು. ನಾನೊಂದು ತಿಳಿಸ್ತೀನಿ. ಈಗ ನಡೆದ ಇದ್ರ ಬಗ್ಗೆ ಏನಾದ್ರು ವಿಷಯ ಏನಾದ್ರು ಇದ್ರೆ, ಅಭಿಪ್ರಾಯಗಳಿದ್ರೆ ತಿಳಿಸಿ. ಜೊತೆಯಲ್ಲಿ ನೀವು ಅದ್ರ ಜೊತೆಯಲ್ಲಿ ಏನಾದ್ರು ತಿಳಿಸ್ಬೋದು. ಸುರೇಶ್ ಸರ್ ತುಂಬಾ ಚೆನ್ನಾಗಿ ಕಥೆನ ಹೇಳಿದ್ರಿ. ನಮ್ಗೂ ಕೂಡ ತುಂಬಾ ಇಷ್ಟ ಆಯ್ತು ನಿಮ್ ಬಾಯಿಂದ ಕತೆ ಕೇಳಿ. ಬಸ್ ನಲ್ಲೆಲ್ಲ ಕೇಳಿದ್ವಿ, ಈಗ ಆನ್ಲೈನ್ ಮೂಲಕ ಕೇಳೋ ಅವಕಾಶ ಸಿಕ್ತು. ಮತ್ತೆ ಇನ್ನೊಂದೇನು ಅಂತಂದ್ರೆ, ನನಗ್ ರಾಮಾಯಣದಲ್ಲಿ ರಾಮಂದು ಒಂದು ಡೈಲಾಗ್ ನೆನ್ಪಾಯ್ತು. ಯಾವುದು ಅಂತಂದ್ರೆ, ಅಪಹರಣ, ಇದು ಸುಗ್ರೀವ ವಾಲಿ ಸಂಹಾರ ಆಗತ್ತೆ. ರಾಮ ವಾಲಿ ಸಂಹಾರ ಆದ್ಮೇಲೆ ಸುಗ್ರೀವ ತನ್ನ ಮಾತನ್ನ ಮರ್ತು ಬಿಡ್ತಾನೆ, ತನ್ ಕೊಟ್ಟು ಮಾತನ್ನ ಮರ್ತು ಬಿಡ್ತಾನೆ. ಆಗ ಏನ್ ಹೇಳ್ತಾನೆ ಅಂತಂದ್ರೆ, ಲಕ್ಷ್ಮಣನ್ ಕೈನಲ್ಲಿ ನೀನು ಹೋಗಿ ಅವನಿಗೆ ಮಾತನ್ನ ನೆನಪಿಸ್ಬೇಕು, ಅವನು ನಮ್ಗೆ ಸಹಾಯ ಮಾಡಕ್ಕೆ ಬರ್ಲೇಬೇಕು. ಸಹಾಯ ಮಾಡದೆ ಹೋದ್ರೆ ವಾಲಿಗೆ ಏನ್ ಗತಿ ಆಗತ್ತೆ, ಅದೇ ಗತಿ ನಿನ್ಗೂ ಆಗತ್ತೆ. ಆಗ ವಾಲಿ ಒಬ್ನೇ ಸಂಹಾರ ಆದ. ಆದ್ರೆ ಈಗ ನೀನ್ ಒಬ್ನೇ ಅಲ್ಲ, ನಿನ್ ಜೊತೆ ನಿನ್ ಬಂಧು ಬಳಗ ಎಲ್ರೂವೆ ವಾಲಿ ಹೋದ್ ದಾರಿನಲ್ಲೇ ಹೋಗ್ತೀರಾ ಅಂತ. ಮತ್ ಇನ್ನೊಂದು ವಾಕ್ಯ ಏನ್ ಹೇಳ್ತಾನೆ ರಾಮ ಅಂತಂದ್ರೆ, ಕೃತಜ್ಞನಾದ್ರೆ ಅವನು ಸತ್ತಾಗ ಅವನ ಮಾಂಸನ ಹದ್ದುಗಳು ಕೂಡ ತಿನ್ನಲ್ಲ ಅಂತ ಹೇಳ್ತಾನೆ. ಆ ಹಕ್ಕಿಗೆ ಏನ್ ಗೊತ್ತಾಗತ್ತೆ, ತನ್ ಹೊಟ್ಟೆಸು ತಿನ್ಬೇಕು ಅಷ್ಟೇ ಗೊತ್ತಾಗತ್ತೆ ಹೊರ್ತು. ಆದ್ರೆ ಇವನ್ ಹೇಳೋದೇನು ಅಂದ್ರೆ, ನಾವು ಏನ್ ತಿಳ್ಕೊಳ್ಬೇಕು ಅಂದ್ರು ನಾವ್ ಯಾವತ್ತು ಆಗ್ಬಾರ್ದು. ಕೃತಜ್ಞರಾದ್ರೆ ಸತ್ತಾಗ ಮಾಂಸ ಕೂಡ, ಶರೀರದ ಮಾಂಸ ಕೂಡ ಹಕ್ಕಿಗಳು ತಿನ್ನಲ್ಲ, ನೋಡ್ಕೊಂಡು ಹೊಟ್ಟೋಗ್ಬಿಡತ್ತೆ ಅಂತ ಹೇಳ್ತಾನೆ. ಅದನ್ನ ನಾವು ತಿಳ್ಕೊಳ್ಬೇಕು ಅಂತ ಅನ್ಸಿ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ಧನ್ಯವಾದಗಳು. ಅಂದ್ರೆ ಧರ್ಮ ಬಿಟ್ರೆ ಅವ್ನು ತುಂಬಾ ಕೆಟ್ಟ ನಡವಳಿಕೆ ಆದ್ರೆ ಮಾಂಸಕ್ಕೂ ಬೆಲೆ ಇರಲ್ಲ, ಆ ಮಾಂಸನ್ನು ಯಾರು ತಿನ್ನಲ್ಲ, ಅಷ್ಟು ಕೆಟ್ಟದಾಗುತ್ತೆ ಅವ್ನ ಜನ್ಮ ಅಂತ ಅಲ್ವಾ? ಹೌದು ಸರ್, ಹೌದು, ಒಳ್ಳೇದು, ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮೂಡಿ ಬಂತು ಸರ್, ನೀವ್ ಹೇಳಿದ್ದು ತುಂಬಾನೇ ಚೆನ್ನಾಗಿ ಹೇಳಿದ್ರಿ. ಪ್ರಚೋದಕರು ನೀವೇ. ನನ್ನ ಹೆಸರು ಮಾಡಿದ್ದು ನಿಮ್ಮ ವಿಶಸ್ ಮೇಲೆ ನಾನು ಧೈರ್ಯವಾಗಿ, ಮೇಡಮ್ ಅವರು ನನಗೆ ಮೊದ್ಲಿಂದಲೂ ನನಗೆ ಗಾಡ್ಮದವರು ಪ್ರತಿಯೊಂದಕ್ಕೂ ಪ್ರೇರಣೆ ಮಾಡ್ತಾರೆ. ಅವ್ರು ಹೇಳಿದಕ್ಕೆ ನಾನು ಇಲ್ಲ ಅನ್ನಕ್ಕಾಗ್ಲಿಲ್ಲ. ಅದೇನೇ ಆಗ್ಲಿ ನನ್ನ ಕೈಲಾದಷ್ಟು ಮಾಡ್ತೀನಿ ಮೇಡಮ್, ಡೋಂಟ್ ವರಿ ಅಂತ ಹೇಳ್ಬಿಟ್ಟೆ. ಆಮೇಲೆ ತಾವು ಬಂದು ನಾರಾಯಣ್ ಭಟ್ರು ನನಗೆ ಮೋಟಿವೇಟ್ ಮಾಡಿ ನನ್ನನ್ನ ಈ ಒಂದು ವೇದಿಕೆಗೆ ಬಿಟ್ರಿ. ಎಲ್ಲಾರ್ಗೂ ಗೊತ್ತಿದೆ, ಪ್ರತಿಯೊಬ್ಬರು ರಾಮಾಯಣವನ್ನ ಪ್ರಶ್ನಿಸ್ತಾರೆ, ಪ್ರತಿಯೊಬ್ಬರಿಗೂ ಗೊತ್ತು, ಓದಿರಿ ಅರ್ಥ ಆಗುತ್ತೆ. ಬಟ್ ಅದನ್ನ ಆಡು ಭಾಷೆಯಲ್ಲಿ ಡಿಸ್ಕಷನ್ ಪ್ರಕಾರ ಮಾಡಿದಾಗ, ಒಂಥರ ನಾಟಕವಾಗಿ ಸಂಭಾಷಣೆ ರೂಪದಲ್ಲಿ ಕೇಳಿದಾಗ ನೆನಪಲ್ಲಿ ಚೆನ್ನಾಗಿ ಉಳಿಯುತ್ತೆ ಅನ್ನೋದು ಸರಳವಾಗಿತ್ತು. ನಮ್ ಜೊತೆ ಈಗ ರಾಮಕೃಷ್ಣ ಶಾಸ್ತ್ರಿಗಳು ಸಹ ಬಂದಿದ್ದಾರೆ, ಗುರುಗಳು. ಅವ್ರೇನಾದ್ರು ಅಭಿಪ್ರಾಯ ಹೇಳ್ತಾರ ಇದ್ರ ಬಗ್ಗೆ? ಕೇಳೋಣ ಒಂದ್ ನಿಮಿಷ. ಶಾಸ್ತ್ರಿಗಳೇ ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಎಲ್ರಿಗೂ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಎಲ್ಲರೂ ಚೆನ್ನಾಗಿ. ನಾನು ಕೇಳಿಸ್ಕೊಂತಾ ಇದ್ದೆ. ಸ್ವಾಮಿ ಅವರೇ ನನ್ನ ಇದನ್ನ ಲಿಂಕ್ ಕಳಿಸಿ ಜಾಯಿನ್ ಆಗಿ ಹಾಗೆ ಅಂತ ಹೇಳಿದ್ರು. ತುಂಬಾ ಧನ್ಯವಾದ ಸರ್ ಜಾಯಿನ್ ಆಗಿದ್ದಕ್ಕೆ. ತುಂಬಾ ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು ನಮ್ಗೆ. ಆಗ್ಲಿ, ಒಂದೊಂದು ಅವಕಾಶಗಳಲ್ಲಿ ಈ ತರ ಒಂದು ಸಂತೋಷ. ಯಾಕಂದ್ರೆ ಈಗಿನ ಕಾಲದಲ್ಲಿ ಇದು ನಡೀತಾ ಇದೆಯಲ್ಲ, ಏನು ನಮ್ಮ ಸನಾತನ ಧರ್ಮಗಳ ಒಂದು ಇದನ್ನ ಮುಂದುವರಿಬೇಕು ಅಂತಂದ್ರೆ ಯಾರಾದ್ರೂ ಒಬ್ರು ಇನಿಷಿಯೇಟಿವ್ ತಗೋಬೇಕು. ಈ ವಿಚಾರದಲ್ಲಿ ನೀವುಗಳು ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ. ಹಿಂದೆ ಒಂದು ಅಕೇಶನ್ ಅಲ್ಲಿ ಕೂಡ ನಾನು ಗುರುಗಳು ಬಂದಾಗ ನೀವು ನನ್ನ ಕರೆಸಿದ್ರಿ ಅಲ್ಲಿ.
ಅಲ್ಲೂ ಕೂಡ ಒಂದೆರಡು ಮಾತಾಡೋದಕ್ಕೆ ಕೂಡ ಅವಕಾಶ ಕೊಟ್ಟಿದ್ರಿ, ಬಹಳ ಸಂತೋಷ. ಹೌದು, ಚೆನ್ನಾಗಿ ಮಾತಾಡಿದ್ರಿ ಸರ್. ಬೆಳ್ತೂರಲ್ಲಿ ತುಂಬಾ ಚೆನ್ನಾಗಿ ಬಂತು ಸರ್. ಹೌದು ಸರ್. ಓ, ನೀವು ನೋಡಿದ್ದೀರಾ? ಹೌದು ಸರ್, ನಿಮ್ಮ ನೋಡಿದ್ದೀನಿ ನಾನು. ಓ. ಬೆಳ್ತೂರಲ್ಲಿ ಇದು ಶಂಕರ ಭಾರತಿ ಸ್ವಾಮಿಗಳು ಬಂದಿದ್ರಲ್ಲ, ಅವ ನೀವು ಆ. ಬಹಳ ರಸವತ್ತವಾಗಿ ಹೇಳಿದ್ರಿ ಆ ಒಂದು ಸಂದರ್ಭನ. ಓಹೋ, ನನಗೆ ಜ್ಞಾಪಕ ನೀವು ನೋಡಿದ್ದ ಜ್ಞಾಪಕ ಅಲ್ಲ. ವೆರಿ ಸಾರಿ. ತುಂಬಾ ಚೆನ್ನಾಗಿ ನೀವು ಕೂಡ ಹೇಳಿದ್ದೀರಿ ಇವತ್ತು. ಸಮಯಾವಕಾಶ ದಕ್ಷಿಣಾಮೂರ್ತಿ ಇನ್ನೂ ಅಷ್ಟಕ ಒಂದಷ್ಟು ಬಗ್ಗೆ points. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೇಳಿ ಸರ್. ಹಾಗಾಗಿ ನಿಮ್ಮ ಇದು ಕೂಡ ನಾನು ಪೂರ್ತಿಯಾಗಿ ಕೇಳಿಸ್ಕೊಂಡೆ. ಯಾಕಂದ್ರೆ ನಾನು ಮಧ್ಯಾಹ್ನನೇ ನನ್ಗೆ ಹೇಳಿದ್ರು ಹೀಗೆ ಶುರುವಾಗತ್ತೆ, ಎಲ್ರು ಕೂಡ ಬರ್ತಾರೆ, ಜಾಯ್ನ್ ಆಗ್ತಾರೆ ಹಾಗೆ ಅಂತ. ಐ ವಾಸ್ ಇಂಟ್ರೆಸ್ಟೆಡ್. ಬಹಳ ಸಂತೋಷ ಆಯ್ತು ನಿಮ್ಮ ಇದು ಕೂಡ ಕೇಳಿ, ಸಂತೋಷ ಧನ್ಯವಾದಗಳು ಆಯ್ತು. ಸರ್. ಧನ್ಯವಾದಗಳು. ಬಹಳ ಧನ್ಯವಾದಗಳು ಒಳ್ಳೆಯದು. ಸರ್. ಓ ಎಸ್, ಥ್ಯಾಂಕ್ ಯು ಸರ್. ಎಲ್ರಿಗೂ ತುಂಬಾ ಸಂತೋಷ ಆಯ್ತು. ಎಲ್ರಿಗೂ ನಮಸ್ಕಾರಗಳು. ಧನ್ಯವಾದ ಸರ್. ನರಸಿಂಹ ಸರ್ ರಾಮಕೃಷ್ಣ ಶಾಸ್ತ್ರಿಗಳು ಈ ಕಡೆ ಬೆಳತೂರು ಮತ್ತೆ ಸುಮಾರು ಎಲ್ಲ ಕಡೆ ಬೆಂಗಳೂರು ಸಿಟಿಗಳಲ್ಲೆಲ್ಲ ಓಡಾಡಿ ಅವರ ಉಪನ್ಯಾಸಗಳನ್ನು ಕೊಡ್ತಾ ಇರ್ತಾರೆ. ಬೇರೆ ಬೇರೆ ವಿವಿಧ ಶಂಕರಾಚಾರ್ಯರ ಸ್ತೋತ್ರಗಳ ಮೇಲೂ ಮತ್ತೆ ಅವರ ಕೃತಿಗಳ ಮೇಲೂ ಕೊಡ್ತಾರೆ. ಹಾಗಾಗಿ ತುಂಬಾ ದೊಡ್ಡ ವಿದ್ವಾಂಸರು ಅವರು ಇವತ್ತು ಜಾಯಿನ್ ಆಗಿದ್ದಾರೆ ಅನ್ನೋದು ನಮಗೆ ಒಂದು ಆಶೀರ್ವಾದ. ಸಂತೋಷ ಸರ್. ಬಹಳ ಬಹಳ ಖುಷಿ ಆಯ್ತು. ಜೊತೆಗೆ ನಮ್ಗೆ ನಿಮ್ಮ ಬೇರೆ ಅಂದ್ರೆ ರಾಮಾಯಣವನ್ನು ಬಿಟ್ಟು ಇತರೆ ವಿಚಾರಗಳಿಗೂ ನಾವು ನಿಮ್ಮನ್ನ ಸಂಪರ್ಕಿಸಬಹುದು ಹಾಗಿದ್ರೆ. ಯಾಕೆಂದ್ರೆ ನಮ್ಗೆ ಹಲವಾರು ವೇದಾಂತಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ನಾವು ಚರ್ಚೆ ಮಾಡ್ತಾ ಇರ್ತೀವಿ. ಬಹುಶಃ ಇನ್ನೊಮ್ಮೆ ಅದಕ್ಕೆ ಅಂತಲೇ ಒಂದು ಸಮಯ ಮೀಸಲಿಡೋಣ ಸರ್ ಹಾಗಿದ್ರೆ. ಖಂಡಿತ ಆಗ್ಬೋದು. ಯಾಕಂತಂದ್ರೆ ಸನಾತನ ಧರ್ಮ ಪ್ರಚಾರ ಮಾಡೋದೇ ನನ್ನ ಒಂದು ಮುಖ್ಯ ಉದ್ದೇಶ, ಆಯ್ತಾ. ಹಾಗಾಗಿ ಎಲ್ಲಿ ಸಾಧ್ಯವೋ ಅಲ್ಲಿ ಖಂಡಿತವಾಗ್ಲೂ ಪಾರ್ಟಿಸಿಪೇಷನ್ ಇದ್ದೇ ಇರತ್ತೆ, ನಮ್ಮ ಸಪೋರ್ಟ್ ಇದ್ದೇ ಇರತ್ತೆ, ಎಲ್ಲಿ ಬೇಕಾದ್ರೂ ಸರಿ. ಯಾಕಂದ್ರೆ ಬ್ಯಾಂಗ್ಳೂರ್ ಒಂದೇ ಅಲ್ಲ, ಬೇರೆ ಬೇರೆ ಕಡೆ ದಾವಣಗೆರೆ ಆಗ್ಲಿ ಇಲ್ಲಿಂದ ಹೋಗ್ತಾ ಇರ್ತೀನಿ. ಹಾಗಾಗಿ ಖಂಡಿತವಾಗ್ಲೂ ಆಗ್ಲಿ, ಸನಾತನ ಧರ್ಮ ಪ್ರಚಾರ ಆಗ್ಬೇಕು. ಯಾಕೆಂತಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಸನಾತನ ಧರ್ಮ ಪ್ರಚಾರ ಆದ್ರೆ ಯಂಗ್ಸ್ಟರ್ಸ್, ಅದ್ರಲ್ಲೂ ಇದ್ರ ಬಗ್ಗೆ ಇದ್ರ ಸ್ಟ್ರೆಂತ್ ಏನು ಅಂತ ಅವ್ರು ತಿಳ್ಕೊಂಡ್ಬಿಟ್ರೆ ಸಾಕು, ಎಲ್ಲೋ ಹೊರಟೋಗ್ಬಿಡ್ತೀವಿ. ಇಲ್ಲಿ ಅಲ್ಲಿ ತಿಳ್ಕೊಳ್ಳೋರ್ಗು ಅಷ್ಟೇ, ಇಟ್ ಇಸ್ ಎ ಬಿಗಿನಿಂಗ್ ಅಷ್ಟೇ. ನಾವು ನಮ್ ಕೈಲಾದ ಪ್ರಯತ್ನ ಮಾಡ್ತಾ ಇರ್ತೀವಿ ಸರ್. ನಿಮ್ಮತ್ತ ಅವ್ರ ಸಹಕಾರ ಖಂಡಿತವಾಗ್ಲೂ ಇದ್ರೆ ಸತ್ಯವಾಗ್ಲೂ ವಿ ಆರ್ ಆಲ್ವೇಸ್ ದೇರ್ ವಿತ್ ಯು. ಶಾಸ್ತ್ರಿಗಳೇ, ಇದು ನಮ್ಮ ಬೇರುಗಳು ತಂಡ ಇದೊಂದು ಬಳಗವಾಗಿ ನಾವು ಸುಮಾರು ಆಯ್ತು ಒಂದು 7 ವರ್ಷಗಳಿಂದ, 7 ಅಲ್ಲ, ಒಂದು 8-9 ವರ್ಷಗಳೇ ಆಯ್ತಲ್ವಾ ಸರ್ ನರಸಿಂಹ ಸರ್? 2017 ಆ ಸಮಯದಲ್ಲಿ ನಾವೆಲ್ಲ ಟೆಕ್ ಮಹೀಂದ್ರದಲ್ಲಿ ವರ್ಕ್ ಮಾಡ್ತಾ ಇದ್ವಿ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ನಾನು, ನರಸಿಂಹ ಅವರು, ಸೌಜನ್ಯ, ಲಾವಣ್ಯ ಅಂತೆಲ್ಲ ತುಂಬಾ ಜನ ಇದ್ದಾರೆ, ಒಂದು 7-8 ಜನ. ಎಲ್ಲರೂ ಕನ್ನಡದವರು ಸೇರ್ತಾ ಇದ್ವಿ ಪ್ರತಿ ಬುಧವಾರ. ಅಲ್ಲಿ ಮಂಕುತಿಮ್ಮನ ಕಗ್ಗ ಆಗಿರ್ಬೋದು, ಈ ತರ ಮತ್ತೆ ಯಾವುದೇ ಬೇರೆ ವಿಷಯಗಳ ಮೇಲೆ ಆಶುಭಾಷಣಗಳು, ಇದರ ಮೇಲೆಲ್ಲ ನಾವು ಮಾತಾಡೋದು, ಅದರ ಮೇಲೆ ವಿಮರ್ಶೆ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇದ್ವಿ. ಆನಂತರ ಹೀಗೆ ನರಸಿಂಹ ಅವರು ಕೂಡ ಶತಾವಧಾನಿ ಗಣೇಶರ ಪ್ರೇರಣೆಯಂತೆ ರಾಮಾಯಣವನ್ನು ಕೂಡ ಅಧ್ಯಯನ ಮಾಡ್ತಾ ಇದ್ರು ಆ ಸಮಯದಲ್ಲೇ. ಅನಂತರ ಅವರದ್ದೇ ಪ್ರೇರಣೆಯಿಂದ ನಾವು ಈಗ ನಮ್ಮ ಬೇರುಗಳು ಇದರಲ್ಲೂ ಕೂಡ ಒಂದು 4-5 ವರ್ಷಗಳ ಹಿಂದೆ ಅದನ್ನ ಯೋಚನೆ ಮಾಡಿ ಪ್ರತಿ ತಿಂಗಳ ಕೊನೆಯ ಶನಿವಾರ ಅದನ್ನ ಇಟ್ಕೊಂಡು ಬೇರೆ ಬೇರೆ ವಾಚಕರನ್ನ ಕರೆದು ಅವರ ಮೂಲಕ ಸರ್ಗಶಃ ಬಾಲಕಾಂಡದಿಂದ ಮೊದಲನೇ ಸರ್ಗದಿಂದ ಶುರು ಮಾಡಿ, ಅದು ಎಷ್ಟೋ 4-5 ವರ್ಷಗಳ ಹಿಂದೆ ಶುರುವಾಗಿದ್ದು, ಬಾಲಕಾಂಡ, ಅಯೋಧ್ಯಾಕಾಂಡ ಮುಗಿದು ಈಗ ಅರಣ್ಯಕಾಂಡದ ಸೀತಾಪಹರಣ ಈಗ ಹೋದ ಸಂಚಿಕೆಯಲ್ಲಾಗಿದೆ. ಈ ಸಲ ಜಟಾಯು ಮರಣ ಈ ಸಂಚಿಕೆಯಲ್ಲಾಗಿದೆ ಸುರೇಶ್ ಅವರ ವಾಣಿಯಲ್ಲಿ. ಇಲ್ಲಿವರೆಗೂ ಬಂದಿದೆ. ಇನ್ನೂ ಎಷ್ಟೋ ವರ್ಷಗಳು ನಡೆಯುತ್ತೆ. ಯುದ್ಧಕಾಂಡ ಮುಗಿಬೇಕು ಅಂದ್ರೆ ತುಂಬಾ ವರ್ಷಗಳು ಆಗುತ್ತೆ. ಹೀಗೆ ಮತ್ತೆ ವಿಶೇಷ ಅಂದ್ರೆ ಎಲ್ಲರೂ ನಮ್ಮ ಬೇರುಗಳಲ್ಲಿ ಸುಮಾರಾಗಿ ಯಂಗ್ಸ್ಟರ್ಸೇ ಇದ್ದಾರೆ, ಯುವಕರೇ ಇದ್ದಾರೆ, ಮತ್ತು ಅದು ಇಂಜಿನಿಯರ್ಸು ಅವರೆಲ್ಲ ಸೇರ್ಕೊಂಡು ಈ ಒಂದು ಕೈಂಕರ್ಯವನ್ನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಬೇರೆ ಬೇರೆ ಸಭೆಗಳು, ವಿಶೇಷ ಸಭೆಗಳು ಆಗುತ್ತೆ. ಇದು ಪ್ರತಿ ತಿಂಗಳ ಕೊನೆಯ ಶನಿವಾರ ಇದೊಂದು ರಾಮಾಯಣಕ್ಕಾಗಿ ಮೀಸಲು. ಅದಕ್ಕಿಂತ ಮುಂಚೆ ಅಂದ್ರೆ ಬೇರೆ ವಾರದಲ್ಲಿ, ಬೇರೆ ಒಂದು ವಾರಾಂತ್ಯದಲ್ಲಿ ಯಾವ್ದಾದ್ರು ವಿಷಯದ ಬಗ್ಗೆ, ಅಂದ್ರೆ ಹೋದ ವಾರ ಕಣ್ಣಿನ ಬಗ್ಗೆ ಆಗಿತ್ತು, ಒಬ್ಬ ವಿಶೇಷ ವೈದ್ಯರು ಬಂದಿದ್ರು, ಅದರ ಬಗ್ಗೆ ಈಗಿನ ಯುವಕರಿಗೆ ಹೇಗೆ ಅಥವಾ ಎಲ್ಲರಿಗೂ ಕಣ್ಣಿನ ಆರೋಗ್ಯ ಹೇಗೆ ಇಟ್ಕೋಬೇಕು ಅನ್ನುವಂಥದ್ದು, ಈ ರೀತಿ ಬೇರೆ ಬೇರೆ ವಿಷಯಗಳ ಮೇಲೆ. ಮತ್ತೆ ಸಣ್ಣ ಸಣ್ಣ ಕ್ರೀಡಾ ರೂಪದಲ್ಲೂ ಇರುತ್ತೆ, ಸಂವಾದ ರೂಪದಲ್ಲೂ ಇರುತ್ತೆ, ಯಾವ್ದಾದ್ರು ಪುಸ್ತಕದ ರೂಪದಲ್ಲೂ, ಸಾಹಿತ್ಯದ ಬಗ್ಗೆನೂ ಇರುತ್ತೆ. ಈ ರೀತಿ ನಮ್ಮ ಬೇರುಗಳು ಅನ್ನುವಂಥದ್ದು, ನಮ್ಮ ಸಂಸ್ಕೃತಿಯ ಬೇರುಗಳನ್ನ ನಾವು ಮೆರೆಸಬೇಕು ಅನ್ನುವಂಥ ಒಂದು, ಅಂದ್ರೆ ಅದರ ಬಗ್ಗೆ ತಿಳ್ಕೋಬೇಕು ಎಲ್ರು ಅನ್ನುವಂಥದ್ದು ಒಂದು ಉದ್ದೇಶದಿಂದ ಈ ವೇದಿಕೆ ನಡೀತಾ ಇದೆ. ಬೇರೆ ಬೇರೆ ಏನು ವಿಚಾರಗಳನ್ನು ತಗೊಂಡ್ಬರ್ತಾ ಇದೆ. ಅದನ್ನ ಜಸ್ಟ್ ಒಂದು ಸಣ್ಣ ಪರಿಚಯ ಮಾಡೋಣ ಅನ್ಕೊಂಡೆ ತಮಗೆ. ನರಸಿಂಹ ಅವರು ಈ ಒಂದು ರಾಮಾಯಣ ಕಥಾ ಸರಣಿಯ ಮೂಲ ಪ್ರೇರಕರು.
ಅವರಿಗೆ ಪ್ರೇರಣೆ ಶತಾವಧಾನಿ ಗಣೇಶರು ಈ ರೀತಿ ತುಂಬಾ ತುಂಬಾ ವರ್ಷಗಳಿಂದ ನಡೀತಾ ಇದೆ. ಹಾಗಾಗಿ ಇಂಥ ಗ್ರೂಪ್ಗೆ ನಮ್ಮನ್ನ ಸೇರಿಸಿರೋದು ನಿಮಗೆ ಧನ್ಯವಾದಗಳು. ಧನ್ಯವಾದ. ಸೌಮ್ಯ ಅವರು ತಮಗೆ ಕಳಿಸಿ ನಮಗೂ ತುಂಬಾ ಸಂತೋಷವನ್ನು ಉಂಟು ಮಾಡಿದ್ರು. ಸೌಮ್ಯ ಅವರೇ ಸುರೇಶ್ ಅವರ ಅಂದ್ರೆ ಅವರ ಮೂಲಕ ಬಂದಿದ್ದು. ಸೌಮ್ಯ ಅವರು ಸುರೇಶ್ ಅವರಿಗೆ ನಾನು ಹೇಳಿದೆ ಅಂತ ಹೇಳಿ ನೀವು ಮಾಡ್ತೀರಾ ಅಂತ ಹೇಳಿ ಅವ್ರು ಪ್ರೇರಣೆ ಕೊಟ್ರು. ಇನ್ನು ತಮ್ಮನ್ನು ಕೂಡ ಇಲ್ಲಿ ಬರಮಾಡ್ಕೊಂಡು ಅವರು ತುಂಬಾ ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು ಸೌಮ್ಯ ಅವರಿಗೆ, ವಿಶೇಷವಾಗಿ ಧನ್ಯವಾದಗಳು. ನಾನು ಸೌಮ್ಯ ಮೇಡಮ್ ವಿಶೇಷ ಧನ್ಯವಾದಗಳು ಹೇಳ್ತೀನಿ. ಅವರು ಈ ಸಾಹಿತ್ಯ, ರಾಮಾಯಣ, ಮಹಾಭಾರತ ಎಲ್ಲ ಅದಕ್ಕೂ ಪ್ರಚೋದಕರಾಗಿದ್ದಾರೆ. ನಮಗೆ ಅವರಿಂದಲೇ ನನಗೆ ವೇದಿಕೆ ಸಿಕ್ಕಿದ್ದು. ಬಿಟ್ರೆ ನಿಮಗೆ ಮತ್ತೆ ಸೌಮ್ಯ ಮೇಡಮ್ಗೆ ಅನಂತ ಧನ್ಯವಾದಗಳು. ಎಲ್ಲ ರಾಮನ ಅನುಗ್ರಹ ಸರ್. ರಾಮಕೃಷ್ಣ ಶಾಸ್ತ್ರಿಗಳಿಗೂ ಹೇಳ್ಬೇಕಂತಿದ್ದೆ, ಅವ್ರಿಗೆ ಮೈಗೆ ಹುಷಾರಿರ್ಲಿಲ್ಲ. ನಾನು ಫಸ್ಟ್ ಅವ್ರ ಹೆಸರೇ ಹೇಳ್ದೆ, ಅವ್ರಿದ್ದಾರೆ ಸರ್ ಬಟ್ ಮೈಗೆ ಹುಷಾರಿಲ್ಲ ಅವ್ರಿಗೆ ಅಂತ. ಹಾಗಾಗಿ ನಾನು ಸುರೇಶ್ ಅವ್ರ ಹೆಸರೇ ಹೇಳಿದೆ. ಅವ್ರನ್ನು ನಾವು ನೀವ್ ಯಾವಾಗಾದ್ರೂ ಆದ್ರೆ ಹೇಳಿದ್ರೆ ಅವ್ರನ್ನು ತುಂಬಾನೇ ಚೆನ್ನಾಗಿ ವ್ಯಾಖ್ಯಾನ ಎಲ್ಲ ಹೇಳ್ತಾರೆ. ಅವ್ರನ್ನ ನಾವು ಇನ್ನು ಮುಂದಿನ ತಿಂಗಳುಗಳಲ್ಲಿ ಶಾಸ್ತ್ರಿಗಳನ್ನು ಕೂಡ ಅವ್ರಿಗೆ ಸಮಯ ಆದಾಗ ನಾವು ಶಾಸ್ತ್ರಿಗಳು ಮಾತನ್ನ ಕೇಳಕ್ಕೆ ಉತ್ಸುಕರಾಗಿದ್ದೀವಿ. ಮುಂದಿನ ಸಲಹೆಗಳನ್ನ ಯಾವಾಗಾದ್ರೂ ನಮ್ಮ ಬಾಯಿನಲ್ಲಿ ಬಹಳ ವಿಶೇಷವಾಗಿರುತ್ತೆ. ನಾವು ಸಾಧಾರಣವಾಗಿರುತ್ತೆ, ನಿಮ್ದು ಸಾಹಿತ್ಯ ಪ್ರೇಮಿಗಳು ಮತ್ತೆ ವಿದ್ವಾಂಸರು, ನೀವು ಬಹಳ ಇನ್ನು ವಿಶೇಷವಾಗಿ ಮಾಡ್ತೀರಾ. ಧನ್ಯವಾದ. ಯೂಟ್ಯೂಬ್ ಅಲ್ಲಿ ತುಂಬಾ ಇದೆ ಅವ್ರದ್ದು. ಯೂಟ್ಯೂಬ್ ಅಲ್ಲಿ ರಾಮಕೃಷ್ಣ ಮತ್ತೆ ಲಲಿತಾ ಸಹಸ್ರನಾಮದ್ದು ಪೂರ್ತಿ ಅರ್ಥ ಹೇಳಿದ್ದಾರೆ, ಅಷ್ಟು ಶ್ಲೋಕಗಳಿಗೂನು. ಮೊನ್ನೆ ದಕ್ಷಿಣಾಮೂರ್ತಿ ಹೇಳಿದ್ದಾರೆ, ಕೇಳಿ ಮೇಡಮ್ ಅಂತ ಹೇಳ್ಬಿಟ್ಟು ನನ್ಗೆ ಅವಾಗ ಕಣ್ಣ ಆಪರೇಷನ್ ಆಗಿತ್ತು. ಅಫ್ಕೋರ್ಸ್ ಐ ಕುಡ್ ನಾಟ್. ಆಮೇಲೆ ಕೇಳ್ಕೊಂಡೆ, ಅದು ತುಂಬಾನೇ ಚೆನ್ನಾಗ್ ಬಂದಿದೆ. ದಕ್ಷಿಣಾಮೂರ್ತಿ ಬಗ್ಗೆ ಹೇಳಿದ್ದಾರೆ, ಅದನ್ನು ಹೇಳ್ಕೊಟ್ಟಿದ್ದಾರೆ ಎಲ್ಲರಿಗೂ. ಆತರ ಮಾಡಿದ್ದಾರೆ ಅವರು. ತುಂಬಾನೇ ಅವರು ಧಾರ್ಮಿಕ ಇದರಲ್ಲಿ ಜಾಸ್ತಿ, ಅವ್ರ ಆಧ್ಯಾತ್ಮಿಕದಲ್ಲಿ. ಹಾಗಾಗಿ ಎಲ್ಲ ಇರುತ್ತೆ ಸರ್. ಈಗ ಮೊಬೈಲ್ ಯುಗದಲ್ಲಿ ಈಗ ನಾವು ಓದೋದೇ ಕಡಿಮೆ, ಬರೀ ಯೂಟ್ಯೂಬ್ ಗಳನ್ನ ನೋಡ್ತೀವಿ. ಬಟ್ ಇಂಥವೆಲ್ಲ ನೋಡಿದಾಗ ಇಲ್ಲ, ಯೂಟ್ಯೂಬ್ ಕಡಿಮೆ ಮಾಡ್ಬಿಟ್ಟು ಇದನ್ನೆಲ್ಲ ಓದ್ಬೇಕು ಅಂತ ಒಂದು ಆಸೆ ಬಂತು ಸರ್. ಇವೆಲ್ಲ ಇನ್ನೂ ಹೆಚ್ಚಿನ ಪುಸ್ತಕಗಳು ಓದ್ಬೇಕು, ತಿಳ್ಕೋಬೇಕು, ಭಾಗವಹಿಸ್ಬೇಕು ಇಂಥ ವೇದಿಕೆಗಳಲ್ಲಿ. ಆ ಒಂದು ಸಂತೋಷಕ್ಕೆ ನಮಗೆ ಇನ್ನು ಜ್ಞಾನಾರ್ಜನೆ ಆಗುತ್ತೆ. ಇಂಥ ಕಡೆ ಹೋದಾಗ ಪ್ರಿಪ್ರೇಷನ್ ಇರುತ್ತೆ. ಅವಾಗ ನಮಗೂ ಅನುಕೂಲ, ಎಲ್ಲ ಜನಗಳಿಗೂ ಅನುಕೂಲ. ಧನ್ಯವಾದಗಳು ಸರ್. ಧನ್ಯವಾದಗಳು. ತುಂಬಾ ಧನ್ಯವಾದ. ಇನ್ಯಾರಿಗಾದ್ರೂ ಏನಾದ್ರು ಅಭಿಪ್ರಾಯಗಳು ಹೇಳೋದಿದ್ರೆ ಮಾತಾಡ್ಬೋದು, ಇಲ್ಲಾಂದ್ರೆ ನಾವು ಮುಂದೆ ಸಮಾಪ್ತಿಯತ್ತ ಹೋಗೋಣ. ಏನಾದ್ರು ಹೇಳೋದಿದ್ಯಾ ಅಭಿಪ್ರಾಯ ಅಥವಾ ಏನಾದ್ರು ಪ್ರಶ್ನೆಗಳು? ಯಾಕಂದ್ರೆ ಇವತ್ತು ಸುರೇಶ್ ಜಿನೂ ಇದ್ದಾರೆ, ಶಾಸ್ತ್ರಿಗಳೂ ಇದ್ದಾರೆ. ಉತ್ತರ ಸಿಕ್ಕೇ ಸಿಗುತ್ತೆ. ಏನಾದ್ರು ಪ್ರಶ್ನೆ ಇದ್ರಂತೂ ಖಂಡಿತ ಆಗ್ಬೋದು. ನಾವೇನೋ ಅದನ್ನು ತಿಳಿದಿರೋದನ್ನೇ ಹಂಚ್ಕೊಳ್ಳೋದಕ್ಕೆ ನಾವು ಯಾವಾಗ್ಲೂ ರೆಡಿನೇ. ನಿಜ. ಹೌದು. ಇಲ್ಲಿ ಒಂದು ಮಾತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಮಾಯಣದಲ್ಲಿ ಸುಂದರಕಾಂಡ ಅಂತ ನಾವು ಏನ್ ಹೇಳ್ತೀವಿ, ಅದು ಅದ್ಭುತವಾಗಿರ್ತಕ್ಕಂಥ ಕಾಂಡ. ನೋಡಿ, ರಾಮನ ಒಂದು ಕಥೆಯನ್ನ ಶುರು ಮಾಡಬೇಕು, ರಾಮಾಯಣ ಹೇಳಬೇಕು ಅಂತಂದಾಗ ಮೊದಲನೇದಾಗಿ ನಾವು ಆ ರಾಮಾಯಣ ಶುರು ಮಾಡೋದಕ್ಕಿಂತ ಮುಂಚೆ ನಾವು ಇದನ್ನ ಹೇಳ್ಬೇಕಂತೆ, ಏನೋ ಸುಂದರಕಾಂಡವನ್ನ ಹೇಳ್ಬೇಕಂತೆ. ಸುಂದರಕಾಂಡವನ್ನ ಹೇಳಿ ರಾಮಾಯಣವನ್ನ ನಾವು ಆರಂಭ ಮಾಡಬೇಕು. ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಸುಂದರಕಾಂಡ. ಇದ್ರಲ್ಲಿ ವಿಶೇಷತೆ ಏನು ಅಂದ್ರೆ, ಎಲ್ಲಾ ಕಾಂಡಕ್ಕೂ ಯುದ್ಧಕಾಂಡ, ಅಯೋಧ್ಯಾಕಾಂಡ, ಬಾಲಕಾಂಡ, ಹೀಗೆ ಕಿಷ್ಕಿಂಧ ಕಾಂಡ, ಅರಣ್ಯಕಾಂಡ ಅಂತ ಹೆಸರಿಟ್ಟಿದ್ದಾರೆ. ಆದ್ರೆ ಈ ಸುಂದರಕಾಂಡಕ್ಕೆ ಯಾತಕ್ಕೆ ಈ ಸುಂದರಕಾಂಡ ಅಂತ ಹೆಸರಿಟ್ಟರು ಅಂದ್ರೆ, ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸುಂದರನೇ, ಅಲ್ಲಿ ವರ್ಣಿಸಿರ್ತಕ್ಕಂಥ ಪ್ರತಿಯೊಂದು ಸುಂದರನೇ. ಪ್ರಕೃತಿ ಸುಂದರ, ರಾಮ ಸುಂದರ, ಆಂಜನೇಯ ಸುಂದರ, ಸೀತಾ ಸುಂದರಿ, ಅಲ್ಲಿರ್ತಕ್ಕಂತಹ ವಾತಾವರಣ ಸುಂದರ, ಅಲ್ಲಿ ವರ್ಣಿಸಿರ್ತಕ್ಕಂಥ ಪ್ರತಿಯೊಂದು ವಾಕ್ಯಗಳು ಸುಂದರ. ಹಾಗಾಗಿ ಯಾರ ಹೆಸರು ಅಲ್ಲ ಅದು. ಹಾಗಾಗಿ ಎಲ್ರೂ ಸುಂದರರಾಗಿರೋದ್ರಿಂದ, ಅತ್ಯಂತ ಸುಂದರವಾಗಿ ವರ್ಣಿಸಿರೋದ್ರಿಂದ ಈ ಒಂದು ಕಾಂಡವನ್ನ ಸುಂದರ ಕಾಂಡ ಅಂತ. ಯಾರು ಈ ಸುಂದರ ಕಾಂಡವನ್ನ ಪಠನೆ ಮಾಡ್ತಾರೋ, ಈ ಏಳ್ರಾಡ್ ಶನಿ, ಸಾಡೆ ಸಾತಿ ಇರ್ತಕ್ಕಂಥ ಶನಿ ಇರೋರು, ಅಥವಾ ಗ್ರಹ ದೋಷಗಳಿರ್ತಕ್ಕಂಥವ್ರು, ಮನೆಯಲ್ಲಿ ತಾಪತ್ರಯಗಳಿರ್ತಕ್ಕಂಥವ್ರು, ಅಥವಾ ಇನ್ನೇನಾದ್ರೂ ಒಂದು ತೊಂದರೆಗಳಿದೆ ಅನ್ನೋದಾದ್ರೆ
ಸುಂದರಕಾಂಡವನ್ನು ಓದಿದ್ರೆ ಪರಿಹಾರ ಆಗ್ಬಿಡುತ್ತೆ ಹಾಗೆ ಅಂತ ಹೇಳಿ. ಎರಡನೇದೇನಪ್ಪ ಅಂತಂತಂದ್ರೆ ಹಿಂದಿನ ಕಾಲದಲ್ಲಿ ನೀವು ನಮ್ಮ ತಂದೆ ನಮ್ಮ ತಾತವರು ಕೂಡ ಹೇಳೋರು, ಏನಾದ್ರು ನಿನಗೆ ಸಮಸ್ಯೆ ಬಂತು ಅಂದ್ರೆ ಸುಂದರಕಾಂಡದ ಪುಸ್ತಕ ತಗೋ, ಅದ್ರ ಒಳಗಡೆ ಒಂದು ಕಡ್ಡಿನೋ ಒಂದು ಪೇಪರ್ನ ಒಳಗಡೆ ಇನ್ಸರ್ಟ್ ಮಾಡು, ಒಳಗಡೆ ಹಾಕು, ಆ ಪೇಜ್ ಓಪನ್ ಮಾಡಿದ್ರೆ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳೋರು ನಮ್ಮ ತಂದೆ ನಮ್ಮ ತಾತ ಹಿರಿಯರೆಲ್ಲ. ಹಾಗಾಗಿ ಅಂತಹ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳು ಆ ಒಂದು ಸುಂದರಕಾಂಡದಲ್ಲಿ ಸಿಗುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ ಸುಂದರಕಾಂಡ ಒಂದು ಅದ್ಭುತವಾಗಿ ಹೋಗ್ತಕ್ಕಂಥ ಕಥೆ ಒಂದೇ ಅಲ್ಲದೆ ಅದ್ರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಹೋಗ್ತಕ್ಕಂಥ ಒಂದು ಕರೆಂಟ್, ಮೇನ್ ಸ್ಟ್ರೀಮ್ ಆಫ್ ಕರೆಂಟ್ ಅದ್ರಲ್ಲಿ ಹೋಗ್ತಾ ಇರುತ್ತೆ. ಆ ಒಂದು ರಾಮಾಯಣದ ಕಥೆ ಒಂದೇ ಅದನ್ನ ತಗೊಂಡು ಹೋಗೋದಲ್ದೆ ಅದ್ರ ಜೊತೆ ಹೋಗ್ತಾ ಇರ್ತಕ್ಕಂಥ ಕರೆಂಟ್ ಸ್ಟ್ರೀಮ್ ನ ನಾವು ಟಚ್ ಮಾಡಿದಾಗ ನಮಗೆ ಅದ್ಭುತವಾಗಿರ್ತಕ್ಕಂಥ ವೈಬ್ರೇಷನ್ ಉಂಟಾಗತ್ತೆ. ಹಾಗಾಗಿ ಈ ಒಂದು ಸುಂದರಕಾಂಡ ಅತ್ಯಂತ ಅಮೋಘವಾಗಿರ್ತಕ್ಕಂಥ ಕಾಂಡ. ನೋಡೋಣ, ಭಗವಂತ ಇಚ್ಛೆ ಇದ್ರೆ ನಮ್ಮ ಗ್ರೂಪ್ ಅವರೆಲ್ಲ ಸೇರ್ಕೊಂಡು ಪರ್ಸನಲ್ ಆಗಿ ಎಲ್ಲಾದ್ರೂ ಸಿಕ್ಕೋದಾದ್ರೆ ಒಂದ್ ಕಡೆ ಗ್ರೂಪ್ ಆಗಿ ಅವತ್ತು ಇದ್ರಲ್ಲಿ ಸಿಕ್ಕಿದ್ರಲ್ಲ, ಹಾಗೆ ಗುರುಗಳು ಬಂದ್ರಲ್ಲ, ಆತರ ಒಂದ್ ಏನಾದ್ರು ಏರ್ಪಾಡು ಆಗೋದಾದ್ರೆ ಒಂದು ದಿವಸ ನಾನು ಸುಂದರಕಾಂಡ ಹೇಳೋದಕ್ಕೆ ನಾನು ಸಿದ್ಧರಾಗಿದ್ದೀನಿ ನಿಮ್ಮೆಲ್ಲರ ಸಹಕಾರದೊಂದಿಗೆ. ತುಂಬಾ ಸಂತೋಷ ಸರ್. ಖಂಡಿತ ಸುಂದರಕಾಂಡದ ಆ ಸಂದರ್ಭ, ಈಗ ನಮ್ಮ ಬೇರುಗಳು ಇದರಲ್ಲೇ ಸುಂದರಕಾಂಡದ ಸಂದರ್ಭ ಬಂದಾಗ್ಲೂ ತಮ್ಮನ್ನೇ ನೆನ್ಪು ಮಾಡ್ಕೊಂಡು ಕರಿಬಹುದು ಅಂತ ಅನ್ಸುತ್ತೆ. ಕೆಲವು ಸರ್ಗಗಳು ಅದು ತುಂಬಾ ಚೆನ್ನಾಗಿರುತ್ತೆ, ಸುಂದರವಾಗಿರುತ್ತೆ. ತುಂಬಾ ಧನ್ಯವಾದ. ಸುಂದರಕಾಂಡದ ಬಗ್ಗೆ ತುಂಬಾ ವಿಚಾರ ಹಂಚ್ಕೊಂಡ್ರಿ. ನಾನು ಕೊನೆಯದಾಗಿ ಒಂದು 2-3 ನನಗನ್ಸಿದ್ದು ಹೇಳಿ ಆನಂತರ ಇನ್ನೇನು ಕೇಳೋದಿಲ್ಲ ಅಂದ್ರೆ ನಾವು ಮುಗಿಸೋಣ. ನನಗೆ ಈಗಿನ ಸಂಚಿಕೆಯಲ್ಲಿ, ಇವತ್ತಿನ ಸಂಚಿಕೆಯಲ್ಲಿ ನನಗೆ ಈಗ ಹೀಗೆ ಯೋಚನೆ ಮಾಡ್ತಾ ಇದ್ದಾಗ ಹೊಳೆದಿದ್ದು, ಇದು ರಾವಣ, ನಾವೆಲ್ಲ ಧಾರಾವಾಹಿಗಳೆಲ್ಲ ನೋಡುವಾಗ ರಾವಣ ರಥದ ಮೇಲಿಂದ ಹಿಂಗೆ ಸೀತೆಯನ್ನು ಕದ್ಕೊಂಡು ಹೋಗ್ತಾ ಇದ್ದಾಗ ರಥ ಭಗ್ನ ಆಯ್ತು, ಆಮೇಲೆ ಕಂಕಳಲ್ಲೇ ಎತ್ಕೊಂಡು ಹೋದ ಅನ್ನುವಂಥದ್ದು ನಾವೆಲ್ಲೂ ಸೀರಿಯಲ್ ನೋಡಿದ್ ನೆನಪಿಲ್ಲ. ಆದ್ರೆ ಇಲ್ಲಿ ಈ ಸಂಚಿಕೆಯಲ್ಲಿ ವಾಲ್ಮೀಕಿಗಳು ವರ್ಣನೆಯಲ್ಲಿ ಅವರು ಅವಳನ್ನ ಕಂಕಳಲ್ಲೇ ತಗೊಂಡು ಹಾರಿ ಹೋಗಿದ್ದು ರಥ ಭಗ್ನವಾಯಿತು ಅಂತಲೂ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಆ ರೀತಿ ಅವನು ಆಮೇಲೆ ಆಕಾಶ ಮಾರ್ಗದಲ್ಲೇ ರಥ ವಿಹೀನನಾಗೆ ಹೋದ್ನ ಅಂತ ಆಮೇಲೆ ಇಲ್ಲಿ ನಮ್ಗೆ ಈ ಸರ್ಗದಲ್ಲಿ ಗೊತ್ತಾಯ್ತು. ಇನ್ನು ಜಟಾಯುವಿನ ಆ ಒಂದು ಏನು ಸ್ವಾಮಿ ಭಕ್ತಿ, ಜಟಾಯುವಿನ ಒಂದು ರಾಮಭಕ್ತಿ ಎಷ್ಟು ಅಗಾಧವಾದದ್ದು ಅಂತ ಹೇಳಿ ಅವನು ಮಾಡಿದ ಒಂದು ಪರಾಕ್ರಮ ಅದನ್ನು ನೋಡಿದ್ರೆ ತುಂಬಾ ಗೊತ್ತಾಗುತ್ತೆ. ತುಂಬಾ ಅದು ಸೀತೆಗೆ ಎಷ್ಟು ಸಂಕಟ ಆಗಿರಬೇಕು ಅವನ ಒಂದು ಪ್ರಾಣಾರ್ಪಣೆಯನ್ನು ನೋಡಿದಾಗ. ಹಾಗೆ ಇಲ್ಲಿ ಅವರ ವರ್ಣನೆಯಲ್ಲೂ ಕೂಡ ಅದು ಕಣ್ಣಿಗೆ ಕಟ್ಟದಾಗಿರ್ತದು. ಹೀಗೆ ಮತ್ತೆ ಅವನ ಜಟಾಯುವಿಗಿರುವಂತಹ ಧರ್ಮಶ್ರದ್ಧೆ, ಧರ್ಮದ ಮೇಲೆ ಅವನು ಅಷ್ಟು ಮಾತಾಡ್ತಾನಲ್ಲ, ಅದು ಕೂಡ ಒಂದು ರೀತಿ ತುಂಬಾ ಕಣ್ತೆರೆಸುವಂಥದ್ದು, ಕೇಳುವಂಥದ್ದಾದ್ರೆ. ಆದ್ರೆ ರಾವಣನಿಗೆ ಅದರ ಆವೇಗದಲ್ಲಿದ್ದರಿಂದ ಅವನ ಅಪಹರಣ ಮಾಡುವಂತಹ ಇದರಲ್ಲಿದ್ದರಿಂದ ಅದು ಯಾವುದೂ ತಲೆಯೊಳಗೆ ಹೋಗಲಿಲ್ಲ. ಈ ಒಂದು 3 ವಿಚಾರಗಳು ನನಗೆ ಈ ಸಂಚಿಕೆಯಲ್ಲಿ ನನಗೆ ಗಮನಾರ್ಹ ಅಂತ ಅನಿಸಿದ್ದು. ಇದನ್ನ ಈ ಸಂಚಿಕೆಯ ಬಗ್ಗೆ ಒಂಚೂರು ನನಗೆ ನೆನಪಾಗಿದ್ದು. ಅಲ್ಲ ನಾರಾಯಣ, ಅದ್ ಹೇಗೆ ಅಂದ್ರೆ ನಾವು ಸಾಮಾನ್ಯ ಕಥೆಗಳಲ್ಲಿ ಓದಿರ್ತೀವೋ, ನಾಟಕಗಳಲ್ಲಿ ನೋಡಿರ್ತೀವೋ, ರಾವಣ ಸೀತೆಯನ್ನ ಹತ್ರನೂ ಸುಳಿಯಲ್ಲ, ನೆಲದೊಳಗೆ ಕೈ ಹಾಕಿ ಅವಳನ್ನ ಮುಟ್ಟದೆ ಆತಗೆನ ಕರ್ಕೊಂಡು ಹೋದ, ಅದೆಲ್ಲ ಸರಿ, ಅಂದ್ರೆ ಭಾವನೆಗೆ ತಕ್ಕಾಗಿ ಬರೆದಿರ್ತಕ್ಕಂಥ ಕಥೆಗಳಿರ್ಬಹುದು. ಆದ್ರೆ ನಾವು ಸರಿಯಾಗಿ ಗಮನಿಸಿದ್ರೆ ಒಬ್ಬ ರಾಕ್ಷಸ ಮತ್ತು ಮಾನವರ ಒಂದು ಸಂದರ್ಭ ಹೇಗಿರುತ್ತೆ ಅಂತ ಆಲೋಚನೆ ಮಾಡೋದು ಹಾಗೆ ಇರುತ್ತೆ ಅದು ಅಲ್ವಾ. ಅಂದ್ರೆ ಈಗ ರಾಕ್ಷಸ ಬಂದ ಅವನ ಅಪರ್ಸಕ್ಕೆ ಬಂದಿದ್ದಾನೆ, ಅವನೇನ್ ಸುಮ್ನೆ ಅವನು ಯಾವ್ದೋ ಒಂದು ಇದರಿಂದ ಅಪರ್ಸಕ್ ಆಗಲ್ಲ. ಅವನ ರಾಕ್ಷಸ ಬುದ್ಧಿ ತೋರಿಸಿ ಅವನ ಅಪರ್ಸ್ಬೇಕಾಗಿ ಬರುತ್ತೆ. ಸೊ ಆ ಕಾರಣಕ್ಕೆ ಅವನು ಆಕೆನ ಬಲವಂತವಾಗಿ ಎಳೆದು ಆಕೆ ಸೊಂಟ ಕೈ ಹಾಕಿ ಎತ್ಕೊಂಡು ಹೋಗಿ ಆಕೆ ಕಿರ್ಚಾಡಿ ಮಾಡಿ ಅದೆಲ್ಲ ಹಾಗೆ ಆಗಿದೆ. ಅಷ್ಟೆಲ್ಲ ಆದಾಗ್ಲೇ ಜಟಾಯು ಮೊದ್ಲೇ ಹೇಳಿ ಹೋಗಿರ್ತಾರಲ್ಲಿ, ಅಂದ್ರೆ ರಾಮ ಲಕ್ಷ್ಮಣರು ಕಾಡಿಗೆ ಹೋದಾಗ ಈ ಸಂದರ್ಭದಲ್ಲಿ ಜಟಾಯು ಕಾಯ್ತಾನೆ ಇರ್ತಾನೆ. ಆ ಸಂದರ್ಭದಲ್ಲಿ ಪಾಪ ಅವನ್ಗದನ್ನ ಇದು ವಯಸ್ಸಾಗಿರುತ್ತಲ್ಲ, ಅವನ್ಗದು ಒಂದು ರುದ್ರರಾಜನ್ಗೆ ವಯಸ್ಸು ಬೇರೆ ಆಗಿರುತ್ತೆ. ಆ ಇದ್ರಲ್ಲಿ ಸ್ವಲ್ಪ ಅವನ್ಗೆ ಯುದ್ಧ ಮಾಡ್ಲಿಕ್ಕೆ ಅಷ್ಟೊಂದು ರಾವಣನ ಶಕ್ತಿ ಮುಂದೆ ಅವನೇನು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಷ್ಟೇ. ಸೊ ಹಾಗಾಗಿ ಅದು ಮುಂದೆ ಆಯ್ತು. ಬಟ್ ಆದ್ರೆ ಮುಂದೆ ನಾವು ಗಮನಿಸಿದ್ರೆ ಅಲ್ಲಿ ವೇದವತಿ ಶಾಪದಿಂದ ಅವನು ಮದುವೆ ಆಗದೆ ಅವನು ಯಾವ ಹೆಣ್ಣನ
ಹತ್ತ ಸುಳಿಯೋಕ್ಕೂ ಆಗೋದಿಲ್ಲ. ಅದಕ್ಕೆ ಅವನು ಮದುವೆ ಆಗ್ಲಿ ಅಂತ ಪೀಡಿಸ್ತಾನೆ ಹೊರತು ಆಕೆಯಿಂದ ಒಂದು ಮಟ್ಟಕ್ಕೆ ಅವನು ಬರೀ ಹೆದರ್ಸ್ಕೊಂಡೇ ಕಾಲ ಹಾಕ್ತಾ ಇರ್ತಾನು. ರಾವಣನ ನಾವು ಗಮನಿಸಿದ್ರೆ, ಇಡೀ ರಾಮಾಯಣದ ಪೂರ್ತಿಯಲ್ಲಿ ನಾವು ಗಮನಿಸಿದ್ರೆ ಅದ ಗಮನಕ್ಕೆ ಬರುತ್ತೆ. ಅದ್ಭುತವಾಗಿದೆ. ಅಂದ್ರೆ ಇಲ್ಲಿಂದ ನಮ್ಗೆ ಕತೆಗೆ ಸಂಪೂರ್ಣ ರಾಮಾಯಣಕ್ಕೆ ತಿರುವು ಸಿಕ್ಕಿದ್ದು ಇಲ್ಲಿಂದ. ಈಗ ಅಂದ್ರೆ ಆಗ್ಲೇ ಇನ್ನು ರಾಮನ ಶೋಕ ಇನ್ನೆಲ್ಲ ಮುಂದೆ ಪ್ರಾರಂಭ ಆಗುತ್ತೆ. ಇನ್ನು ಅದ್ಭುತವಾಗಿದೆ. ಇವತ್ತಿನ ಕಥೆನೂ ಚೆನ್ನಾಗಿತ್ತು. ಅವ್ರು ಹೌದು, ಹೇಳ್ದಂಗೆ ತುಂಬಾ ಸುಂದರಕಾಂಡ ಅಂತೂ ಇನ್ನು ಅದ್ಭುತವಾಗಿದೆ ಮುಂದೆ ಬರ್ತಕ್ಕಂಥದ್ದು. ಅಲ್ಲಿ ಅವನು ಸಾಗರೋಲ್ಲಂಘನ ಮಾಡಿದ್ದು, ಅಲ್ಲಿ ಬರ್ತಕ್ಕಂಥ ಅವನು ಎದುರಿಸಿದ್ದ ಅವನ ರಾಕ್ಷಸಿಯರು ಬೇರೆ ಬೇರೆ ರೂಪದಲ್ಲಿ ಬಂದದ್ದು, ಅದೆಲ್ಲ ಅದ್ಭುತವಾಗಿದೆ. ಅದು ಬಹುಶಃ ಅದು ಐ ಥಿಂಕ್ ಹೋಗೋಣ ಹಿಂಗೆ ಮುಂದಕ್ಕೆ ಹೋಗ್ತಾ ಹೋದ್ರೆ 5ನೇ ವರ್ಷಕ್ಕೂ 6ನೇ ವರ್ಷಕ್ಕೂ ಬರುತ್ತೆ. ಅವಾಗ ನೋಡ್ಕೊಂಡು ಹೋಗ್ಬೇಕಷ್ಟೇ. ನಾನು ಕೇಳಿದಂಗೆ ಭಟ್ರೆ ಅದೇ ಈಗ ರಾವಣ ಕಂಕಳಲ್ಲಿ ಸೀತೆಯನ್ನು ಇಟ್ಕೊಂಡು ಹಾರ್ದ ಅಂತ. ಬಟ್ ಅವನು ಶಿವಭಕ್ತ, ರಾವಣ ಬ್ರಹ್ಮ, ಅವನಿಗಷ್ಟು ಕೆಪಾಸಿಟಿ ಇತ್ತು. ಅವನು ಸೀತೆಯನ್ನ ಕಂಕಳಲ್ಲಿ ಇಟ್ಕೊಂಡು ಹಾರ್ಕೊಂಡು ಹೋಗ್ತಾನೆ. ಈಗ ನಾವು ಹಾರಕ್ಕೆ ಮನುಷ್ಯರ ಕೈಲಿ ಸಾಧ್ಯ ಇಲ್ಲ. ಅವನಿಗೆ ಆ ಶಕ್ತಿ ಇತ್ತು, ಪುಷ್ಯಕ ವಿಮಾನ ಇತ್ತು. ಅದು ಹೋದ್ಮೇಲೆ ತನ್ನ ಶಕ್ತಿಯಿಂದಲೇ ಆ ಒಂದು ಸೀತೆಯನ್ನ ಕಂಕಳಲ್ಲಿ ಇಟ್ಕೊಂಡು ಹೋಗೋದಂತ ಉತ್ಪ್ರೇಕ್ಷೆ ಅಲ್ಲ. ಆಗಿನ ಕಾಲದಲ್ಲಿ ಅಷ್ಟು ಶಕ್ತಿ ಇತ್ತು. ಅವನು ಶಿವಭಕ್ತ, ಅವನು ರಾವಣ ಬ್ರಹ್ಮ ಅಂತ ನಾವು ಒಪ್ಕೋಬೇಕಾಗುತ್ತೆ. ಅದ್ ನಿಜ. ಹೌದು, ಹಂಗ್ ಮಾಡ್ದ. ಆದ್ರೆ ನಾವು ನಮ್ಗೆ ಕಲ್ಪನೆ ಹೇಗೆ ಅಂದ್ರೆ ಪುಷ್ಪಕ ವಿಮಾನದಲ್ಲಿ ಬಂದಿರ್ತಾನೆ, ಪುಷ್ಪಕ ವಿಮಾನದಲ್ಲಿ ತಗೊಂಡು ಹೋಗಿರ್ತಾನೆ ಅನ್ನೋ ಭಾವನೆ ಇರುತ್ತಲ್ಲ. ಬಟ್ ಇಲ್ಲಿ ವಾಲ್ಮೀಕಿ ರಾಮಾಯಣದ ಕಂಕಳಲ್ಲಿ ಇಟ್ಕೊಂಡು ಹಾರ್ಕೊಂಡು ಹೋಗ್ತಾನೆ ಅಂತ. ಅವನಿಗೆ ಆ ಶಕ್ತಿ ಪುಷ್ಪಕ ಇತ್ತು. ವಿಮಾನ ಭಗ್ನವಾಗುತ್ತೆ. ಆನಂತರ ಅದು ಅವನ ಹಂಗ್ ಕಂಕಳಲ್ಲಿ ತಗೊಂಡು ಹೋಗ್ತಾನೆ ಅಂತ ಇಲ್ಲಿ ಶಿವಭಕ್ತ ಬ್ರಹ್ಮ, ರಾವಣ ಬ್ರಹ್ಮ, ಅವನಿಗಷ್ಟು ಕೆಪಾಸಿಟಿ ಇತ್ತು ಅಂತ ಅರ್ಥ. ತ್ರೇತಾಯುಗದಲ್ಲಿ ಅಷ್ಟು ಕೆಪಾಸಿಟಿಗಳು ಇತ್ತು ಅವ್ರಿಗೆ. ಹೌದೌದು, ಕೆಪಾಸಿಟಿ ಅಲ್ಲ, ರಾವಣ ಕೆಪಾಸಿಟಿಗಂತೂ ಪ್ರಶ್ನೆ ಇಲ್ಲ. ಅವನಂತೂ ಬೇಕಾದಷ್ಟು. ಯಾಕಂದ್ರೆ ಶಿವಭಕ್ತ. ಪುಷ್ಪಕ ವಿಮಾನ ವಿಹೀನನಾಗಿ ಹೋಗುವಂತದ್ದು ಯೋಚನೆ ಮಾಡಿರ್ಲಿಲ್ಲ. ಹಾಗಾಗಿ ಅದನ್ನ ಅದೇ ಈ ಪುಸ್ತಕದ ಪ್ರಕಾರ ನಂಬಲೇಬೇಕು. ನಿಜ ನಿಜ. ವಾಲ್ಮೀಕಿ ಅನಾಲಿಸಿಸ್ ಪ್ರಕಾರ. ಹೌದು. ಆಗ್ಲಿ, ಸುಮಾರು ಚರ್ಚೆನೂ ಆಯ್ತು. ಬೇರೆ ಬೇರೆ ವಿಷಯಗಳನ್ನು ಕೂಡ ಇವತ್ತು ನೋಡಿದ್ವಿ. ಎಲ್ಲರೂ ತಮ್ಮ ಭಾವನೆ ಅದಕ್ಕೆ ಪೂರಕವಾಗಿತ್ತು ಸರ್. ಎಲ್ಲ ಡಿಸ್ಕಷನ್ ರಾಮಾಯಣಕ್ಕೆ ಪೂರಕವಾಗೇ ಇತ್ತು ಭಟ್ರೆ. ಹೌದು ಹೌದು ಹೌದು. ಸರಿ, ಹಾಗಿದ್ರೆ ನರಸಿಂಹ ಸರ್, ಇವಾಗ ಸಮಾಪ್ತಿಯ ಕಡೆ ಹೋಗೋದಾ? ಹಾಗಾದ್ರೆ ಧನ್ಯವಾದಗಳು. ಹೌದಪ್ಪ, ಇಲ್ಲ ನಾವು ಶಾಂತಿ ಮಂತ್ರ ಹೇಳಿ ಮುಗಿಸೋಣ. ಶಾಂತಿ ಮಂತ್ರವನ್ನು ಹೇಳಿ ಅನಂತರ ಮುಗಿಸೋಣ. ಅಲ್ವಾ ನರಸಿಂಹ ಅವರು? ಮಾಡ್ಬೋದು, ಖಂಡಿತ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಶ್ರೀರಾಮಚಂದ್ರಾರ್ಪಣಮಸ್ತು. ಜೈ ಶ್ರೀರಾಮ್. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸೋಣ ಅಂತ ಹೇಳ್ತಾ, ಹೃತ್ಪೂರ್ವಕವಾಗಿ ಸುರೇಶ್ ಅವರಿಗೆ, ಸೌಮ್ಯ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಉಪಸ್ಥಿತಿಯನ್ನಿಟ್ಟು ಅನುಗ್ರಹಿಸಿದಂತಹ ಶಾಸ್ತ್ರಿಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈಗ ಈ ಸಭೆಯನ್ನ ಮುಕ್ತಾಯ ಮಾಡೋಣ. ಧನ್ಯವಾದಗಳು. ಧನ್ಯವಾದಗಳು. ಶುಭವಾಗ್ಲಿ. ಎಲ್ಲರಿಗೂ ಶುಭವಾಗ್ಲಿ ಸರ್. ನಮ್ಮ ಬೇರುಗಳಿಗೂ ಧನ್ಯವಾದಗಳು. ಈ ಬೇರು ಇನ್ನ ಮುಂದೆ ಹೀಗೆ ಬೆಳೆದು ಹೆಮ್ಮರ ಆಗ್ಲಿ. ಹೊಸ ಚಿಗುರು ಹಳೆ ಬೇರು. ಮಗಳು ಬಂದಿದ್ದಾಳೆ. ಮಗಳು ಬಂದಿದ್ದಾಳೆ. ನಮಸ್ತೆ ಸರ್. ಧನ್ಯವಾದಗಳು.